ಹಿರಿಯರು, ಅಕ್ಕ ತಂಗಿಯರು ಎಲ್ಲರೂ ಕೂಡ ನಿಮಗೆ ಮೀಸಲಿರುವ ವೇದಿಕೆ ಮುಂಭಾಗದ ಆಸೀನಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮುಖ್ಯ ವೇದಿಕೆಯ ಬಲಬದಿಯಲ್ಲಿ ನಿಂತುಕೊಳ್ಳದೇನೆ ಮೀಸಲಿರುವ ಆಸನಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಈಗಾಗಲೇ ಮುಖ್ಯ ವೇದಿಕೆ ಈ ಭಾಗದ ಎಲ್ಲ ಹಿರಿಯ ಮುತ್ಸದ್ದಿ ನಾಯಕರುಗಳ ಆಗಮನ ಆಗಿದೆ. ಜೊತೆಗೆ ಈ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ವಹಿಸಿರುವಂತಹ ಸಾಮಾನ್ಯ ರಾಜ್ಯ ರೈಲ್ವೆ ಮತ್ತು ಜಲಶಕ್ತಿ ಸಚಿವರ ಆಗಮನ ಇನ್ನು ಕೆಲವೇ ಕ್ಷಣಗಳಲ್ಲಿ ಆಗಲಿರುವುದರಿಂದ ಯಾವತ್ತು ಸಾರ್ವಜನಿಕ ಬಂಧುಗಳು ವೇದಿಕೆ enhancing connectivity, strengthening trade, boosting local economies, and making travel more convenient for every passenger. A true reflection of the progressive spirit of Indian Railways. ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಉತ್ತಮ ನಾಯಕತ್ವದಲ್ಲಿ ಭಾರತವು ಕಳೆದ ದಶಕದಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿಯಲ್ಲಿ ಸುವರ್ಣ ಯುಗವನ್ನು ಅನುಭವಿಸುತ್ತಿದ್ದು ದೇಶದ ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಪ್ರೇರಕ ಶಕ್ತಿಯಾಗಿ ರೂಪುಗೊಳ್ಳುತ್ತಿದೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯು ರೈಲು ನಿಲ್ದಾಣಗಳನ್ನು ನಗರ ಕೇಂದ್ರ ಹಾಗೂ ನಗರದ ಪ್ರೇಕ್ಷಣೀಯ ಸ್ಥಳವನ್ನಾಗಿ ಪರಿವರ್ತಿಸಿದೆ. ನೈಋತ್ಯ ರೈಲ್ವೆಯಿಂದ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿಯಲ್ಲಿ ಉತ್ತರ ಕರ್ನಾಟಕದ ಧಾರವಾಡ ರೈಲು ನಿಲ್ದಾಣವನ್ನು 17.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರಾಭಿವೃದ್ಧಿಗೊಳಿಸಲಾಗಿದೆ. ಈ ನಿಲ್ದಾಣದ ಮೂಲ ಸೌಕರ್ಯವು ಅತ್ಯಾಧುನಿಕ ಸೌಲಭ್ಯಗಳು ಹಾಗೂ ವಿನ್ಯಾಸಗಳ ಮೂಲಕ ಗಮನಾರ್ಹವಾದ ಆಕರ್ಷಕ ನವೀಕರಣ ಪಡೆದಿದೆ. ಸಂಪೂರ್ಣ ಉದ್ದದ ಮೇಲ್ಛಾವಣಿಗಳು,
ಸುಧಾರಿತ ಸಂಚಾರ ಪ್ರದೇಶ, 12 ಮೀಟರ್ ಅಗಲದ ಪಾದಚಾರಿ ಮೇಲ್ಸೇತುವೆ, ದಿವ್ಯಾಂಗ್ ಹಾಗೂ ಹಿರಿಯ ನಾಗರಿಕ ಸ್ನೇಹಿ ಸೌಲಭ್ಯಗಳು. ನೈಋತ್ಯ ರೈಲ್ವೆ ಇತಿಹಾಸದಲ್ಲಿ 2ನೇ ಅತ್ಯಧಿಕ ಮಾಸಿಕ ಲೋಡಿಂಗ್ ಆಗಿದೆ. ಪ್ರತಿದಿನ 2632 ವ್ಯಾಗನ್ಗಳು ಲೋಡ್ ಮಾಡುವ ಮೂಲಕ ಮಾರ್ಚ್ನಲ್ಲಿ ವಲಯದ ಅತ್ಯುತ್ತಮ ದೈನಂದಿನ ಸರಾಸರಿಯನ್ನು ದಾಖಲಿಸಿದೆ. ಸುಸ್ಥಿರತೆ ನೈಋತ್ಯ ರೈಲ್ವೆಯ ಪ್ರಮುಖ ಕೇಂದ್ರೀಕೃತ ತತ್ವವಾಗಿಯೇ ಮುಂದುವರೆದಿದೆ. ನೈಋತ್ಯ ರೈಲ್ವೆಯ ಸುಮಾರು 89% ಮಾರ್ಗಗಳು ವಿದ್ಯುತ್ಗೊಳಿಸಲ್ಪಟ್ಟಿದ್ದು, ಇಂಧನ ವೆಚ್ಚದಲ್ಲಿ 36.5 ಕೋಟಿ ರೂಪಾಯಿ ಉಳಿತಾಯವಾಗಿದೆ. 642.65 ಕಿಲೋವಾಟ್ ಪವರ್ ಸಾಮರ್ಥ್ಯದ ಮೇಲ್ಛಾವಣಿಯ ಸೌರ ಸ್ಥಾವರಗಳು 6.72 ಮಿಲಿಯನ್ ಯೂನಿಟ್ ವಿದ್ಯುತ್ ಅನ್ನು ಉತ್ಪಾದಿಸಿ ಸುಮಾರು 4 ಕೋಟಿ ರೂಪಾಯಿ ಉಳಿತಾಯ BEE 0+ ಲೇಬಲ್ಗಳನ್ನು ಗಳಿಸಿವೆ. ಪ್ರಯಾಣಿಕರ ಅನುಭವವನ್ನು ಸುಧಾರಿಸಲು ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಲ್ಲಿ 53 ನಿಲ್ದಾಣಗಳನ್ನು ಪುನಃ ಅಭಿವೃದ್ಧಿಪಡಿಸಲಾಗುತ್ತಿದೆ. ನವೀಕರಿಸಲಾದ ಸೌಲಭ್ಯಗಳಲ್ಲಿ ಲಿಫ್ಟ್ಗಳು, ಎಸ್ಕಲೇಟರ್ಗಳು, GPS ಗಡಿಯಾರಗಳು, ಕೋಚ್ ಮಾರ್ಗದರ್ಶನ ವ್ಯವಸ್ಥೆಗಳು ಹಾಗೂ ಡಿಜಿಟಲ್ ರೈಲು ಬೋರ್ಡ್ಗಳು ಸೇರಿವೆ. ಮೂಲಸೌಕರ್ಯ ಅಭಿವೃದ್ಧಿ ಕ್ಷಿಪ್ರ ಗತಿಯಲ್ಲಿ ಮುಂದುವರೆದಿದ್ದು, 25.87 ಕಿಲೋಮೀಟರ್ ಹಳಿಗಳ ದ್ವಿಗುಣೀಕರಣ ಮತ್ತು 26.5 ಕಿಲೋಮೀಟರ್ ಹೊಸ ಹಳಿಗಳನ್ನು ಕಾಗ ಮತ್ತು ಭದ್ರತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ 17 ರಸ್ತೆ ಮೇಲ್ಸೇತುವೆಗಳು, 42 ರಸ್ತೆ ಕೆಳ ಸೇತುವೆಗಳು ಮತ್ತು 16 ಪಾದಚಾರಿ ಮೇಲ್ಸೇತುವೆಗಳನ್ನು ನಿರ್ಮಿಸಲಾಗಿದೆ. ಪ್ರಮುಖ ಮೈಲಿಗಲ್ಲು ರೂಪವಾಗಿ KSR ಬೆಂಗಳೂರು ಜೋಲಾರ್ಪೇಟೆ ಸೆಕ್ಷನ್ನಲ್ಲಿ 130 ಕಿಲೋಮೀಟರ್ ವೇಗದ ಸಂಚಾರ ಆರಂಭವಾಗಿದೆ. ನೈಋತ್ಯ ರೈಲ್ವೆ 87.17% ಸಮಯ ಪಾಲನೆ ದಾಖಲಿಸಿ ರಾಷ್ಟ್ರದ ಮಟ್ಟದ ಭದ್ರತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ 1,015 ಕೋಟಿ ರೂಪಾಯಿ ಹಣವನ್ನು ಹಳಿ ನವೀಕರಣಕ್ಕೆ ಹೂಡಿಕೆಯಾಗಿದ್ದು, ಅದರಲ್ಲೂ ಕಠಿಣವಾದ ಕ್ಯಾಸಲ್ ರಾಕ್ ಫಿಲಂ ಸೆಕ್ಷನ್ ನಲ್ಲಿ ಟ್ರ್ಯಾಕ್ ರಿಲೇಯಿಂಗ್ ಟ್ರೈನ್ಸ್ ಬಳಸಿ ಕಾಮಗಾರಿಯಲ್ಲಿ ಮುಂದುವರೆಸಿದ್ದು, ಪ್ರಯಾಣಿಕರ ಸೌಲಭ್ಯ ಹಾಗೂ ಸೇವಾ ದಕ್ಷತೆ. ಸನ್ಮಾನ್ಯ ಸಚಿವರ ಆಗಮನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಲಿದ್ದು, ವೇದಿಕೆ ಬಲಬದಲಿರ್ತಕ್ಕಂಥ ಯಾವತ್ತು ದಾಂಡೇಲಿ ಅವರ ಭಾಗದ ಎಲ್ಲ ಸಾರ್ವಜನಿಕ ಬಂಧುಗಳು, ಗುರಿ ಹಿರಿಯರು ವೇದಿಕೆ ಮುಂಭಾಗದಲ್ಲಿರುವ ಆಸನಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿ. बैठ के इसमें सफर करें हो, बैठ के रेस ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನ ಕೋರಬೇಕಾಗಿ ವಿನಂತಿ. ಸನ್ಮಾನ್ಯ ರಾಜ್ಯ ಮತ್ತು ಜಲಶಕ್ತಿ ಸಚಿವರಾಗಿರುವಂತಹ ಸೋಮಣ್ಣ ಸಾಹೇಬರ ಆಗಮನ ಆಗ್ತಾ ಇದೆ ಮತ್ತು ಇತರ ಎಲ್ಲ ಅತಿಥಿ ಅಭ್ಯಾಗತರು ಕೂಡ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ತಾವೆಲ್ಲರೂ ಕೂಡ ಸ್ವಾಗತವನ್ನ ಕೋರಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ದಾಂಡೇಲಿ ರೈಲು ನಿಲ್ದಾಣ ಮತ್ತು ಅಳ್ನಾವರ್ ನಡುವೆ ಮುಖ್ಯ ವೇದಿಕೆಗೆ ಮಾಜಿ ವಿಧಾನಸಭಾ ಸದಸ್ಯರಾಗಿರುವಂತಹ ಸುನಿಲ್ ಹೆಗಡೆ ಅವರು ಆಗಮಿಸಬೇಕಾಗಿ ವಿನಂತಿ. ದಾಂಡೇಲಿ ಮತ್ತು ಅಳ್ನಾವರ್ ನಡುವೆ ಹಸಿರು ನಿಶಾನೆ ಕಾರ್ಯಕ್ರಮದಲ್ಲಿ ಹಸಿರಾಗಿರುವಂತಹ ಎಲ್ಲರೂ ಕೂಡ ನೈಋತ್ಯ ರೈಲ್ವೆ ಅಧಿಕಾರಿ ವೃಂದದ ಪರವಾಗಿ, ಸಾರ್ವಜನಿಕ ಬಂಧುಗಳ ಪರವಾಗಿ ಸ್ವಾಗತವನ್ನ ಕೋರ್ತಾ, ಅರೆಮಲೆನಾಡಿನ ಹಸಿರು ವನದೇವಿಯ ಮಡಿಲಿನಲ್ಲಿ ಅಭಿವೃದ್ಧಿಯ ಪಥದಲ್ಲಿ ನಮ್ಮ ಹೆಮ್ಮೆಯ ರಾಜ್ಯ ರೈಲ್ವೆ ಖಾತೆ ಸಚಿವರ ವಿ ಸೋಮಣ್ಣ ಸಾಹೇಬರ ಘನ ಉಪಸ್ಥಿತಿಯಲ್ಲಿ ನೆರವೇರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಾಮೂಹಿಕವಾದ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ರಾಜ್ಯ ರೈಲ್ವೆ ಮತ್ತು ಜಲಶಕ್ತಿ ಸಚಿವರು ಆಗಿರುವಂತಹ ವಿ ಸೋಮಣ್ಣ ಸರ್ ಅವರಿಗೆ ರೆಸ್ಪೆಕ್ಟೆಡ್ DR ಮೇಡಮ್ ಜಿ ಇವರಿಂದ ಪುಷ್ಪಗುಚ್ಛ ನೀಡುವುದರ ಮೂಲಕ
ಸನ್ಮಾನ್ಯ ರಾಜ್ಯ ರೈಲ್ವೆ ಖಾತೆ ಸಚಿವರಿಗೆ ರೆಸ್ಪೆಕ್ಟೆಡ್ DRM ಮೇಡಮ್ ಜಿ ಅವರಿಂದ ಸನ್ಮಾನ ಮತ್ತು ಸ್ವಾಗತ ಜರುಗುತ್ತಾ ಇದೆ. ಜೋರಾದ ಚಪ್ಪಾಳೆ, ತಮ್ಮೆಲ್ಲರಿಂದ ಜೋರಾದ ಚಪ್ಪಾಳೆ. ಅಭಿವೃದ್ಧಿಯ ಹರಿಕಾರರಾಗಿ ರಾಜ್ಯದಲ್ಲಿ ರೈಲ್ವೆ ಯೋಜನೆಗಳಿಗೆ ಪಾದರಸಂತೆ ಜೀವ ತುಂಬಿರತಕ್ಕಂಥವರು. ಅದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಸನ್ಮಾನ್ಯ ಜನಪ್ರಿಯ ಶಾಸಕರಾಗಿರುವಂತಹ RV ದೇಶಪಾಂಡೆ ಸಾಹೇಬರಿಗೆ ಗೌರವಪೂರ್ವಕ ಸನ್ಮಾನ ಜರುಗ್ತಾ ಇದೆ. ಅದರ ಜೊತೆಗೆ ಲೋಕಸಭಾ ಸದಸ್ಯರಾಗಿರುವಂತಹ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಾಹೇಬರಿಗೂ ಕೂಡ ಸನ್ಮಾನ ಜರುಗ್ತಾ ಇದೆ. ಸನ್ಮಾನ್ಯ ಸಚಿವರಿಂದ ಗೌರವಪೂರ್ವಕರ್ತಕ್ಕಂಥ ಸನ್ಮಾನ ಜರುಗ್ತಾ ಇದೆ. ಅದರ ಜೊತೆಗೆ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ರೂಪಾಲಿ ಮೇಡಮ್ ಜಿ ಅವರು ಕೂಡ ಕೋರಬೇಕಾಗಿ ವಿನಂತಿ. ಅದರ ಜೊತೆಗೆ ನಮ್ಮ ನೈಋತ್ಯ ರೈಲ್ವೆಯ DRM ಮೇಡಮ್ ಜಿ ಅವರಿಗೆ ಸೀನಿಯರ್ DCM ಡಾಕ್ಟರ್ ಕಾರ್ತಿಕ್ ಸರ್ ಅವರಿಂದ ಸ್ವಾಗತ ಕೋರಬೇಕಾಗಿ ವಿನಂತಿ. ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಶಾಂತಾರಾಮ್ ಸಿದ್ದಿ ಅವರಿಗೆ ಸೀನಿಯರ್ DCM ಡಾಕ್ಟರ್ ಕಾರ್ತಿಕ್ ಅವರಿಂದ ಸ್ವಾಗತ ಕೋರಬೇಕಾಗಿ ವಿನಂತಿ. ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂತಹ ರಾಜೇಂದ್ರ ಜೈನ್ ಜಿ ಅವರಿಗೆ ಸೀನಿಯರ್ DCM ಸರ್ ಅವರಿಂದ ಗೌರವಪೂರ್ವಕರ್ತಕ್ಕಂಥ ಸ್ವಾಗತ ಮತ್ತು ಪುಷ್ಪಗುಚ್ಛ ನೀಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಈ ಒಂದು ಕಾರ್ಯಕ್ರಮದ ಜ್ಯೋತಿ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನಾವು ನೀಡುತ್ತಾ ಇದ್ದೇವೆ. ಘನ ಉಪಸ್ಥಿತಿಯನ್ನು ವಹಿಸಿರ್ತಕ್ಕಂಥ ಎಲ್ಲ ಹಿರಿಯರು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವುದರ ಮೂಲಕ ಚಾಲನೆಯನ್ನು ನೀಡಬೇಕಾಗಿ ವಿನಂತಿ. ಜ್ಞಾನದ ಬಲದಿಂದ ಅಂಧಕಾರದ ಕೇಡುನೊಡೆಯ, ಅಜ್ಞಾನದ ಕೇಡುನೊಡೆಯ ಎಂಬಂತೆ ಜ್ಯೋತಿಯ ಬಲದಿಂದ ಅಂಧಕಾರದ ಕೇಡುನೊಡೆಯ ಎಂಬಂತೆ ಜ್ಯೋತಿ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೇವೆ. ಅಟಲ್ ಜಿ ಅವರು ಹೇಳಿರುವಂತೆ ಈ ದೇಶದ ನರನಾಡಿಗಳು ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುವಂತೆ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳಾಗಿರುವಂತಹ ಅಜಾತ ಶತ್ರುಗಳಾಗಿರ್ತಕ್ಕಂಥ ಸನ್ಮಾನ್ಯ ರಾಜ್ಯ ರೈಲ್ವೆ ಮತ್ತು ಜಲಶಕ್ತಿ ಸಚಿವರು ಆಗಿರುವಂತಹ ಬಿ ಸೋಮಣ್ಣ ಸಾಹೇಬರು ಮತ್ತು ವಿಶ್ವೇಶ್ವರ ಹೆಗಡೆ ಸಾಹೇಬರು, ಜೊತೆಗೆ ಜನಪ್ರಿಯ ಶಾಸಕರು ಆಗಿರುವಂತಹ RV ದೇಶಪಾಂಡೆ ಸಾಹೇಬರು ಮತ್ತು ಇತರ ಎಲ್ಲ ಅತಿಥಿ ಅಭ್ಯಾಗತರಿಂದ ಈ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವುದರ ಮೂಲಕ ಚಾಲನೆಯನ್ನು ನೀಡಲಾಗ್ತಾ ಇದೆ. ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡುನೊಡೆಯ, ಜ್ಯೋತಿಯ ಬಲದಿಂದ ಅಂಧಕಾರದ ಕೇಡುನೊಡೆ ಎಂಬಂತೆ ಈ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗೋದ್ರ ಮೂಲಕ ಚಾಲನೆ ನೀಡಿರುವಂತಹ ಎಲ್ಲ ಅತಿಥಿ ಭಾಗತರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಈಗ ಸ್ವಾಗತ ನುಡಿಯನ್ನ ಸ್ವಾಗತ ನುಡಿ. ನಮ್ಮ ದಾಂಡೇಲಿ ಏನು ವಲಯ ಇದೆ ಅಲ್ಲಿಗೆ ಟ್ರೈನ್ ಸರ್ವಿಸನ್ನು ಉದ್ಘಾಟನೆ ಮಾಡಲು ನಮ್ಮ ರೈಲ್ವೆ ರಾಜ್ಯ ಮಂತ್ರಿ ಅವರಾದ ಶ್ರೀ ಸೋಮಣ್ಣ ಸಾಹೇಬರು, ಮೆಂಬರ್ ಆಫ್ ಪಾರ್ಲಿಮೆಂಟ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಾಹೇಬರು, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಶ್ರೀ RV ದೇಶಪಾಂಡೆ ಸಾಹೇಬರು, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಸಿದ್ದಿ ಸಾಹೇಬರು ಇನಾಗ್ರೇಟ್ ಆಗಲಿದೆ. ನಾನು ನಿಮ್ಮೆಲ್ಲರಿಗೂ ಸುಸ್ವಾಗತ ಮಾಡ್ತೇನೆ. ಈಗ ಮುಂದಿನ ಕಾರ್ಯಕ್ರಮವನ್ನು ನಾವು ಕೈಗೊಳ್ಳೋಣ. ನಮಸ್ಕಾರ. ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ RV ದೇಶಪಾಂಡೆ ಸರ್ ಅವರು ಈ ಕಾರ್ಯಕ್ರಮದ ಕುರಿತು ಮಾತಾಡ್ತಿದ್ದಾರೆ. ಹೀಗೆ बोलो भारत माता की,
ಇವತ್ತು ದಾಂಡೇಲಿಗೆ ಬಹಳ ಸಂತೋಷದ ಐತಿಹಾಸಿಕ ಮಹತ್ವದ ದಿನ. ಹಾಗಾಗಿ ಕೇಂದ್ರ ಸರ್ಕಾರದಿಂದ ಇವತ್ತು ನಮಗೆ ರೈಲ್ವೆ ಖಾತೆಯ ರಾಜ್ಯದ ಸಚಿವರು, ಹಿರಿಯ ಸಚಿವರಾಗಿರುವಂಥ ಶ್ರೀಯುತ ಸೋಮಣ್ಣ ಅವರು ಬಂದಿರೋದ್ರಿಂದ ಎಲ್ಲರಿಗೂ ಮಾಲಾರ್ಪಣೆ ಮಾಡಬೇಕು, ಗೌರವಿಸಬೇಕು, ಮನವಿ ಕೊಡಬೇಕು ಅನ್ನೋ ಅಪೇಕ್ಷೆ ಇದೆ. ಅವರ ಎಲ್ಲರ ಮನವಿಯನ್ನು ಈ ಸಭೆ ಪೂರ್ಣ ಮುಕ್ತಾಯ ಆದ ನಂತರ ಸಮಾಧಾನದಲ್ಲಿ ಎಲ್ಲರೂ ಬಂದು ಕೊಡೋದಕ್ಕೆ ಪೂರ್ಣ ಅವಕಾಶ ಇದೆ. ಹಾಗಾಗಿ ಈಗಲೇ ಯಾರಾದರೂ ಸ್ವಾಗತ ಮಾಡೋರು, ಮನವಿ ಕೊಡೋರು ವೇದಿಕೆಗೆ ಬರಬೇಡಿ. ಈಗ ನಮ್ಮನ್ನು ಉದ್ದೇಶಿಸಿ ನಮ್ಮ ಕ್ಷೇತ್ರದ ಶಾಸಕರು, ಹಿರಿಯ ಸಚಿವರಾಗಿ ಕೆಲಸ ಮಾಡಿರುವಂಥ ಆಡಳಿತ ಸುಧಾರಣಾ ಸಮಿತಿಯವರು ಅಧ್ಯಕ್ಷರು ಆಗಿರುವಂಥ ಹಿರಿಯರಾದ ಶ್ರೀಯುತ ದೇಶಪಾಂಡೆ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಭಾಳ ಬೇಗ ಮುಗಿಯುತ್ತೆ. ನಾನು ಮತ್ತು ಸೋಮಣ್ಣ ಅವರು ಮಾತನಾಡ್ತೀವಿ. ಅದಾದ ನಂತರ ಮನವಿ ಸ್ವೀಕಾರದ ಕಾರ್ಯಕ್ರಮ ಇರುತ್ತೆ. ಮತ್ತು ಜನಶಕ್ತಿ ಇಲಾಖೆಯ ಸಚಿವರು, ಆತ್ಮೀಯರಾದಂಥ ವಿ ಸೋಮಣ್ಣ ಅವರೇ, ನಮ್ಮ ಲೋಕಸಭಾ ಸದಸ್ಯರು, ಸ್ನೇಹಿತರಾದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ, ಮಾಜಿ MLC ಅವರಾದಂಥ CSL ಘೋಟ್ನೇಕರ್ ಅವರೇ, ಮಾಜಿ ಶಾಸಕರಾದಂಥ ಸುನೀಲ್ ಹೆಗಡೆ ಅವರೇ, ನಮ್ಮ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿನ ಎಕ್ಸಿಕ್ಯೂಟಿವ್ ಆದಂಥ ಡೈರೆಕ್ಟರ್ ಆದಂಥ ರಾಜೇಂದ್ರ ಜೈನ್ ಅವರೇ, ನಮ್ಮ ಕಾರವಾರ ಕ್ಷೇತ್ರದ ಮಾಜಿ ಶಾಸಕರಾದಂಥ ರೂಪಾಲಿ ಅವರೇ, PCCM SWR HL OVIC ಗೌರವಾಯುತ SP ಶಾಸ್ತ್ರಿ ಅವರೇ, ಶ್ರೀಮತಿ ಬೇಲಾ. ಯಾಕಂದರೆ ಈ ಹುಬ್ಳಿ ಅಥವಾ ದಾಂಡೇಲಿ ಅಳ್ಳಾವ ರೈಲ್ವೆ ಲೈನ್ಗೆ ಭಾಳ ದೊಡ್ಡ ಇತಿಹಾಸ ಇದೆ. ಸಾಧಾರಣ 2005ನೇ ಇಸ್ವಿಯಿಂದ ಇದರ ಬಗ್ಗೆ ಪ್ರಯತ್ನ ನಡೀತಾ ಇವೆ. ಒಮ್ಮೆ ಯಶಸ್ವಿ ಆದ್ವಿ, ಮತ್ತು ಅದು ಸರಿಯಾಗಿ ನಡೆದಿಲ್ಲ. ಈಗ ನಮ್ಮ ಸೋಮಣ್ಣ ಸಾಹೇಬರು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನನ್ನ ವಿಶ್ವಾಸ ಇದೆ, ಒಂದೆರಡು ವಿಚಾರ ಮೂರು ಸಲಹೆ ಕೊಡ್ತೀನಿ. ಅದು ಅವ್ರು ಇಂಪ್ಲಿಮೆಂಟ್ ಮಾಡಿದರೆ ನಿರಂತರವಾಗಿ ಅಳ್ನಾವ ದಾಂಡೇಲಿ ಲೈನ್ ನಡೀತದೆ, ಅದರಲ್ಲಿ ಯಾವುದೂ ಸಂದೇಹ. ಇದೇ ಸ್ಥಳದಲ್ಲಿ ನಾನು ನನ್ನ ಆತ್ಮೀಯ ಸ್ನೇಹಿತರು ದಿವಂಗತ ಅಂಗಡಿಯವರು ತಗೊಂಡು ಬಂದಿದ್ದೆ. ಅವರು ಹುಬ್ಳಿ ಅಂಕೋಲಾ ಲೈನ್ಗೆ ಚಾಲನೆ ಕೊಟ್ಟಿದ್ದು. ಆದರೆ ಅದರ ಕನೆಕ್ಟಿವಿಟಿ ಇದ್ದಿಲ್ಲ. ಅಳ್ಳಾರು ಹೋದ್ರ ಮುಂದೇನು ದಾಂಡೇಲಿ ಜನ ಬಸ್ಲೆ ದಾಂಡೇಲಿಯಿಂದ ಹುಬ್ಳಿಗೆ ಒಂದು ಕಾಲು ಗಂಟೆ 1-2 ಮುಟ್ತಾರೆ. ಅಳ್ನಾವರದಿಂದ ಇಲ್ಲಿ ಅಳ್ನಾವರ ಮತ್ತು ಅಳ್ನಾವರದಿಂದ ಮುಂದೆಲ್ಲೇ ಹೋಗ್ಬೇಕು ಅವರು. ಹಾಗಾಗಿ ಅಳ್ನಾವರದಿಂದ ಹುಬ್ಳಿಗೆ ಕನೆಕ್ಟಿವಿಟಿ ಟ್ರೈನ್ ಆ ಟೈಮ್ದಲ್ಲಿ ಆಗಬೇಕು. ಅಂದರೆ 15 ಮಿನಿಟ್, ಅರ್ಧ ಗಂಟೆ ಇಲ್ಲಿ ಅಲ್ಲಿ ಆಗ್ಬೋದು. ಮತ್ತೊಂದು ಬೆಳಗಾವಿ ಸೈಡ್ ಆಗಬೇಕು. ಬೆಳಗಾವಿ ಸೈಡ್ ಹೋಗೋರು ಪೂನಾ ತನಕ ಹೋಗ್ತಾರೆ, ಇಲ್ಲಿ ಹೋಗೋರು ಬೆಂಗಳೂರು ತನಕ ಹೋಗ್ತಾರೆ. ಆವಾಗ ಇದು ಕಾಯಂ ಸೋಮಣ್ಣ ವಿಶ್ವೇಶ್ವರ ತೊಂದರೆ ಮಾಡ್ತಾ ಇರ್ತಾರೆ, ಬಿಟ್ಬಿಡೋ ಜಿಲ್ಲಾ ಬಿಟ್ಟಾಗ್ತಾನೆ. ಕಾಯಂ ನಡಿಬೇಕಾದ್ರೆ ನಾನು ಸಲಹೆ ಕೊಟ್ಟಿರಲ್ಲ, ತಾವು ತಲೆ ಇಟ್ಕೊಳ್ಬೇಕು. ಆಫೀಸರ್ಸ್ ಫಾರ್ ಯರ್ ನಾಲೆಜ್, if you want this train to continuously run and people should remember the Honorable Railway Minister Somanna and you all, then you have to give connectivity from Alnavar to Hubli and Belgaum so that they can go to Bangalore or they can go to Pune. Otherwise, who will go here? I will myself not go. Because from Dandeli, Hubli 1 hour, 1 hour 15 minutes in Barni by road. So connectivity is very important, which was lacking earlier also. Otherwise, Mr. Angadi was the former railway minister. He is no more. He had come here and I was there. I am connected with this problem since 50 years. These are all new people. Vishweshwar and all have recently come. Am I right, Vishweshwar? ಹಾಗಾಗಿ ಅದನಂತರ ನಾನು
ರೈಲ್ವೆ ಇಲಾಖೆ ವೇಣು ಅಂತ ಮಿನಿಸ್ಟರ್ ಇದ್ರು. ಯು ಮೇ ರಿಮೆಂಬರ್ ಯುವರ್ ಮಿನಿಸ್ಟರ್ ವೇಣು, ಸ್ಟೇಟ್ ಮಿನಿಸ್ಟರ್. ಐ ಹ್ಯಾವ್ ಕರೆಸ್ಪಾಂಡೆಡ್ ವಿತ್ ಹಿಮ್ ಆಲ್ಸೋ ಟು ಸ್ಟಾರ್ಟ್ ದಿಸ್ ಟ್ರೈನ್. 3rd September ಅವರ ಮುನಿಯಪ್ಪ, ನಮ್ಮ ಮುನಿಯಪ್ಪ ಮಿನಿಸ್ಟರ್, ಅವನು ರೈಲ್ವೆ ಮಿನಿಸ್ಟರ್ ಇದ್ದ. ಅವನಿಗೂ ಹೇಳಿದ್ದೆ, ಅವನಿಗೇನು ಮಾಡ್ಲಿಕ್ಕೆ ಆಗಿಲ್ಲ. ನಂತರ ರೈಲ್ವೆ ಮಿನಿಸ್ಟರ್ ದಿನೇಶ್ ತ್ರಿವೇದಿ ಅಂತಿದ್ರು. ನಾ ಶಟಲ್ ಟ್ರೈನ್ ಬಿಟ್ವೀನ್ ದಾಂಡೇಲಿ ಅಳ್ನಾವರ್ ಹುಬ್ಳಿ ಬೆಳಗಾವ್ ಮಾಡಂತ ಹೇಳಿದೆ ಅವ್ರಿಗೆ. ಆಲ್ ದಿಸ್ 5-6 ಮಿನಿಸ್ಟರ್ಸ್, though I am not knowing them personally well, I was in touch and I am in correspondence. ದಿನೇಶ್ ತ್ರಿವೇದಿ ಪುನಃ ನಾ 12th December 212 ಪತ್ರ ಬರ್ದು ಅವ್ರ ಇಂಟ್ರೆಸ್ಟ್ ತೊಗೊಂಡ್ರು, ಬಟ್ ಮಾಡ್ಲಿಕ್ಕೆ ಆಗಿಲ್ಲ. ರೈಲ್ವೆ ಸ್ಪೀಚ್ 1213 ದಿನೇಶ್ ತ್ರಿವೇದಿ ಸ್ಪೀಚ್ ಹೇಳಿದರು, ಈ ರೈಲ್ವೆಗೆ ಸೆಂಟ್ರಲ್ ಬಜೆಟ್ದಲ್ಲಿ ಮೆನ್ಷನ್ ಆಯಿತು 2013. ರೈಲ್ವೆ ಆಫೀಸರ್ಸ್ ಮೇ ಆಲ್ಸೋ ನಾಟ್ ನೋ ದಿಸ್ ಹಿಸ್ಟ್ರಿ. We are all old guards. 12-13ಗೆ ಪುನಃ ಸರ್ವೆ ಮಾಡಿದರು. ರೈಲ್ ಲಿಂಕ್ ಟು ಕನೆಕ್ಟ್ ದಾಂಡೇಲಿ ಹುಬ್ಳಿ. ಹಾಗಾಗಿ ನಿರಂತರವಾಗಿ ಇದ್ರ ಬಗ್ಗೆ ಪ್ರಯತ್ನ ಆಗ್ತಾ ಇವೆ. ನಂತರ ಮಿನಿಸ್ಟ್ರಿ ರೈಲ್ವೆ ಅವ್ರು ತಪ್ಪಲ್ಲ. पैसेंजर्स ಇಲ್ಲ ಇಲ್ಲಿ, कोई जाने वाला ही नहीं है इधर से. ट्रेन हर दिन जाती थी, 1 या 2 आदमी, कौन ट्रेन चलाएगा? ಹಾಗಾಗಿ 6-10-22ಗೆ ಪುವರ್ ಪ್ಯಾಸೆಂಜರ್ ಟ್ರಾಫಿಕ್ ಅಂತ ಟ್ರೈನ್ ಬಂದಾಯಿತು. ಪುನಃ ಪ್ರಹ್ಲಾದ್ ಜೋಶಿ ಅವರು, ನಮ್ಮ ಕೇಂದ್ರ ಸಚಿವರು, ಅವ್ರನ್ನ ಪತ್ರ ಬರೆದಾಗ 19-12-2023 ಅವರು ಪ್ರಯತ್ನ ಮಾಡಿದ್ರು. ಅವತ್ತು ಇಲ್ಲ ಇಲ್ಲೇ, ಬಟ್ ತಾವು ಮಾಡಿದ್ರಿ. ಬಟ್ ಅವರು ನಾವು ಧನ್ಯವಾದ ಅರ್ಪಿಸ್ತೇವೆ. ವಿ ಹೆಲ್ಪ್ ದೋಸ್ ಡೇಸ್ ಇದಾಗಬೇಕಂತ. ಹಾಗಾಗಿ ನಮ್ಮ ಅಶ್ವಿನಿ ವೈಷ್ಣವ್ ಅವ್ರಿಗೂ 26-24 ಪತ್ರ ಬರೆದಿದ್ದೆ ಮಾಡ್ರಿ ಅಂತ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಪತ್ರ ಬರೆದಿದ್ದೆ. ಏನು ಬರ್ದಿದ್ದೇನು ನಿನ್ಗೆ 25-6-24 ಹೇಳು ಬರ್ದಿದ್ದೆ ಅಂತ ಇಲ್ಲ ಅಂತ ಹೇಳಿದೆ. ಮತ್ತು ನನ್ನ ಕ್ರೆಡಿಟ್ ಬರ್ಬೋದು ಅಂತ ಮತ್ತೆ ಇಲ್ಲ ಅಂತ ಹೇಳೋ. ನನಗೇನು ಕ್ರೆಡಿಟ್ ಬೇಡ, ಎಲ್ಲ ಹಣ್ಣಾಗಿದೆ, ನಿನ್ನ ಕ್ರೆಡಿಟ್ ತಗೋ. ನಮ್ಮ ಸ್ನೇಹಿತರು ಆತ್ಮೀಯರು ಸೋಮಣ್ಣ ನನ್ನ ಪರಿಚಯ ಎಷ್ಟು ವರ್ಷದ್ದು, ರಾಮಕೃಷ್ಣ ಹೆಗಡೆ ಕಾಲದಿಂದ ಪರಿಚಯ, ಇವ್ರು ಯಾರ್ದೂ ಇಲ್ಲ. ವೇದಿಕೆ ಮೇಲೆ ಯಾರು ಕೂತಾರಲ್ಲ ಅವ್ರು ಯಾರ್ದು ಪರಿಚಯ ಇಲ್ಲ. ರಾಮಕೃಷ್ಣ ಹೆಗಡೆ ನಮ್ಮ ನಾಯಕರು, ಅವ್ರೂ ನಾಯಕರು, ಅವ್ರ ಕಾಲದಿಂದ ನಮ್ಮ ಪರಿಚಯ. ಹಾಗಾಗಿ ಇವ್ರ ಪತ್ರ ಬರೆದಾಗ 25-6-24 ಬರ್ದೆ, 21-4-24 ಬರ್ದೆ, 9-5-24 ಬರ್ದೆ. ಇವರು ಪ್ರಾಮಾಣಿಕವಾಗಿ ನನಗೊಮ್ಮೆ ಹೇಳಿದರು, ಗುರುಗಳೇ, ನನ್ನ ಗುರುಗಳೇ ಅಂತಾರ, ನಾವು ಮಾಡಿಕೊಡ್ತೇನೆ ಅಂತ ಹೇಳಿದರು. ಇವತ್ತು ಮಾಡಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತೇನೆ. ಇನ್ನೂ ಉಚ್ಚ ಸ್ಥಾನಕ್ಕೆ ದೇವಿ ತುಳಜಾಭವಾನಿ ಅವ್ರ ಆಶೀರ್ವಾದ ಮಾಡಿ ತಗೊಂಡು ಹೋಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನನಗೇನು ದ್ವೇಷ ಇಲ್ಲ. ರಾಜಕಾರಣದಲ್ಲಿ ಕುಸ್ತಿ ಆಡ್ತೀವಿ, ನಾವು ಯಾರು ಬಿಡುವುದಿಲ್ಲ. BJP ಅವ್ರು ನಮ್ಗೆ ಬಿಡುವುದಿಲ್ಲ, ನಾವು BJP ಬಿಡುವುದಿಲ್ಲ. ಆದರೆ ಆತ್ಮೀಯ ಸ್ನೇಹಿತ ಇರಬೇಕು, ಎಲ್ಲ ಜೊತೆ ಸಂಬಂಧ ಚೆನ್ನಾಗಿರಬೇಕು. ಯಾಕಂದ್ರೆ ನಾವು ಜನಪ್ರತಿನಿಧಿ ಆದ ನಂತರ ಕೆಲಸ ಎಲ್ಲರ ಕಡೆ ಮಾಡ್ಕೊಳ್ಬೇಕಾಗ್ತದೆ. ರಾಜಕಾರಣ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ನನ್ನ ಸ್ವಭಾವ ಅಲ್ಲ. ಇಲ್ಲ, ನಾನು 1971 ಇವತ್ತಕ ಜೀವಂತ ರಾಜಕೀಯದಲ್ಲಿ ಇರ್ತಿದ್ದಿಲ್ಲ. ಎಷ್ಟು ವರ್ಷ ಆಯ್ತು? 55 ವರ್ಷ ಆಯ್ತು. ಇನ್ನೂ ನನಗೆ ಒಮ್ಮೆ ತೊಂದರೆ ಆಯಿತು, ಅದದು ಕ್ಷಣಿಕ ಅಷ್ಟೇ. ಹಾಗಾಗಿ ಇವತ್ತು ನಿಜವಾಗಿ ಬಹಳ ಸಂತೋಷದ ದಿನ. ನಾನು ಮಾನ್ಯ ಗೌರವಾನ್ವಿತ ರೈಲ್ವೆ ಮಿನಿಸ್ಟರ್ಗೆ ವಿನಂತಿ ಮಾಡ್ತಾ ಇದ್ದೇನೆ, ಇದು ನಿರಂತರವಾಗಿ ನಡಿಬೇಕಾದ್ರೆ ಇದರ ಕನೆಕ್ಟಿವಿಟಿ ಕೊಡಿ. ಅಳ್ನಾವರದಿಂದ
ಈ ಟ್ರೈನ್ ಅಲ್ಲಿ ಮುಟ್ಟಿದ ನಂತರ ಅಳ್ನಾವರದಿಂದ ಬೆಂಗಳೂರು ಅಥವಾ ಅಳ್ನಾವರದಿಂದ ಹುಬ್ಳಿ ತನಕ ಹೋಗ್ಲಿಕ್ಕೆ ಟ್ರೈನ್ ಇರಬೇಕು. ಅಂದರೆ ಬೆಂಗಳೂರು ಭಾಳ ಟ್ರೈನ್ ಅದಾವ ಹುಬ್ಳಿ ಅಥವಾ ಮತ್ತು ಬೆಳಗಾವಿ ಕರೆಂಟ್ ಇರ್ಬೇಕು. ಯಾಕಂದರೆ ಬೆಳಗಾವಿಯಿಂದ ಕೋಲ್ಹಾಪುರ ಅಂಬಾಬಾಯಿ ನಂತರ ಪೂನಾ ನನಗೆ ಹೂಜನ ಭಾಳ ಅದ. ಈ ಕನೆಕ್ಟಿವಿಟಿ ಇಲ್ಲ, ಅದು ಇಟ್ ವಿಲ್ ಬಿ ಡಿಫಿಕಲ್ಟ್. ಅಗೇನ್ ವಿಲ್ ಹ್ಯಾವ್ ಟು ಫೀಲ್ ಸ್ಯಾಡ್. ಯು ವಾಂಟ್ ಇದು ಕಾಯಮವಾಗಿ ಟ್ರೈನ್ ನಡಿಬೇಕು, ಜನರು ಒಳ್ಳೇದಾಗಬೇಕು. ಯಾಕಂದ್ರೆ ರೈಲ್ವೆ ಟ್ರೈನ್ ಪ್ರವಾಸ ಭಾಳ ಒಳ್ಳೆಯದು, ಬಸ್ಗಿಂತ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಒಳ್ಳೆ ಗಾಳಿ ಬರ್ತದೆ, ಗಲಾಟೆ ಇರುವುದಿಲ್ಲ. ಬಸ್ದಾಗಿ ಧಕ್ಕಾ ಬುಕ್ಕಿ ಅದ್ರೊಳಗೆ ಇವತ್ತು ಈ ನಮ್ಮ ಸಿದ್ದರಾಮಯ್ಯ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿಬಿಟ್ಟಾನ, ಒಳಗೆ ಹೋಗ್ಲಿಕ್ಕೆ ಬರೋದಿಲ್ಲ. ಸಿದ್ದರಾಮಯ್ಯ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡೋದಿಲ್ಲ, ಎಲ್ಲರ ಕೈ ತಪ್ಪಿ ಕೈ ಹತ್ತು ಹೆಣ ಬಿತ್ತ. ಹಾಗಾಗಿ ಎಲ್ಲ ಬಸ್ಗಳು ಫ್ರೀ ಅದಾವ, ಯಾವ ಹೆಣ್ಮಕ್ಳು ಎಲ್ಲ ಖುಷ್. ನೀವು ಗಂಡಸರಿಗೆ ಜಗಾನೇ ಇಲ್ಲ. ನಿಮ್ಮ ಅವ್ರು ಯಾರು ಇರ್ತಾರೆ, ನಿಮ್ಮ ಅಕ್ಕ ತಂಗಿದ್ರು ಹೆಂಡ್ತಿ ಇರ್ತಾರೆ, ಏನು ಮಾಡಬಾರ್ದು ನಿಮಗೆ? ಆಯ್ತಮ್ಮ ನಡಿ. ಈ ಪರಿಸ್ಥಿತಿ ಆಗಬಾರ್ದು. ಹಾಗಾಗಿ ಒಂದು. ಎರಡನೇದು, ಪಂಢರ್ಪುರ್ಗೆ ಹೋಗೋ ಜನ ಭಾಳ ಅದಾಗಲಿ, ಪಂಢರ್ಪುರ್. ಹಾಗಾಗಿ ಹುಬ್ಳಿದಿಂದ ಪಂಢರ್ಪುರ್ ಒಂದು ಟ್ರೈನ್ ಇತ್ತು. ಕೋವಿಡ್-19 ಅದು ಬಂದಾಯಿತು. So if Hubli to Pandharpur train started, a lot of devotees of Lord Panduranga, ಗೊತ್ತು. ಯಾವಾಗ ಹೋಗಿದ್ರಿ ನೀವು ಪಂಢರ್ಪುರ್ಗೆ? ನೀವು ಹೋಗಿದ್ರಿ, ನೀವು ಯಾಕೆ ಹೋಗ್ತೀರಿ ಅಲ್ಲಿ? ನಾವಂತ ಹೋಗಿ ಬರ್ತೇವೆ. ಭಾಳ ಪವಿತ್ರ ಸ್ಥಾನ. ವಿಠಲ್ ರಕುಮಾಯಿ ಹಿಂಗೆ ನಿಂತಾರೆ. ಅಲ್ಲಿ ಭಾಳ ಜನ ನಿಮ್ಗೆ ಹೋಗಿ ಬಂದಿರ್ಬೋದು. ಇನ್ನು ಯಾರು ಹೋಗಿದ್ರೋ ಇಲ್ಲೋ ನೋಡಿ, ಎಷ್ಟು ಕೈ ವ್ಯಾಲ್ ಮಾಡಿಬಿಟ್ರು. ಅದ ನಂತರ ಕ್ಯಾಸೋಲಾಕ್ ಜಂಕ್ಷನ್ ನನ್ನ ಕ್ಷೇತ್ರದಲ್ಲಿ ಅದೇ, ಕ್ಯಾಸೋಲಾಕ್ ಸ್ಟೇಷನ್ ಅದೇ. ಬಟ್ ಅಲ್ಲಿ ಯಾವ ಟ್ರೈನ್ ಮುಂಚೆ ಗೋವಾ ಹೋಗ್ಬೇಕಾದ್ರೆ ಕ್ಯಾಸೋಲಾಕ್ ಹೋಗ್ಬೇಕು. ಬೆಳಗಾವಿಯಿಂದ ಟ್ರೈನ್ ಮಡ್ಗಾವ್ ಹೋಗ್ಬೇಕಾದ್ರೆ, ಪಣಜಿ ಹೋಗ್ಬೇಕಾದ್ರೆ ಕಾಸರಗೋಡಿಂದ ಹೋಗಬೇಕು. ಆದರೆ ಒಂದು ಟ್ರೈನ್ ಇತ್ತು, ಏನು ಮಿರಜ್ ಕ್ಯಾಸರ್ಲಾಕ್, ಆ ಟ್ರೈನು ಬಂದ್ ಮಾಡಿದ್ರು. ಸೊ ಅದು ಸ್ವಲ್ಪ ಪರಿಶ್ರಮ ಮಾಡಬೇಕು. ಈಗ ನನ್ನ ಕೊನೆ ವಿನಂತಿ ನಿಮಗಂದ್ರೆ, ಈ ಟ್ರೈನ್ ನೀವು ಆ ದಿನ ಇಡ್ತೀರಿ, ಯಾವ ದಿನ ನೀವು ಸ್ಟಾರ್ಟ್ ಇಡಬೇಕು ಆ ದಿನ ಬಂದ್ ಮಾಡಿದ್ರಿ. ಸಂಡೇ ಭಾನುವಾರ ಬಂದ್ ಮಾಡಿದ್ದಾರೆ. ಇಲ್ಲೇ ಪ್ರವಾಸೋದ್ಯಮ ದಾಂಡೇಲಿ ಜೋಡಾದಲ್ಲಿ ಇಟ್ ಇಸ್ ಇನ್ಕ್ರೀಸಿಂಗ್ ಲೈಕ್ ಕ್ರೇಜಿ, ಆ್ಯಂಡ್ ಲಾಟ್ ಆಫ್ ಟೂರಿಸ್ಟ್ ಕಮ್ ಆನ್ ಸ್ಯಾಟರ್ಡೇ ಸಂಡೇಸ್ ಹಿಯರ್ ಬಿಕಾಸ್ ದೀಸ್ ಆರ್ ಹಾಲಿಡೇಸ್. ಆ್ಯಂಡ್ ಇಫ್ ಯು ಡೋಂಟ್ ಹ್ಯಾವ್ ಎ ಟ್ರೈನ್ ಹಿಯರ್ ಆನ್ ಸಂಡೇ, ವಾಟ್ ಹ್ಯಾಪನ್ಸ್? ಸೊ ಐ ರಿಕ್ವೆಸ್ಟ್ ಟು ಸಿ ದಟ್ ಆಲ್ ದ 7 days train is continued. And if it's very difficult for you, okay, day like a Wednesday or Thursday, you can adjust. But Sunday, if you don't do, again we'll have to meet after another 5 years to start the train again. I think you will not bring that stage, and I may not be there also then. So, ಇವತ್ತು ಭಾಳ ಸಂತೋಷ ನನಗೆ. ನಮ್ಮ ಸೋಮಣ್ಣ ನಮ್ಮ ಕ್ಷೇತ್ರ ಬಂದಿದ್ದಾರಂತ ಭಾಳ ಸಂತೋಷ. ಸೋಮಣ್ಣನು ಭಾಳ ಕ್ರಿಯಾಶೀಲ ವ್ಯಕ್ತಿ. ನಮ್ಮ ಜೊತೆ ಸಚಿವ ಸಂಪುಟದಲ್ಲಿ ಕೆಲಸ ಮಾಡುವಾಗ ಸಹ ಅವ್ರು ಭಾಳ ಈ ಮನೆಗಳು ಹೌಸಿಂಗ್ ಮಿನಿಸ್ಟರ್ದಾಗ ಈ ಭಾಗದ ಜನ ನಿಮ್ಮ ಋಣಿ ಅದ. ವಿಶ್ವೇಶ್ವರ ಹೇಳಬೇಡಿ, ಕೇಳಬೇಡ. ವಿಶ್ವೇಶ್ವರ ಸಾವಿರಾರು ಮನೆ ಕೊಟ್ಟಿರೋ ನೀವು, ಸಾವಿರಾರು ಮನೆ ಇಲ್ಲಿ ಭಾಗದ ಬಡ ಜನರು ಸಿಕ್ಕಿದ್ದಾವೆ. ನಾನು ನಿಮ್ಮ ಋಣಿ ಅದೇ. ಅಧಿಕಾರ ಕ್ಷಣಿಕ ಅದೇ. Nobody can be in permanent in power and should not be. ಯಾವಾಗ ಅಧಿಕಾರ ಅದೇ ಕೆಲಸ ಮಾಡ್ಬೇಕು, ಮಲಗಬಾರ್ದು ಮನ್ಯಾಗ. ದಿನ ಒಟ್ಟು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟರೆ ಯಾರು ಪೇಪರ್ದವ್ರು ಬರೀತಾರೆ, ಜನ ಒಪ್ಕೊಳ್ಳೋದು.
ಪ್ರೆಸ್ ಸ್ಟೇಟ್ಮೆಂಟ್ಸ್ ಕೊಡೋದು ಕಡಿಮೆ ಮಾಡಿ ಕೆಲಸ ಹೆಚ್ಚು ಮಾಡ್ಬೇಕು, ಜನರ ಪರವಾಗಿ ಅಭಿವೃದ್ಧಿ ಮಾಡಬೇಕು, ಅದು ಬೋಲಿರ್ಬೇಕು. ಇವತ್ತು ನಾ ಜೀವಂತ ಆಗದೇನೆ, ನನಗೇನದೇನು ಭಾಂಡವಾಳ, ಏನು ಭಾಂಡವಾಳ ಇದೆ ನನಗೆ? 1,80,000 ಓಟದಲ್ಲಿ ನಾ ಎಲ್ಲಿ ಹುಟ್ಟಿದ್ದೇನೆ 2,000 ಓಟಿಲ್ಲ. 9 ಬಾರಿ ಆರಿಸಿ ಬಂದು ದೇವಿ ತುಳಜಾಭವನ ಕೃಪೆಯಿಂದ ಕರ್ನಾಟಕ ಅಸೆಂಬ್ಲಿಲಿ ಯಾರು 9 ಬಾರಿನೂ ಆರಿಸಿ ಹೋಗಿಲ್ಲ, ಯಾರು ವಿದೇಶ ಮಾಡಿಬಿಟ್ಟು. ನಾನು ದೊಡ್ಡ ಸಲ ಅಂತ ಹೇಳ್ತಾ ಇಲ್ಲ, ಇದಕ್ಕೆ ನೀವೆಲ್ಲ ಕಾರಣರು, ಈ ಕ್ಷೇತ್ರ ಜನ ಕಾರಣರು. ನಾ ಮತ್ತು ಕ್ಷೇತ್ರ ಬದಲಾವಣೆ ನಾ ಮಾಡಿಲ್ಲ, ನಾ ಇದೇ ಕ್ಷೇತ್ರ ಇದ್ದೇನೆ. ಯಾಕಂದರೆ ನಿಮಗೆ ನಾನು ಅದ್ರ ಬಗ್ಗೆ ಧನ್ಯವಾದ ಅನಿಸ್ಬೇಕು. ಮತ್ತು ಸುಮಣ್ಣ ಅಂತ ಸ್ನೇಹಿತರು ಪಾಪ ಈ ರೈಲ್ವೆ ಬಗ್ಗೆ ಹೇಳಿದೆ. ಇವತ್ತೆಲ್ಲರೂ ಏನೇನೋ ಮಾತಾಡ್ಬೋದು, ಬಟ್ ಈ ರೈಲ್ವೆ ಬಗ್ಗೆ ಪ್ರಯತ್ನ ಮಾಡಿದರೆ ಎಷ್ಟು ಗೊತ್ತೈತೆನಾ? ಗೊತ್ತು ಇರಬೇಕಲ್ಲ ಪ್ರಯತ್ನ ಮಾಡಬೇಕಂತ, ವಿಷಯ ಗೊತ್ತಿರ್ಬೇಕಲ್ಲ. ಹಾಗಾಗಿ ಏನೂ ಇರಲಿ, ಇವತ್ತು ನಮ್ಮ MP ಅವರು ಬಂದಿದ್ದಾರೆ, ಸಂತೋಷ. ನಮ್ಮ MP ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೇನೆ, 8 ಕಾನ್ಸ್ಟಿಟ್ಯೂನ್ಸಿಲಿ ನಿಮ್ಮದು ಹರಿಯಾಣ ಕಾನ್ಸ್ಟಿಟ್ಯೂನ್ಸಿ ಒಂದದೆ, ಆ ಕಾನ್ಸ್ಟಿಟ್ಯೂನ್ಸಿ ಸಹ ಗಮನ ಕೊಡ್ರಿ ಅಂತ ನಿಮಗೆ ರಿಕ್ವೆಸ್ಟ್ ಮಾಡ್ತೇನೆ. ಏನಪ್ಪ ವಿಶ್ವೇಶ್ವರ, ಏನು ತಪ್ಪಿಲ್ಲಲ್ಲ, ರಿಕ್ವೆಸ್ಟ್ ಮಾಡಿ ನೋಡ್ಬಿಟ್ಟು ನಿಂದು ನಿನಗೆ 5 ಕೋಟಿ 10 ಕೋಟಿ ಕೊಡ್ತಾರಲ್ಲ ಮೋದಿ ಸಾಹೇಬರು. ಎಷ್ಟು ಕೋಟಿ ಕೊಡ್ತಾರೆ? 5 ಕೋಟಿ ಬರ್ತದೆ ವರ್ಷಕ್ಕೆ. ಸೊ ಹಲ್ಯಾಳ ಪಾಲ ಎಷ್ಟಾಗ್ತು? 8 ಕ್ಷೇತ್ರ ಅಂದರೆ 60-65 ಲಕ್ಷ ಆಯ್ತು. ಬರಬೇಕಲ್ಲ ಹಲ್ಯಾಳ ಕ್ಷೇತ್ರಕ್ಕೆ. ನಾ ರೆಕಮೆಂಡ್ ಮಾಡಿದ್ದು ಕೊಡಬೇಡ್ರಿ, ನಿಮ್ಮ ಪಕ್ಷದವ್ರು ರೆಕಮೆಂಡ್ ಮಾಡಿದ್ರೆ ಕೊಡ್ರಿ. ಮತ್ತೇನು ಹೇಳಬೇಕು? ದೇವ್ರು ಒಳ್ಳೇದು ಮಾಡಲಿ. ಏನಪ್ಪ आइए क्या है, क्या रिजर्वेशन? जितना चाहिए उतना जमा बैठो. अभी रिजर्वेशन क्या ಇಲ್ಲಿ ಈಗ ರಿಸರ್ವೇಷನ್ ಪ್ರಶ್ನೆ ಇಲ್ಲ. 2 ಜನ ಹೋಗ್ಬೇಕು, ದಾಂಡೇಲಿ ಹೋಗ್ರಿ, ಇಲ್ಲಿಂದ ಟ್ರೈನ್ ಹತ್ತೋದು, ಇಲ್ಲೇ ಏನು ಬಸರೆ, ಇಲ್ಲೇ ಸೀಟ್ ರಿಸರ್ವ್ ಮಾಡ್ಬೇಕಂತೇನಿಲ್ಲ. ದಾಂಡೇಲಿಂದ ಪ್ರಾರಂಭ ಆಗ್ತದೆ. ಟ್ರೈನ್ ಕೆಪಾಸಿಟಿ ಎಷ್ಟು ಜನ ಹೋಗ್ಬೋದು. बेंगलुरु इधर से बेंगलुरु जा दे सकते हैं, दांडे अल्लावर लेके अल्लावर से बेंगलुरु जाना पड़ता है, क्योंकि यहाँ ट्रेन जैसा विशेष करता है, यहाँ से अल्लावर तक जाके ठहर जाता है, वहाँ से दूसरी ट्रेन पकड़ के आपको बोला मिनिस्टरों को दांडे अल्लावर बेंगलोर अल्लावर हुबली शुरू कर बोला, रिक्वेस्ट किया. वो ट्रेन का अगर हुआ तो आप ऑनलाइन पर टिकट खरीद कर सकते हैं. ಮಾಡ್ತಾರೆ ಬಿಡ್ರಿ, ಎಲ್ಲ ರೈಲ್ವೆ ಮಾಡೋದು ಆಫೀಸರ್ ಮಾಡೋದು ಕೆಲಸ ನಾ ಮಾಡೋಕೆ ಹೇಳಕತ್ತೀರಲ್ಲ. ದೇವರೆಲ್ಲ ನಮಸ್ಕಾರ ಮಾಡಿ ಥ್ಯಾಂಕ್ ಯು. ಈ ಭಾಗದ ತಹಶೀಲ್ದಾರ್ ಅವರು ಮತ್ತು EC ಅವರು ವೇದಿಕೆಯ ಮುಂಭಾಗದಲ್ಲಿ ಬರಬೇಕಾಗಿ ವಿನಂತಿ. ಮುಖ್ಯ ವೇದಿಕೆಗೆ ಕಂದಾಯ ಅಧಿಕಾರಿಗಳು ಮತ್ತು ತಹಶೀಲ್ದಾರ್ ಅವರು ವೇದಿಕೆಯ ಮುಂಭಾಗದಲ್ಲಿ ಬರಬೇಕಾಗಿ ವಿನಂತಿ. ಈಗ ನಿಮ್ಮೆಲ್ಲರ ಉದ್ದೇಶಿಸಿ ಎತ್ತರವಾದರೂ ಜನರಿಗೆ ಹತ್ತಿರವಾದ ಹೆಮ್ಮೆಯ ನಮ್ಮ ನಾಯಕರಾಗಿರತಕ್ಕಂಥ ಕಾಗೇರಿ ಸಾಹೇಬರಿಂದ ನುಡಿಗಳು. ಬೋಲೋ ಭಾರತ್ ಮಾತಾ ಕಿ. ಇವತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ಇತಿಹಾಸದಲ್ಲಿ ಮತ್ತೊಮ್ಮೆ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ದಿನ. ನಾನು ಮೊದಲನೇ ಬಾರಿಗೆ ದಾಂಡೇಲಿಯ ಜನತೆಗೆ ನೀವೆಲ್ಲರೂ ಇವತ್ತಿನ ಈ ಐತಿಹಾಸಿಕ ದಿನಕ್ಕೆ ಸಾಕ್ಷಿಯಾಗಿರೋದಕ್ಕೆ ನಿಮ್ಮೆಲ್ಲರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ. ಕೇಂದ್ರದ ರೈಲ್ವೆ ಸಚಿವರು, ರಾಜ್ಯ ಖಾತೆಯ ರೈಲ್ವೆ ಸಚಿವರಾದಂಥ ಶ್ರೀಯುತ ವಿ ಸೋಮಣ್ಣ ಅವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಕರ್ನಾಟಕದಲ್ಲಿ ಅನೇಕ ಖಾತೆಗಳನ್ನು ಅತ್ಯಂತ ಸಮರ್ಥವಾಗಿ ರಾಜ್ಯ ಸರ್ಕಾರದಲ್ಲಿ ನಿರ್ವಹಿಸಿ ಕಳೆದ ಈ 2 ವರ್ಷದ ಈ ಅವಧಿಯಲ್ಲಿ ಕೇಂದ್ರದಲ್ಲಿ ರೈಲ್ವೆ ರಾಜ್ಯ ಸಚಿವರಾಗಿ ರೈಲ್ವೆಯ ಇಲಾಖೆಯನ್ನು ಎಷ್ಟು ವೇಗವಾಗಿ ಮುನ್ನಡೆಸ್ತಿದ್ದಾರೆ ಅಂದರೆ, ಅವರು ಅಶ್ವಿನಿ ವೈಷ್ಣವ್ ಅವರು ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಮೊದಲು ಪ್ಯಾಸೆಂಜರ್ ಟ್ರೈನಿನ ಸ್ಪೀಡ್ನಲ್ಲಿ ಇದ್ದಂಥ ವೇಗ ಇವತ್ತು ವಂದೇ ಭಾರತ್ ಅಷ್ಟೇ ಅಲ್ಲ, ಹೈ ಸ್ಪೀಡ್ ರೈಲ್ವೆ ತನಕ ಹೋಗುವಂಥ ಒಂದು ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಬುಲೆಟ್ ಟ್ರೈನ್
ನಾವು ಯೋಚನೆನೇ ಮಾಡಲಿಕ್ಕಾಗದೇ ಇರುವಂಥ ಬುಲೆಟ್ ಟ್ರೈನ್ ಸಹ ಇವತ್ತು ಭಾರತದಲ್ಲಿ ಓಡಾಡುವಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ, ರೈಲ್ವೆಯ ಇಲಾಖೆಯಿಂದ ಆಗ್ತಾ ಇದೆ. ನಾವೆಲ್ಲ ಹೆಮ್ಮೆ ಪಡಬೇಕು. ನಾನು ನಿಮ್ಮೆಲ್ಲರ ಪರವಾಗಿ ಶ್ರೀಯುತ ಸೋಮಣ್ಣ ಅವರಿಗೆ ಹೃದಯ ತುಂಬಿ ಸ್ವಾಗತಿಸ್ತೇನೆ ಮತ್ತು ಅಭಿನಂದಿಸ್ತೇನೆ. ಯಾಕೆಂದರೆ ನಿನ್ನೆ ಅಧಿವೇಶನ, ಮತ್ತೆ ನಾಳೆ ಅಧಿವೇಶನಕ್ಕೆ ನಾವೆಲ್ಲ ಹೋಗಬೇಕು. ಅದರ ಮಧ್ಯದಲ್ಲಿಯೂ ಅವರು ಬೆಳಗಾವಿ ಒಳಗೆ ಇವತ್ತು ಬೆಳಗ್ಗೆ 4-6 ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿ ದಾಂಡೇಲಿಗೆ ಬಂದು ಈ ರೈಲ್ವೆಯನ್ನು ಅಳ್ನಾವರಕ್ಕೆ, ದಾಂಡೇಲಿಯಿಂದ ಅಳ್ನಾವರಕ್ಕೆ ರೈಲ್ವೆಯನ್ನು ನಾನು ಪ್ರಾರಂಭಿಸ್ತೀನಿ ಅಂತ ಇವತ್ತು ಸಮಯಾವಕಾಶವನ್ನು ಮಾಡಿಕೊಂಡು ಬಂದು ಇವತ್ತು ನಮ್ಮ ಜೊತೆಗೆ ಇಲ್ಲಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅವರು ತುಂಬ ಹೃದಯದ ಧನ್ಯವಾದವನ್ನು, ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ. ಇವತ್ತು ವಿ ಸೋಮಣ್ಣ ಅವರು ತಮ್ಮನ್ನೆಲ್ಲ ನೋಡ್ತಿರುವಾಗ ಅವರು ನಾನು ಮಾತನಾಡ್ಕೊಂಡ್ವಿ, ಜನಕ್ಕೆ ಎಷ್ಟು ಸಂತೋಷ ಆಗಿದೆ ನೋಡಿ ರೈಲ್ವೆ ಬಂದಿರೋದು ಅಂತ. ಇಲ್ಲಾಂದ್ರೆ ಈ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರೋದು ಒಂದು ಬಹಳ ಮಹತ್ವದ ಒಂದು ಕ್ಷಣ ಇದು. ಶ್ರೀಯುತ ಸುನಿಲ್ ಹೆಗ್ಡೆ ಅವರು, ಗೋಟ್ನೇಕರ್ ಅವರು ಹಾಗೂ ರೂಪಾಲಿ ನಾಯ್ಕ್ ಅವರು ಮಾಜಿ ಶಾಸಕರಾಗಿ ನಮ್ಮ ಮಧ್ಯದಲ್ಲಿ ಕೆಲಸ ಮಾಡಿರುವಂಥವ್ರು ಇದ್ದಾರೆ. ಹಾಗೆ ಅದರ ಜೊತೆಯಲ್ಲಿ ಶ್ರೀಮತಿ ಮೀನಾ ಅವರು ಈ ಒಂದು ಮಂಡಳಿ ರೈಲ್ವೆ ಪ್ರಬಂಧಕರಾಗಿ ಕೆಲಸ ಮಾಡ್ತಿದ್ದಾರೆ. ಸತ್ಯಪ್ರಕಾಶ್ ಶಾಸ್ತ್ರಿ ಅವರು ಪ್ರಮುಖ ವಾಣಿಜ್ಯ ವಿಭಾಗದ ಪ್ರಮುಖರಾಗಿ ಕೆಲಸ ಮಾಡ್ತಿದ್ದಾರೆ. ಹಾಗೆ ಶ್ರೀಮತಿ ಆಶಾ ಶೆಟ್ಟಿ ಅವರು ಕೊಂಕಣ್ ರೈಲ್ವೆಯ ಪ್ರಬಂಧಕರಾಗಿ ಕೆಲಸ ಮಾಡ್ತಿದ್ದಾರೆ, ಕಾರವಾರದಲ್ಲಿ ಇರ್ತಾರೆ. ಇವರೆಲ್ಲರೂ ಬಂದಿದ್ದಾರೆ. ನಾನು ಅವರೆಲ್ಲರಿಗೂ ಅಭಿನಂದಿಸ್ತೇನೆ. ವಿಶೇಷವಾಗಿ ನಮ್ಮ ದಾಂಡೇಲಿ ಪೇಪರ್ ಮಿಲ್ಲಿನ MD ಅವರಾದಂತಹ ರಾಜೇಂದ್ರ ಜೈನ್ ಅವರು ಸಹ ನಮ್ಮ ಮಧ್ಯದಲ್ಲಿ ಇದ್ದಾರೆ. ನಾನು ನಿಮ್ಮೆಲ್ಲರನ್ನ, ಪತ್ರಕರ್ತರನ್ನ, ಇವತ್ತು ಬೇರೆ ಬೇರೆ ಜಿಲ್ಲೆಯಾದ್ಯಂತ ಅಥವಾ ಅಕ್ಕಪಕ್ಕದ ಜಿಲ್ಲೆಯಿಂದಲೂ ಸಹ ಬಂದಿರುವಂಥವ್ರನ್ನ ತಮ್ಮನ್ನೆಲ್ಲ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ, ಅಭಿನಂದಿಸ್ತೇನೆ. ಇವತ್ತು ನಮ್ಮ ಈ ಒಂದು ಟ್ರೈನ್ ಇಲ್ಲಿ ಪ್ರಾರಂಭ ಆಗ್ತಾ ಇದೆ ಅಳ್ನಾವರಕ್ಕೆ. ನಮಗೆಲ್ಲ ಗೊತ್ತಿದ್ದಂತೆ ಮೊದಲು ಟ್ರೈನ್ ಇತ್ತು ಅನ್ನೋದನ್ನು ನೆನಪಿಸಿದ್ದಾರೆ. ಸುರೇಶ್ ಅಂಗಡಿ ಅವರು ಬಂದು, ಪ್ರಹ್ಲಾದ್ ಜೋಶಿ ಅವರೆಲ್ಲ ಬಂದು ಅದರ ಉದ್ಘಾಟನೆಯನ್ನು ಮಾಡಿ ಇಲ್ಲಿ ಟ್ರೈನು ಪ್ರಾರಂಭ ಆಗಿತ್ತು. ಆದರೆ ಕರೋನಾ ಸಂದರ್ಭದಲ್ಲಿ ಎಲ್ಲ ಕಡೆಗೆ ತೊಂದರೆ ಆದಂತೆ ನಮ್ಮ ಟ್ರೈನು ಸಹ ನಿಲ್ಲಿತು. ಇಲ್ಲಿ ಸರ್ ಮಾರ್ಚ್ 21, 2020ರಲ್ಲಿ ಕೊನೆಯ ಟ್ರೈನ್ ಬಂದಿದ್ದು. ಮಾರ್ಚ್ 20ರಲ್ಲಿ 21ನೇ ತಾರೀಕು, ಅವತ್ತು ಮಾರ್ಚ್ 21ನೇ ತಾರೀಕು 2020 ಕೊನೆ ಟ್ರೈನ್ ಬಂದಿತ್ತು. ಅಂದರೆ ಇವತ್ತಿಗೆ ಸರಿಸುಮಾರು 6 ವರ್ಷದ ಹಿಂದೆ ನಿಂತಿರುವಂಥ ಒಂದು ಟ್ರೈನು ಇವತ್ತು ಮತ್ತೆ ಇಲ್ಲಿ ಪ್ರಾರಂಭ ಆಗ್ತಾ ಇದೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಈ ಅಳ್ನಾವರ್ ಜಂಕ್ಷನ್ನಿಂದ ದಾಂಡೇಲಿ ನಡುವೆ ಹೊಸ ಡೆಮೋ ರೈಲ್ ಸೇವೆ ಏನು ಆರಂಭ ಆಗ್ತಾ ಇದೆ. ಇದು ಮೊದಲು ನಮಗೆಲ್ಲ ಗೊತ್ತಿತ್ತು, ಒಂದಿತ್ತು. ಈಗಾದರೆ ಸೋಮಣ್ಣ ಅವರ ವಿಶೇಷ ಒಂದು ಕಾಳಜಿಯಿಂದಾಗಿ ದಿನಕ್ಕೆ 3 ಬಾರಿಗೆ ಟ್ರೈನ್ ಓಡಾಡುವಂಥ ಒಂದು ನಿರ್ಣಯ ಇದಾಗಿದೆ. 3 ಬಾರಿಗೆ ಈ ಟ್ರೈನು ಓಡಾಡ್ತಾ ಇದೆ. ನನಗೆ ಇಲ್ಲಿಂದ 3/4 ಗಂಟೆ ಬೇಕಂತೆ ಅಳ್ನಾವರಕ್ಕೆ ಹೋಗಲಿಕ್ಕೆ. ನಾನು ಕೇಳಿದೆ ಇದರ ರೇಟ್ ಎಷ್ಟು, ದರ ಎಷ್ಟು ಅಂತ, ಟಿಕೆಟ್ ದರ. ನಾನು ಕೇಳಿ ನನಗೆ ಒಂದ್ಸಲ ನಂಬಬೇಕೋ ಬಿಡಬೇಕು ಅಂತ ಗೊತ್ತಾಯಿತು. ಸೋಮಣ್ಣಜಿ, ಇಲ್ಲಿಂದ ಅಲ್ಲಿಗೆ 26 ಕಿಲೋಮೀಟರ್ ಆಗುತ್ತೆ ಅಳ್ನಾವರಕ್ಕೆ. ನಿಮ್ಮ ರೈಲ್ವೆ ಖಾತೆ ಜನಪರವಾಗಿ, ಬಡವರ ಪರವಾಗಿ ನಮಗೆಲ್ಲ ಎಷ್ಟು ಸಹಾಯ ಮಾಡ್ತಾ ಇದೆ ಅಂದರೆ, ಇಲ್ಲಿಂದ ಅಳ್ನಾವರಕ್ಕೆ ಕೇವಲ 10 ರೂಪಾಯಿಯಲ್ಲಿ ನಾವು ಪ್ರವಾಸ ಮಾಡ್ಬೋದು, ಕೇವಲ 10 ರೂಪಾಯಿಯಲ್ಲಿ. ಹಾಗಾಗಿ ರೈಲ್ವೆ ಬೇಕು 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 ಅನ್ನುವಂಥ ಬೇಡಿಕೆ ಇದೆ. ನಾನು ಶ್ರೀಯುತ ದೇಶಪಾಂಡೆ ಅವರಲ್ಲೂ ಮಾತಾಡಿದೆ. ನಾವೆಲ್ಲ ಮಾತನಾಡ್ತಾ ಇದ್ವಿ, 10 ರೂಪಾಯಿಗೆ ಇಲ್ಲಿಂದ ಅಳ್ನಾವರಕ್ಕೆ ಹೋಗ್ಬಿಡ್ತೀವಿ. ಆದರೆ ದಾಂಡೇಲಿ ಬಸ್ ಸ್ಟ್ಯಾಂಡಿಂದ ನಮ್ಮ ನಮ್ಮ ದಾಂಡೇಲಿ ಸ್ಟೇಷನ್ನಿಗೆ ಬರಬೇಕು ಅಂದ್ರೆ 100 ರೂಪಾಯಿ ಆಗುತ್ತೆ ಅಂತ. ಹಾಗಾಗಿ ನಾನು ದೇಶಪಾಂಡೆ ಅವರು ಮಾತಾಡ್ಕೊಂಡಿದ್ದೀವಿ, ನಾವು ಮುಂದಿನ ದಿನದಲ್ಲಿ ನಮ್ಮ ಸಿಟಿ ಬಸ್ ಏನಿದೆಯೋ ಅದು ಈ ರೈಲ್ವೆಗೆ ಕನೆಕ್ಟ್ ಆಗುವಂತೆ ನಾವು ಮಾಡಬೇಕು ಅನ್ನೋದನ್ನು ನಾವು ಮಾತನಾಡ್ಕೊಂಡಿದ್ದೀವಿ. ಅವರು ನಮ್ಮ NWRTC ಅವ್ರ ಹತ್ರ ಮಾತನಾಡಿ ಅದನ್ನು ಕನೆಕ್ಟಿವಿಟಿಗೂ ನಾವು ಪ್ರಯತ್ನ ಮಾಡ್ತೀವಿ. ನಮಗೆ ಮತ್ತೆ ಕೇಳಿದರು, ಸರ್ 10 ರೂಪಾಯಿ ಚೀಪ್ನಲ್ಲಿ ಅಲ್ಲಿಂದ ಬಸ್ನಲ್ಲಿ ಇಲ್ಲಿಗೆ ಬರ್ತೀವಿ, ಮತ್ತು ಮಹಿಳೆಯರಿಗೆ ಏನಾದ್ರು ಫ್ರೀ ಇದೆಯಾ ಅಂತ ಕೇಳಿದ್ರು. ಮಹಿಳೆಯರಿಗೂ 10 ರೂಪಾಯಿ, ಮತ್ತು ಇದು ಎಲ್ಲ ಫ್ರೀ ಇದೆ ಅಂತ ಇಲ್ಲೂ ಫ್ರೀ ಹತ್ತಬೇಡ್ರಿ, ಮತ್ತೆ ಇಲ್ಲ 10 ರೂಪಾಯಿ ಕೊಟ್ಟೆ ಹತ್ತಬೇಕಾಗತ್ತೆ. ಹಾಗಾಗಿ ಈ ಫ್ರೀ ಸಾಮ್ರಾಜ್ಯದಲ್ಲಿ ಕಳೆದು ಹೋಗ್ಬಿಡ್ತೇವೇನೋ ಅಂತ ಅನಿಸುತ್ತೆ. ಕಳೆದು ಹೋಗಿದ್ದೇವೆ, ಆದರೆ ಇನ್ನೂ ಮತ್ತೆ ಹಾಗೆ ಅನಿಸುತ್ತೆ ಅನೇಕ ಸಂದರ್ಭದಲ್ಲಿ. ಆದರೆ ಹಾಗಾಗಿ
ನಮ್ಗೆ 10 ರೂಪಾಯಲ್ಲಿ ಅಲ್ಲಿ ಹೋಗ್ಲಿಕ್ಕಾಗತ್ತೆ. ಇಲ್ಲಿಗ ಆ ಕನೆಕ್ಟಿಂಗ್ ಬಸ್ಸು ಇಲ್ಲಿಗೆ ವ್ಯವಸ್ಥೆ ಮಾಡೋದಕ್ಕೆ ಮಾತಾಡ್ಕೊಂಡಿದ್ದೀವಿ. ನಾನು NWRTC ಅವ್ರ ಹತ್ರ ನಾವೆಲ್ಲ ಮಾತನಾಡಿ ಅದನ್ನು ಮುಂದೆ ಹೋಗುತ್ತಂತೆ. ಇಲ್ಲಿಗೆ ಈ ಟ್ರೈನ್ ಬರುವಾಗಿದ್ದಕ್ಕೆ ಲಿಂಕ್ ಕೊಡೋದಕ್ಕೆ ನಮ್ಮ ಪ್ರಯತ್ನ ನಾವು ಮಾಡ್ತೇವೆ. ನಾವು ಇದನ್ನು ಹೇಳೋದ್ರ ಜೊತೆಯಲ್ಲಿ ಈ ರೈಲ್ವೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿರೋ ಒಂದು 2-3 ಮಾತು ಏನಿದೆ ಅಂದರೆ, ಮೊದಲನೇದಾಗಿ ಈ ಟ್ರೈನು ನಮಗೆ ಹುಬ್ಬಳ್ಳಿಗೆ ಕನೆಕ್ಟ್ ಆಗಲೇಬೇಕು. ಸೋಮಣ್ಣ ಅವರೇ, ತಾವು ಅದಕ್ಕೆ ವಿಶೇಷವಾದಂತಹ ಒಂದು ಕಾಳಜಿಯನ್ನು ವಹಿಸಿ ನಮ್ಮ ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಅದರಿಂದ ನಾವು ಬೆಳಗಾಂ ಸೈಡ್ ಹೋಗೋದಾಗಲಿ ಅತ್ಲಾಗೆ ಬೆಂಗಳೂರು ಸೈಡ್ ಹೋಗೋದಾಗಲಿ ನಮಗೆಲ್ಲದಕ್ಕೂ ಅನುಕೂಲ ಆಗುತ್ತೆ. ಹಾಗಾಗಿ ಇದನ್ನು ಹೇಗಾದರೂ ಅದನ್ನು ನಾವು ಧಾರವಾಡ ಹುಬ್ಬಳ್ಳಿ ತನಕ ನಮಗೆ ಅದಾದರೆ ಹುಬ್ಬಳ್ಳಿ ತನಕ ಆದರೆ ಎಲ್ಲದಕ್ಕೂ ಕನೆಕ್ಟಿವಿಟಿ ಭಾಳ ಅನುಕೂಲ ಆಗುತ್ತೆ. ಹಾಗಾಗಿ ಅದನ್ನೊಂದು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಅದು ಆದ ತಕ್ಷಣದಲ್ಲಿ ನಿಮ್ಮೆಲ್ಲರ ಬೇಡಿಕೆ ಇದೆ, ಸ್ವಲ್ಪ ಸಮಯ ಹೆಚ್ಚು ಕಡಿಮೆ ಮಾಡ್ಬೇಕ್ರಿ. ಇದು ಭಾಳ ಬೇಗ ಆಯ್ತು, ಭಾಳ ತಡ ಆಯ್ತು, ಹಿಂಗೆಲ್ಲ ಇದೆ. ಒಂದ್ಸಲ ಓಡಾಡಲಿ ಸರಿಯಾಗಿ, ಅಂದ್ರೆ ಅದು ಹಾಗೆ ಓಡಾಡಂಗಿಲ್ಲ. ನಿಮ್ಮನ್ನು ಹಚ್ಕೊಂಡೇ ಓಡಾಡಬೇಕು, ನೀವು ಹತ್ತಬೇಕು. ಅದು ಟ್ರೈನು ನೀವು ದೇಶಪಾಂಡೆ ಅವ್ರು ಹೇಳಿದ್ರು ಅಂತ 1.5 ಗಂಟೆಗೆ ಹುಬ್ಳಿ ಹೋಗ್ಬೋದು ಅಂತ ಹಾಗೆ ಹೊಂಟು ಬಿಟ್ಟಿದ್ದೀರಿ ಎಲ್ಲ. ಮತ್ತೆ ನಮ್ಮ ಟ್ರೈನಲ್ಲಿ ಯಾರು ಹೋಗ್ಬೇಕು ಮತ್ತೆ? ಹಾಗಾಗಿ ಟ್ರೈನ್ ಹತ್ತಿ ಹೋಗಿ ಬಂದು ಮಾಡಿ ಅದು ಟೈಮಿಂಗಿಂದ ಏನು ವ್ಯತ್ಯಾಸ ಇದೆಯೋ ಅದನ್ನು ಸಹ ಸರಿ ಮಾಡಲಿಕ್ಕೆ ನಾವು ನಮ್ಮೆಲ್ಲ ಪ್ರಯತ್ನವನ್ನು ನಾನು ಶ್ರೀಯುತ ಸೋಮಣ್ಣ ಅವ್ರ ಹತ್ರ ಮಾತನಾಡಿ ಅದನ್ನು ಮಾಡಿಸ್ತೇನೆ. ಒಂದು ಸಮಯದ ಹೊಂದಾಣಿಕೆ ಮಾಡೋದು, ಎರಡನೇದು ಈ ಟ್ರೈನು ಹುಬ್ಳಿ ಧಾರವಾಡಕ್ಕೆ ತನಕ ಅದು ಎಕ್ಸ್ಟೆನ್ಷನ್ ಕನೆಕ್ಟಿವಿಟಿ ಕೊಡೋದು, ಮೂರನೇದು ಬಸ್ಸು ಸಿಟಿ ಬಸ್ಸಿನ ಕನೆಕ್ಟಿವಿಟಿ ಕೊಡೋದು. ಇದನ್ನು ಮೂರಂತೂ ನಾವು ಆದ್ಯತೆಯಿಂದ ಇದನ್ನು ಮಾಡಬೇಕು ಅನ್ನುವಂಥ ಮಾತನ್ನು ನಾವೆಲ್ಲ ಆಡ್ಕೊಂಡಿದ್ದೀವಿ. ಇದಲ್ಲದೆ ನಮಗೆ ದಾಂಡೇಲಿಗೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಬಂಧುಗಳೇ, ನಾನು ಭಾಳ ಸಂತೋಷದಿಂದ ಹೇಳ್ತೇನೆ, ನಮ್ಮ ಜಿಲ್ಲೆ ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿಸಿರುವಂಥದ್ದು. ಹಾಗಾಗಿ ಪ್ರವಾಸೋದ್ಯಮಕ್ಕೆ ಆದ್ಯತೆ ಕೊಡಬೇಕು. ಇಲ್ಲಿ ಯಾವುದು ಬೃಹತ್ ಯೋಜನೆಯಿಂದ ನಮ್ಮ ಸಾಕಾಗಿದೆ. ನಮಗೆ ಅದರಿಂದ ಆಗ್ತಾ ಇರುವಂಥ ದುಷ್ಪರಿಣಾಮಗಳನ್ನು ಎದುರಿಸೋದೇ ಸಾಕಾಗಿದೆ. ಹಾಗಾಗಿ ನಮಗೆ ಈಗ ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿಸಿರುವಂಥ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಹಾಗಾಗಿ ಅದಕ್ಕೆ ಹೆಚ್ಚು ಆದ್ಯತೆ ಕೊಡೋದ್ರ ಬಗ್ಗೆ ಈ ರೀತಿಯ ಸಂಪರ್ಕಗಳು ಹೆಚ್ಚಾಗಬೇಕು. ಹಾಗಾಗಿ ರಾಷ್ಟ್ರೀಯ ಹೆದ್ದಾರಿಗಳು ಹೆಚ್ಚಾಗ್ತಾ ಇರೋದು ಮತ್ತು ಈಗ ರೈಲ್ವೆ ಕನೆಕ್ಟಿವಿಟಿ ದೃಷ್ಟಿಯಿಂದಲೂ ಹೆಚ್ಚಾಗ್ತಾ ಇರೋದು. ಬಂಧುಗಳೇ, ಬಹಳ ಸಂತೋಷದ ಒಂದು ಮಾತನ್ನು ನಾನು ಹೇಳ್ತೇನೆ. ಶ್ರೀಯುತ ಸೋಮಣ್ಣ ಅವರ, ಅಶ್ವಿನಿ ವೈಷ್ಣವ್ ಅವರ ಕಾರಣದಿಂದಾಗಿ, ಪ್ರಧಾನಿ ನರೇಂದ್ರ ಮೋದಿಜಿಯವರ ನೇತೃತ್ವದ ಕಾರಣದಿಂದಾಗಿ ಇವತ್ತು ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಲೈನ್ ಸಹ ಆಗೇ ಆಗುತ್ತೆ ಅನ್ನುವಂಥ ವಿಶ್ವಾಸದ ಹಂತಕ್ಕೆ ನಾವು ಬಂದಿದ್ದೇವೆ. ನಾನು ಸೋಮಣ್ಣ ಅವರಿಗೆ, ಅಶ್ವಿನಿ ವೈಷ್ಣವ್ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೇನೆ. ಅದಕ್ಕೆ ಬೇಕಾದಂಥ DPR ಎಲ್ಲ ಆಗಿ ಕೆಲವು ಕೋರ್ಟು ಕಚೇರಿ ವಿಷಯಗಳೆಲ್ಲ ಮುಗಿದು ಇನ್ಯಾವುದೋ ಒಂದು ರಿಪೋರ್ಟ್ ಒಂದು ಬರೋದಿದೆ. ಅದು ಬಂದ ನಂತರದಲ್ಲಿ ಅದು ಮುಂದಿನ ಆಡಳಿತಾತ್ಮಕ ಒಂದು ಕ್ರಮವನ್ನು ವಹಿಸಿ ಆ ಯೋಜನೆ ಸಹ ಆಗೋದಿದೆ. ಅದಲ್ಲದೆ ಇನ್ನೊಂದು ಸಂತೋಷದ ಸಂಗತಿಯನ್ನು ಹೇಳಬೇಕು. ಸುರೇಶ್ ಅಂಗಡಿ ಅವರು, ನಾವು ಅವ್ರು ನೆನೆಸ್ಕೊಳ್ಬೇಕು. ಯಾಕಂದರೆ ಆ ಸಂದರ್ಭದಲ್ಲಿ ನಾನು ಸ್ಪೀಕರ್ ಇದ್ದೆ. ನಾನು ದೆಹಲಿ ಹೋಗಿ ಅವರಲ್ಲಿ ವಿನಂತಿ ಮಾಡಿಕೊಂಡ ನಂತರದಲ್ಲಿ ಅವರು ತಾಳಗುಪ್ಪ, ಸಿದ್ದಾಪುರ, ಶಿರ್ಸಿ, ಮುಂಡಗೋಡು, ಹುಬ್ಬಳ್ಳಿಗೆ ಕನೆಕ್ಟ್ ಮಾಡುವಂಥ ಟ್ರೈನಿಗೆ ಅಗತ್ಯವಾದಂಥ ಸರ್ವೆ ಕೆಲಸ ಎಲ್ಲ ಆಗಿ ಈಗ ಕಳೆದ 2 ವರ್ಷದಲ್ಲಿ ಸೋಮಣ್ಣ ಅವರು, ಅಶ್ವಿನಿ ವೈಷ್ಣವ್ರ ಕಾರಣದಿಂದ ಅದಕ್ಕೆ ಬೇಕಾಗಿರೋ DPRಗಳು ಎಲ್ಲವೂ ಆಗಿ ಅದಿನ್ನೇನು ಕೊನೆಯ ಹಂತದಲ್ಲಿ ಅದು ಮಂಜೂರಾತಿಗೆ ಇದೆ ಅನ್ನುವಂಥದ್ದಿದೆ. ಭವಿಷ್ಯದಲ್ಲಿ ಆ ಯೋಜನೆಯೂ ಹಾಗೆ ಆಗುತ್ತೆ ಅನ್ನುವಂಥ ವಿಶ್ವಾಸವನ್ನು ನಿಮ್ಮ ಎದುರುಗಡೆಯಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಮೊದಲು ಉತ್ತರ ಕನ್ನಡ ಜಿಲ್ಲೆಗೆ ದಾಂಡೇಲಿ, ಅದಾದ ನಂತರ ಜಾರ್ಜ್ ಫರ್ನಾಂಡಿಸ್ ಉಳಿದವರೆಲ್ಲ ನೇತೃತ್ವದ ಕಾರಣದಿಂದಾಗಿ ಕೊಂಕಣ್ ರೈಲ್ವೆ ಮಾತ್ರ ಇತ್ತು. ಆದರೆ ಈಗ ಅಂಕೋಲಾ ಹುಬ್ಬಳ್ಳಿ ಒಳಗೊಂಡಂತೆ, ತಾಳಗುಪ್ಪ ಶಿರ್ಸಿ ಹುಬ್ಬಳ್ಳಿ ಒಳಗೊಂಡಂತೆ ಅನೇಕ ಯೋಜನೆಗಳು ಬರ್ತಾ ಇದೆ. ಅದು ಒಳ್ಳೆಯದಾಗಿ ಆಗ್ತಾ ಇದೆ. ನಾನು ಈ ಸಂದರ್ಭದಲ್ಲಿ ಕೊಂಕಣ್ ರೈಲ್ವೆಯ ನಮ್ಮ ಅಧಿಕಾರಿಗಳು ಇಲ್ಲಿ ಇದ್ದಾರೆ. ನಾನು ಕೊಂಕಣ್ ರೈಲ್ವೆಯ ಸಲಹಾ ಸಮಿತಿಯ ಸಭೆಯಲ್ಲಿಯೂ ಸಹ ಭಾಗವಹಿಸ್ತಾ ಇದ್ದೇನೆ. ಸಚಿವರೆಲ್ಲರ ಗಮನಕ್ಕೆ ತಂದಿರೋದ್ರ ಪರಿಣಾಮವಾಗಿ ಇವತ್ತು ಕೊಂಕಣ್ ರೈಲ್ವೆಗೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನೇಕ ರೀತಿಯ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇದೆ. ನಮಗೆ ಕುಮಟಾದಲ್ಲಿ ಸೆಕೆಂಡ್ ಪ್ಲಾಟ್ಫಾರ್ಮ್ ಇರಲಿಲ್ಲ, ನಮ್ಮ ಗೋಕರ್ಣದಲ್ಲಿ ಸೆಕೆಂಡ್ ಪ್ಲಾಟ್ಫಾರ್ಮ್ಗಳು ಇರಲಿಲ್ಲ, ಮುರುಡೇಶ್ವರ ಸ್ಟೇಷನ್ ಇರಲಿ, ಹೊನ್ನಾವರ ಇವತ್ತಿಗೂ ಕಷ್ಟದಲ್ಲಿರುವಂಥದ್ದಿದೆ, ಭಟ್ಕಳ ಇರಲಿ, ಕಾರವಾರ ಇರಲಿ, ಅನೇಕ ಸಮಸ್ಯೆಗಳಿತ್ತು. ಆದರೆ ಇವತ್ತು ನಾನು ವಿಶೇಷವಾಗಿ ಕೊಂಕಣ್ ರೈಲ್ವೆಯಲ್ಲಿ ಮಾಡಿರೋ ಪ್ರಯತ್ನ ಮತ್ತು ಅದಕ್ಕೆಲ್ಲ ಸಹಕರಿಸಿರುವಂಥ ಶ್ರೀಯುತ ಸೋಮಣ್ಣ ಅವರ ಕಾರಣದಿಂದಾಗಿ
ಕುಮಟಾದಲ್ಲಿ 2ನೇ ಪ್ಲಾಟ್ಫಾರ್ಮ್ ಈಗ ಅಂತಿಮಗೊಂಡಿದೆ, ಗೋಕರ್ಣದಲ್ಲಿ 2ನೇ ಪ್ಲಾಟ್ಫಾರ್ಮ್ ಅಂತಿಮಗೊಂಡಿದೆ. ಇವತ್ತು ಕೊಂಕಣ್ ರೈಲ್ವೆ ಒಂದು ಲಾಭದಾಯಕವಾದಂಥ ಸ್ಥಿತಿಯನ್ನ ತಲುಪಿರೋದನ್ನು ನೋಡ್ತಾ ಇದ್ದೇವೆ. ಮುಂದಿನ 3 ವರ್ಷದಲ್ಲಿ ಕೊಂಕಣ್ ರೈಲ್ವೆಯ ಚಿತ್ರಣವೇ ಬದಲಾಗೋದಕ್ಕೆ ಬೇಕಾದಂಥ ಯೋಜನೆಯನ್ನ ಶ್ರೀಯುತ ಸೋಮಣ್ಣ ಅವರ ನೇತೃತ್ವದಲ್ಲಿ ರೈಲ್ವೆ ಇಲಾಖೆ ಮಾಡಿದೆ ಅನ್ನುವಂಥ ಸಂತೋಷದ ಮಾತನ್ನು ಹೇಳ್ತಾ, ಕೊಂಕಣ್ ರೈಲ್ವೆ ಭಾಗಕ್ಕೆ ಸುಮಾರು 10 ಕೋಟಿಗಿಂತ ಹೆಚ್ಚು ಹಣವನ್ನ ಅಲ್ಲಿ ಸುಧಾರಣೆಗೋಸ್ಕರವಾಗಿ ತಂದು ಮೂಲಭೂತ ಸೌಕರ್ಯಗಳನ್ನ, ಈಗ ನಮ್ಮ ಪ್ರಯಾಣಿಕರು ತಂಗುದಾಣ ಇದೆ, AC ರೂಮ್ ಮಾಡಿದ್ದೀವಿ ಕಾರವಾರದಲ್ಲಿ, ಶೌಚಾಲಯಗಳನ್ನು ನಿರ್ಮಿಸಬೇಕಿತ್ತು, ಅದನ್ನು ಭಟ್ಕಳದಲ್ಲಿ ಮುರುಡೇಶ್ವರದಲ್ಲಿ ಅದಕ್ಕೆ ಬೇಕಾಗಿರುವಂಥದ್ದು ವ್ಯವಸ್ಥೆಗಳಾಗಿದೆ. ಹೀಗೆ ಅನೇಕ ರೀತಿಯ ಸುಧಾರಣಾ ಕ್ರಮಗಳನ್ನು ರೈಲ್ವೆ ವಿಭಾಗದಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಜನರ ಪ್ರೀತಿ ಪ್ರೋತ್ಸಾಹದ ಬೆಂಬಲ ಇದೆ ಮತ್ತು ಸರ್ಕಾರದಿಂದಲೂ ಸಹ ಮಾನ್ಯ ಸಚಿವರುಗಳ ಸಂಪೂರ್ಣ ಬೆಂಬಲ ಸಿಗ್ತಾ ಇದೆ. ಆ ಕಾರಣದಿಂದ ಈ ಎಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ. ನಾನು ಸಂಸದನಾಗಿ ನಿಮ್ಮ ಪ್ರತಿನಿಧಿಯಾಗಿ ನಾನು ನಿಮಗೆ ವಿಶ್ವಾಸ ಕೊಡ್ತೇನೆ, ಬರುವಂಥ ದಿನದಲ್ಲಿ ಇನ್ನಷ್ಟು ಹೆಚ್ಚು ಮೂಲಭೂತ ಸೌಕರ್ಯಗಳನ್ನು ನಮ್ಮ ಜಿಲ್ಲೆಗೆ ಒದಗಿಸೋದಕ್ಕೆ ನಾನು ಬದ್ಧವಾಗಿದ್ದೇನೆ. ಅದು ಟವರ್ ಇರ್ಬೋದು, ರಾಷ್ಟ್ರೀಯ ಹೆದ್ದಾರಿಯ ಸುಧಾರಣೆ ಇರ್ಬೋದು, ಅದು ರೈಲ್ವೆ ಕನೆಕ್ಟಿವಿಟಿ ಇರ್ಬೋದು, ಕೇಂದ್ರ ಸರ್ಕಾರದ ಯೋಜನೆಗಳು, ಅದೆಲ್ಲವೂ ನಮ್ಮೂರಿನ ಜನತೆಗೆ ತಲುಪೋದಕ್ಕೆ ಬೇಕಾದಂಥ ಪ್ರಯತ್ನವನ್ನು ನಾನು ಮಾಡ್ತಿದ್ದೀನಿ, ಅದನ್ನು ಮಾಡ್ತೀನಿ. ರಾಜ್ಯ ಸರ್ಕಾರದ ಸಹಕಾರಗಳು ಇನ್ನು ಹೆಚ್ಚಿನ ಅಗತ್ಯತೆ ಇದ್ದೇ ಇದೆ. ಅದನ್ನು ನಾನು ಸದಾ ಕಾಲದಲ್ಲಿಯೂ ನಾನು ಬಯಸ್ತಾ ಇದ್ದೇನೆ. ಅದನ್ನು ಗಮನಕ್ಕೆ, ಜಿಲ್ಲಾಡಳಿತದ ಗಮನಕ್ಕೆ, ರಾಜ್ಯ ಸರ್ಕಾರದ ಗಮನಕ್ಕೆ ತಂದಿದ್ದೇನೆ. ನಾವು ಕೇಂದ್ರದ ಯಾವುದೇ ಯೋಜನೆಯನ್ನು ಜಾರಿಗೊಳಿಸೋದಾದರೂ ರಾಜ್ಯ ಸರ್ಕಾರದ ಸಂಪೂರ್ಣವಾದಂಥ ಸಹಕಾರ ಬೇಕಾಗತ್ತೆ. ಹಾಗಾಗಿ ಅದರ ಅಪೇಕ್ಷೆಯೂ ಇದೆ ಅನ್ನೋದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಬಂಧುಗಳೇ, ನಾವು ಕಳೆದ 3-4 ತಿಂಗಳ ಹಿಂದೆ ಶ್ರೀಯುತ ಸೋಮಣ್ಣ ಅವರು ಅಳ್ನಾವರಕ್ಕೆ ಮತ್ತು ಲೋಂಡಾಕ್ಕೆ, ಹಾಗೆ ಖಾನಾಪುರಕ್ಕೆ, ಬೆಳಗಾವಿಗೆ ಎಲ್ಲ ರೈಲ್ವೆಯ ವಿಶೇಷ ಒಂದು ಇನ್ಸ್ಪೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಮತ್ತು ಅಲ್ಲಿಯ ಸೌಲಭ್ಯವನ್ನು ನೋಡೋದಕ್ಕೆ ಬಂದಿದ್ರು. ಅಳ್ನಾವರ ಸ್ಟೇಷನ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ಅಂತ, ಬಹಳ ಸುಂದರವಾಗಿದೆ. ಅಳ್ನಾವರಕ್ಕೆ ಅವರು ಬಂದಾಗ ನಾವೆಲ್ಲರೂ ಈ ಭಾಗದ ಜನರು ಅವರಿಗೆ ಮನವಿಯನ್ನು ಕೊಟ್ಟಿದ್ವಿ, ದಾಂಡೇಲಿಗೆ ಬೇಗ ಟ್ರೈನ್ ಬಿಡಬೇಕು ಅಂತ. ಅದರ ಆಧಾರದಲ್ಲಿ ಮತ್ತು ಅಳ್ನಾವರದ್ದೇ ಆದಂಥ ಬೇಡಿಕೆ ಇದೆ ಸರ್. ಭಾಳ ಚಿಕ್ಕ ವಿಷಯ ಇದೆ. ನಾವು ಅಲ್ಲಿ ಅಳ್ನಾವರದಲ್ಲಿ ಆ ಅಂಗಡಿ ಟ್ರೈನನ್ನು ರಾತ್ರಿ ನಿಲ್ಲಿಸಬೇಕು ಅನ್ನೋದನ್ನು ಹೇಳಿದ್ದೀವಿ. ಬೆಳಗಾವಿ ಬೆಂಗಳೂರು ಟ್ರೈನ್ ಇದೆ, ಅದು 1 ನಿಮಿಷ ಅಲ್ಲಿ 10:45-11 ಗಂಟೆಗೆ ಬರುತ್ತೆ. ಅದನ್ನು 1 ನಿಮಿಷ ನಿಲ್ಲಿಸಬೇಕು ಅನ್ನುವಂಥ ಬೇಡಿಕೆ ಇದೆ. ಅದು ಸಹ ಈ ಟ್ರೈನಿಗೆ ಕನೆಕ್ಟಿವಿಟಿ ಆಗುತ್ತೆ, ಅನುಕೂಲ ಆಗುತ್ತೆ. ಅದರ ಜೊತೆಯಲ್ಲಿ ವಿಶೇಷವಾಗಿ ಪಾರ್ಸಲ್ ತಗೊಂಡು ಹೋಗೋದಕ್ಕೆ ಅದರ ಅಗತ್ಯತೆ ಇದೆ, ಅದಕ್ಕೂ ಒಂದು ಅವಕಾಶ ಮಾಡಬೇಕು ಅಂತ ಹೇಳಿದ್ವಿ. ಅದನ್ನು ಸಹ ಮುಂದುವರಿಸೋದಿದೆ. ಹಾಗೆ ಲೋಂಡಾದಿಂದ ನಮ್ಮ ಕ್ಯಾಸಲ್ ರಾಕ್ ತನಕ ಆ ಟ್ರೈನ್ ಲೋಂಡಾಕ್ಕೆ ಬಂದು ನಿಲ್ಲುತ್ತೆ. ಕ್ಯಾಸಲ್ ರಾಕ್ ತನಕ ಹೋಗೋದಕ್ಕೆ ಏನೂ ತೊಂದರೆ ಇಲ್ಲ, ಮೊದಲು ಹೋಗ್ತಿತ್ತು, ಅದು ಯಾವುದೋ ಕಾರಣದಿಂದ ನಿಂತಿದೆ. ಅದನ್ನು ಮತ್ತೆ ಕ್ಯಾಸಲ್ ರಾಕ್ ತನಕ ಮುಂದುವರಿಸಬೇಕಾದಂಥ ಅಗತ್ಯತೆ ಇದೆ. ಹೀಗೆ ಅನೇಕ ಸುಧಾರಣಾ ಕ್ರಮಗಳನ್ನು ನಾವು ತೆಗೆದುಕೊಳ್ಳೋದಿದೆ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಜೊತೆಗೆ ಇನ್ನಷ್ಟು ಹೆಚ್ಚು ಸಮಾಲೋಚಿಸಿಕೊಂಡು ಇದನ್ನು ಉತ್ತಮಪಡಿಸೋದಕ್ಕೆ ಏನು ಬೇಕು ಆ ಎಲ್ಲ ಪ್ರಯತ್ನವನ್ನು ನಾವೆಲ್ಲ ಜೊತೆಗಿದ್ದು ಮಾಡೋಣ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಬಂಧುಗಳೇ, ಇನ್ನೂ ಅನೇಕರು ಬಂದ ತಕ್ಷಣ ಹೇಳಿದರು, ಇಲ್ಲಿ ಮೊದಲು ಹಳೆ ದಾಂಡೇಲಿ ತನಕ ಇತ್ತು, ಈಗಲೂ ಹೇಗಾದರೂ ಮತ್ತು ಹಳೆ ದಾಂಡೇಲಿ ಮಾಡ್ಲಿಕ್ಕಾಗತ್ತಾ ನೋಡಿ ಅಂತ. ನಾನು ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆಲ್ಲ ಕೇಳಿದೆ, ಏನ್ರಿ ಮಾಡ್ಬೋದಂತ. ಸರ್, ಅದು ಮೀಟರ್ ಗೇಜ್ ಇತ್ತು, ಈಗ ಅಲ್ಲಿ ರೈಲ್ವೆ ಹಳಿನೂ ಇಲ್ಲ, ಈಗ ಹಾಗಾಗಿ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂತ ಹೇಳಿದರು. ಈ ರೀತಿ ಅನೇಕ ಬೇಡಿಕೆಗಳು ಬರ್ತಾ ಇದೆ, ಅನೇಕ ಸೌಲಭ್ಯಗಳು ಬರ್ತಾ ಇದೆ, ಕೇಳ್ತಾ ಇದ್ದಾರೆ. ಹೀಗೆ ಅನೇಕ ವಿಷಯಗಳು ನಮ್ಮ ಮಧ್ಯೆ ಇದ್ದೇ ಇದೆ. ಆದರೆ ನಮಗಿರೋ ಅನೇಕ ಕಷ್ಟಗಳ ಮಧ್ಯದಲ್ಲಿಯೂ ಒಳ್ಳೊಳ್ಳೆಯ ಕೆಲಸಗಳು ಹೀಗೆ ಆಗ್ತಾ ಇದೆ ಅನ್ನುವಂಥ ಸಂತೋಷ ಪಡುವಂಥ ಕ್ಷಣ ಇವತ್ತಿನ ಕ್ಷಣ. ಶ್ರೀಯುತ ಸೋಮಣ್ಣ ಅವರು ರಾಜ್ಯ ಸಚಿವರಾಗಿ, ರೈಲ್ವೆ ಇಲಾಖೆ ರಾಜ್ಯ ಸಚಿವರಾಗಿ ಅವರನ್ನು ನಾನು ಹತ್ತಿರದಿಂದ ನೋಡಿದ್ದೇನೆ. ಅವರು ಎಂದೂ 1 ನಿಮಿಷವೂ ಎಲ್ಲೂ ಅವರು ವ್ಯರ್ಥ ಮಾಡೋರಲ್ಲ. ಇಡೀ ದೇಶದಲ್ಲಿ ಇವತ್ತು ಅತ್ಯುತ್ತಮವಾಗಿ ರೈಲ್ವೆ ಖಾತೆ ಸಚಿವರಾಗಿ ಕೆಲಸ ಮಾಡ್ತಿರೋದ್ರೊಳಗೆ ಅಶ್ವಿನಿ ವೈಷ್ಣವ್ ಮತ್ತು ಸೋಮಣ್ಣ ಅವರಿಗೆ ವಿಶೇಷವಾದಂಥ ಒಂದು ಗುರುತಿಸುವಿಕೆ ಇವತ್ತು ಸಿಕ್ಕಿದೆ. ನಾನು ಕೇಳಿದೆ, ಅವರು 1 ವಾರದ ಹಿಂದೆ ಅವರು ಈ ನಾರ್ತ್ ಈಸ್ಟ್ಗಳಿಗೆ ಇತ್ತೀಚೆಗೆ ಹೆಚ್ಚು ಹೋಗ್ತಾ ಇದ್ದಾರೆ, ನಾರ್ತ್ ಈಸ್ಟಿನ ಜವಾಬ್ದಾರಿ ಜಾಸ್ತಿ ಇದೆ, ಹಾಗಾಗಿ ನಾರ್ತ್ ಈಸ್ಟ್ ರಾಜ್ಯಗಳಲ್ಲಿ ಹೋಗ್ತಾ ಇದ್ದಾರೆ ಮತ್ತು ದೇಶದ ಬೇರೆ ಬೇರೆ ರಾಜ್ಯಗಳಿಗೂ ಸಹ ನಿರಂತರವಾಗಿ ಪ್ರವಾಸ ಮಾಡ್ತಿದ್ದಾರೆ. ಅವರ ಪ್ರವಾಸವನ್ನು ನೋಡಿದರೆ ನನಗೆ ಒಂದೊಂದ್ಸಲ ಆಶ್ಚರ್ಯ ಅನಿಸುತ್ತೆ. ಅಷ್ಟು ಪಾದರಸದಂತೆ ಅವರು ಓಡಾಟ ಮಾಡಿ ಅವರು ಕೆಲಸ ಮಾಡ್ತಿದ್ದಾರೆ.
ಮತ್ತೆ ಅವರಿಗೆ ಯಾರಾದರೂ ಒಂದು ಮನವಿ ಕೊಟ್ಟರೆ, ಯಾವ್ದಾದ್ರು ಒಂದು ವಿಷಯ ಹೇಳಿದರೆ ಅದು ಆದ ಹೊರತು ಬಿಡೋದಿಲ್ಲ. ಅವರು ಅದು ಆದ ಹೊರತು ಬಿಡೋದಿಲ್ಲ, ಅದನ್ನು ಮಾಡೇ ಮಾಡಬೇಕು ಅನ್ನುವಂಥವ್ರು. ಹಾಗಾಗಿ ನಮಗೆ ಈ ರೀತಿ ಅನೇಕ ಒಳ್ಳೆಯ ಕೆಲಸಗಳೆಲ್ಲ ಆಗೋದಕ್ಕೆ ಸಾಧ್ಯ ಆಗಿದೆ. ನಮ್ಮ ಸಣ್ಣ ಪುಟ್ಟ ವಿಷಯಗಳು ಇನ್ನೂ ಸಾಕಷ್ಟಿದೆ. ಖಾನಾಪುರದಲ್ಲಿ ದೇವಸ್ಥಾನದ ಎದುರಿಗೆ ಒಂದು ಟವರ್ ಬರ್ತಾ ಇದೆ. ನಿಮ್ಮ ಅಧಿಕಾರಿಗಳು ಹೋಗಿ ನಾನು ಪತ್ರನೂ ಕೊಟ್ಟಿದ್ದೀನಿ. ಆ ದೇವಸ್ಥಾನದ ಎದುರಿಗೆ ಟವರ್, ನಿಮ್ಮದು ರೈಲ್ವೆ ಟವರು, ಅದನ್ನು ಬದಲು ಮಾಡಬೇಕಾಗಿದೆ. ಹೀಗೆ ಅನೇಕ ಸುಧಾರಣಾ ಕ್ರಮ ಇದೆ. ನಾನು ಖಾನಾಪುರದಲ್ಲೂ ಸಹ ಸುಮಾರು 4-5 ಕೋಟಿ ರೂಪಾಯಿಗಿಂತ ಹೆಚ್ಚು ಹಣವನ್ನು ಸೋಮಣ್ಣ ಅವರು ಕೊಟ್ಟು ಅಲ್ಲಿಯೂ 2ನೇ ಪ್ಲಾಟ್ಫಾರ್ಮ್ ಸುಧಾರಣೆ, ಅಲ್ಲಿಯೂ ಮೂಲಭೂತ ಸೌಕರ್ಯಗಳ ಸುಧಾರಣೆಗಳೆಲ್ಲ ಆಗ್ತಾ ಇದೆ. ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ನಾವು ಎಲ್ಲ ರೀತಿಯ ಪ್ರಯತ್ನವನ್ನು ಪ್ರಹ್ಲಾದ್ ಜೋಶಿ ಅವ್ರ ಜೊತೆಯಲ್ಲಿ, ಜಗದೀಶ್ ಶೆಟ್ಟರ್ ಜೊತೆಯಲ್ಲಿ ನಾವು ಹುಬ್ಬಳ್ಳಿಯಲ್ಲಿ ಒಂದೆಲ್ಲ ಮೀಟಿಂಗ್ನಲ್ಲಿ ಇದ್ವಿ. ಎಲ್ಲರೂ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ ಧಾರವಾಡದಲ್ಲಿ ಒಂದು ಸ್ವಲ್ಪ ಜಾಗ, ಹುಬ್ಬಳ್ಳಿಯಲ್ಲಿ ಒಂದು ಇಷ್ಟು ಸ್ವಲ್ಪ ಜಾಗ, ಅದಷ್ಟನ್ನು ನಮಗೆ ರಾಜ್ಯ ಸರ್ಕಾರ ರೈಲ್ವೆ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡೋದು ಬಾಕಿ ಉಳಿದಿದೆ. ಹಾಗಾಗಿ ಆ ರೈಲ್ವೆ ಲೈನು ಸ್ವಲ್ಪ ತಡ ಆಗ್ತಾ ಇದೆ. ಹಾಗಾಗಿ ದೇಶಪಾಂಡೆ ಅವರು ಅದಕ್ಕೆ ಸಂಬಂಧಪಟ್ಟಂಥ ಸಚಿವರ ಜೊತೆಗೆ, ಧಾರವಾಡ ಉಸ್ತುವಾರಿ ಸಚಿವರ ಜೊತೆಗೆ ಮಾತನಾಡಿ ಅಲ್ಲಿಯ ಅದೊಂದು ಬಾಟಲ್ ನೆಕ್ ಆಗಿರುವಂಥ ಸಮಸ್ಯೆ ಏನಿದೆ, ಏನು ದೊಡ್ಡ ಸಮಸ್ಯೆ ಅಲ್ಲ, ಆದರೂ ಅದು ಸಮಸ್ಯೆಯಾಗಿ ಮಾರ್ಪಟ್ಟಿದೆ. ಅದನ್ನು ಬಗೆಹರಿಸೋದಕ್ಕೆ ಅವರ ಒಂದು ಹಿರಿತನದ ಸಹಕಾರ ಸಹ ಬೇಕು ಅಂತ ನಾವ್ಯಾರು ಈ ಮಾತುಗಳನ್ನು ನಮ್ಮ ದೇಶದ ದೃಷ್ಟಿಯಿಂದ ನಾವು ತೆಗೆದುಕೊಳ್ಬೇಕು ಅಂತಲೂ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮಗೆ ಭಾರತೀಯರಿಗೆ ನಾವು ಸಂತೋಷ ಪಡುವಂಥ, ಹೆಮ್ಮೆ ಪಡುವಂಥ, ಅಭಿಮಾನ ಪಡುವಂಥ ಕ್ಷಣಗಳು ನಿತ್ಯ ಬರ್ತಾ ಇದೆ. ಇವತ್ತು ಅಮೆರಿಕದ ಜೊತೆಗೆ ಆಗಿರುವಂಥ ಒಪ್ಪಂದದ ಕಾರಣದಿಂದಾಗಿ ಭಾರತದ ಆರ್ಥಿಕ ಸ್ಥಿತಿ ವೇಗವಾಗಿ 3ನೇ ಸ್ಥಾನಕ್ಕೆ ಹೋಗುತ್ತೆ, ಜಗತ್ತಿನಲ್ಲೇ 3ನೇ ಸ್ಥಾನಕ್ಕೆ ಹೋಗುತ್ತೆ ಅನ್ನುವಂಥ ಒಂದು ಹಂತವನ್ನು ನಾವು ತಲುಪಿದ್ದೀವಿ. ಇಂಥ ಸಂದರ್ಭದಲ್ಲಿ ಈಗ ಬಜೆಟ್ ಮಂಡನೆ ಆಗಿದೆ. ಬಜೆಟ್ ಬಗ್ಗೆ ಮತ್ತೆ ಸೋಮವಾರದಿಂದ ಚರ್ಚೆ ಆಗ್ತಾ ಇದೆ. ಒಳ್ಳೆಯ ಬಜೆಟ್ ಇದೆ, ಬಹಳ ಒಳ್ಳೊಳ್ಳೆ ಯೋಜನೆಗಳು ಸಹ ಜಾರಿಗೆ ಬಂದಿದೆ ಸರ್ಕಾರದ ವತಿಯಿಂದ, ಕೇಂದ್ರ ಸರ್ಕಾರದ ವತಿಯಿಂದ. ಅದನ್ನು ನಮ್ಮ ಜಿಲ್ಲೆಯ ಜನತೆಗೆ, ನಮ್ಮ ರಾಜ್ಯದ ಜನತೆಗೆ ಆ ಯೋಜನೆಯ ಫಲ, ಕೇಂದ್ರ ಸರ್ಕಾರದ ಯೋಜನೆಯ ಫಲ ನಮ್ಮ ಜನಕ್ಕೆ ಅದು ಸಿಗುವಂತೆ ಆಗಬೇಕು. ಹಾಗಾಗಿ ಅದಕ್ಕೆ ರಾಜ್ಯ ಸರ್ಕಾರದ ಸಂಪೂರ್ಣ ಸಹಕಾರ ಬೇಕಾಗತ್ತೆ. ನಾವೆಲ್ಲರೂ ನಮ್ಮ ಕೇಂದ್ರ ಸರ್ಕಾರದ ಯೋಜನೆ, ರಾಜ್ಯ ಸರ್ಕಾರದ ಯೋಜನೆಯ ಲಾಭ ಪಡೆದು ನಮ್ಮ ಜೀವನದ ಅನೇಕ ಕಷ್ಟಗಳನ್ನು ದಾಟಿ ಮುನ್ನಡೆದು ನಾವು ಆರ್ಥಿಕವಾಗಿ ಶಕ್ತಿವಂತರಾಗಿ, ಸಾಮಾಜಿಕವಾಗಿ ಇನ್ನಷ್ಟೆಚ್ಚು ಬಲಿಷ್ಠರಾಗಿ ನಾವು ಮುನ್ನಡೆಯೋದಕ್ಕೆ ಕಾರಣ ಆಗಬೇಕು ಅನ್ನುವಂಥ ಅಪೇಕ್ಷೆಯನ್ನು ಈಗ ನಾನು ವ್ಯಕ್ತಪಡಿಸೋದಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ದಾಂಡೇಲಿ ನಮ್ಗೆ ಗೊತ್ತಿದೆ, ಇರೋದೊಂದು ಪೇಪರ್ ಮಿಲ್ಲಿನ ಮೂಲಕ ಉದ್ಯೋಗ ದೊರಕ್ತಾ ಇದೆ ಜನತೆಗೆ. ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ನಮ್ಮ ಜಿಲ್ಲೆಗೆ ಬರೋದಿಲ್ಲ. ಕಾರಣ ಅಂದರೆ ಇಲ್ಲಿಯ ಪ್ರಕೃತಿ. 80% ಅರಣ್ಯ ಇದೆ. ಇಂಥ ಅರಣ್ಯ ಜಿಲ್ಲೆಯಲ್ಲಿ ಯಾವ ದೊಡ್ಡ ಯೋಜನೆಗಳು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ದಾಂಡೇಲಿ ಪೇಪರ್ ಮಿಲ್ ನಮ್ಮ ಜೊತೆಯಲ್ಲಿ, ನಮ್ಮ ಜಿಲ್ಲೆಯ ಜನಜೀವನದ ಅಭಿವೃದ್ಧಿಯ ಜೊತೆಯಲ್ಲಿ ಒಟ್ಟಿಗಿದೆ. ಅವ್ರ ಕಾರಣದಿಂದಲೇ ರೈಲ್ವೆ ಶುರುವಾಗಿತ್ತು. ಅವ್ರ ವ್ಯಾಗನ್ನೇ ಈಗಲೂ ತಿಂಗಳಿಗೆ 4-5 ಒಂದು ಗೂಡ್ಸ್ ಟ್ರೈನ್ ಬರ್ತಾ ಇದ್ದಿದ್ದು. ಹಾಗಾಗಿ ಅವರು ಹಾಗೆ ನಮ್ಮ ಜಿಲ್ಲೆಯಲ್ಲಿ ಇನ್ನಷ್ಟು ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗೋದಕ್ಕೆ ಬೇಕಾದಂಥ ಪ್ರಯತ್ನಗಳು ನಾವೆಲ್ಲ ಕೂಡಿ ಮಾಡೋಣ. ಹೇಗೆ ಪ್ರವಾಸೋದ್ಯಮ ಒಂದು ಮುಖವೋ, ಇನ್ನೂ 10 ರೀತಿಯಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು. ನಮ್ಮ ಯುವಕರಿಗೆ ನಮ್ಮೂರಿನಲ್ಲೇ ಉದ್ಯೋಗ ಸಿಗೋದಕ್ಕೆ ಕಾರಣ ಆಗಬೇಕು. ಅದಕ್ಕೆ ಬೇಕಾದಂಥ ಪ್ರಯತ್ನವನ್ನು ನಾವೆಲ್ಲ ಒಟ್ಟಾಗಿ ಮಾಡೋಣ. ರಾಜ್ಯ ಕೇಂದ್ರ ಸರ್ಕಾರದ ಯೋಜನೆಯ ಫಲವನ್ನು ನಾವು ತೆಗೆದುಕೊಳ್ಳೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಸಂಸದನಾಗಿ ನಾನು ದಾಂಡೇಲಿಗೆ ಆಯ್ಕೆಯಾಗಿ ಬಂದಾಗ ದಾಂಡೇಲಿ ಹೋರಾಟ ಸಮಿತಿಯವರು ಇರ್ಬೋದು, ನಮ್ಮ ಪಕ್ಷದ ಎಲ್ಲ ಪ್ರಮುಖರು, ಸುನಿಲ್ ಹೆಗಡೆ ಅವರಿಂದ ಹಿಡಿದು ಗೋಟ್ನೇಕರ್ರಿಂದ ಹಿಡಿದು ನಮ್ಮ ಪಾರ್ಟಿಯ ಎಲ್ಲ ಪ್ರಮುಖರುಗಳು ಸಹ ನನಗೆ ನೀವು ಏನಾದರೂ ಮಾಡಿ ಮೊದಲು ನೀವು ದಾಂಡೇಲಿಗೆ ಟ್ರೈನ್ ತೆಗೆದುಕೊಂಡು ಬನ್ನಿ, ನಿಮ್ಮದು ಉಳಿದಿದ್ದು ನಮಗೆ ಸೌಲಭ್ಯಗಳ ದೃಷ್ಟಿಯಿಂದ ಏನೇನು ಬೇಕೋ ಹೇಳ್ತಿರ್ತೇವೆ. ಆದರೆ ಕೇಂದ್ರ ಸರ್ಕಾರ ಕೇಳೋಕ್ಕಿಂತ ಜಾಸ್ತಿ ಕೆಲಸ ರಾಜ್ಯ ಸರ್ಕಾರದಲ್ಲೇ ಇದೆ, ನಮಗೆ ಬೇಕಾದ್ದನ್ನೆಲ್ಲ ಹೇಳಿ ಮಾಡಿಸ್ಕೊಳ್ಳೋದಕ್ಕೆ. ಹಾಗಾಗಿ ನೀವು ಈ ಟ್ರೈನನ್ನು ಮೊದಲು ತಗೊಬರಬೇಕು ಅಂತ ಹೇಳಿದ್ರಿ. ರೈಲು ಇವತ್ತು ಬಂದಿದೆ. ಅದಕ್ಕೆ ಕಾರಣ ಸೋಮಣ್ಣ ಅವರು, ಅಶ್ವಿನಿ ವೈಷ್ಣವ್ ಅವರು, ನರೇಂದ್ರ ಮೋದಿಜಿ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಸಲ್ಲಿಸ್ತಾ, ಸೋಮಣ್ಣ ಅವರು ನಮ್ಮ ರಾಜ್ಯದವರೇ. ಹಾಗಾಗಿ ನಮ್ಮ ಜಿಲ್ಲೆಯ ಬಗ್ಗೆ ವಿಶೇಷ ಪ್ರೀತಿ ಕಾಳಜಿ ಇದ್ದೇ ಇದೆ. ಆ ಪ್ರೀತಿ ಕಾಳಜಿಯಿಂದ ಇನ್ನಷ್ಟೆಚ್ಚು ರೈಲ್ವೆ ಅಭಿವೃದ್ಧಿಗೆ ಅವರು ಸಂಪೂರ್ಣ ಸಹಕಾರವನ್ನು ಕೊಡ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ, ನಾನು ನಿಮ್ಮ ಜೊತೆಯಲ್ಲಿ ಸದಾ ಅಭಿವೃದ್ಧಿಯಲ್ಲಿ ನಿಮ್ಮ ಜೊತೆಗಿದ್ದೆ.
ನನ್ನ ಇದುವರೆಗಿನ ರಾಜಕೀಯ ಜೀವನದಲ್ಲಿ ಅಭಿವೃದ್ಧಿಯನ್ನೇ ಕೇಂದ್ರೀಕರಿಸಿಕೊಂಡು ನಾನು ಕೆಲಸ ಮಾಡಿದ್ದೇನೆ. ಹಾಗಾಗಿ ಮುಂದೆಯೂ ಸಹ ಅಭಿವೃದ್ಧಿಯ ಜೊತೆಯಲ್ಲಿ ನಾನು ನಿಮ್ಮ ಜೊತೆಗೆ ಇದ್ದೇನೆ ಅನ್ನುವಂಥ ಮಾತನ್ನು ವಿಶ್ವಾಸದಿಂದ ಹೇಳ್ತಾ, ನಿಮ್ಮೆಲ್ಲರ ಅಗತ್ಯತೆಗಳು ಏನು ಅಂತ ನನಗೆ ಗೊತ್ತಿದೆ. ಆ ಅಗತ್ಯತೆಗಳನ್ನು ಪೂರೈಸೋದಕ್ಕೆ ನಾನು ಶ್ರುತ ದೇಶಪಾಂಡೆ ಅವರು ಹಾಗೆ ಸೋಮಣ್ಣ ಅವರು ಜೊತೆಯಾಗಿ ನಾವು ನಿಮ್ಮ ಜೊತೆಗೆ ಸ್ಪಂದಿಸ್ತೀವಿ. ಯಾಕಂದರೆ ನಾವು ಸೋಮಣ್ಣ ಅವರನ್ನು ನೆನಪಿಸ್ಕೊಳ್ಬೇಕು. ಅನೇಕ ಸಂದರ್ಭದಲ್ಲಿ ದೇಶಪಾಂಡೆ ಅವರು ಸಾವಿರಾರು ಮನೆಗಳನ್ನು ಕೊಟ್ಟಿದ್ದೆಲ್ಲ ನೆನಪಿಸಿದ್ರು. ಅವರು ಸೋಮಣ್ಣ ಅವರು ಎಲ್ಲರಿಗೂ ಸಾವಿರಾರು ಮನೆಗಳನ್ನೇ ಕೊಟ್ಟಿದ್ದಾರೆ. ಅಲ್ಲಿ ರೂಪಾಲಿ ನಾಯ್ಕ್ ಕೂತ್ಕೊಂಡಿದ್ದಾರೆ, ಅವರಿಗೂ ಅಷ್ಟೇ ಕೊಟ್ಟಿದ್ದಾರೆ. ಸುನಿಲ್ ಹೆಗಡೆ ಇದ್ದರು, ಅವರಿಗೂ ಅಷ್ಟೇ ಕೊಟ್ಟಿದ್ದಾರೆ. ನನಗೂ ಸಾವಿರಾರು ಮನೆಗಳನ್ನೇ ಲೆಕ್ಕ ತಪ್ಪೇ ಮನೆಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅನೇಕ ಬಡವರಿಗೆ ಇವತ್ತು ಮನೆ ಕಟ್ಕೊಳ್ಳೋದಕ್ಕಾಗಿದೆ. ನಾನು ಇದನ್ನು ಹೇಳಿದ ತಕ್ಷಣ ದಾಂಡೇಲಿಯಲ್ಲಿ ನಿಮ್ಮದು ಮನೆ ನಮಗೆ ಇನ್ನೂ ಸಿಗಲಿಲ್ಲ ಹೇಳ್ತೀರಿ ನೀವು. ಅದು ನಂಗೆ ಗೊತ್ತದೆ. ಅದು ಸಮಸ್ಯೆ ಬಗೆಹರಿಸೋದಕ್ಕೆ ಎಲ್ಲ ಒಟ್ಟಾಗಿ ಪ್ರಯತ್ನ ಮಾಡ್ತಿದ್ದೇವೆ. ಆ ಪ್ರಯತ್ನ ಮುಂದುವರಿಸ್ತೇವೆ. ಆದರೆ ಸೋಮಣ್ಣ ಅವರು ಸಚಿವರಾಗಿ ಅವರು ಸಾಕಷ್ಟು ನಮ್ಮ ಜಿಲ್ಲೆಯ ಅಗತ್ಯತೆಗೆ ಅವರು ಸ್ಪಂದಿಸಿದ್ದಾರೆ. ಇನ್ನೊಂದು ಮಾತನ್ನು ನಾನು ಹೇಳಲೇಬೇಕು. ಯಾಕೆಂದರೆ ಸೋಮಣ್ಣ ಅವರು ವಸತಿ ಸಚಿವರಾಗಿದ್ದಾಗ, ನಾನು ಸ್ಪೀಕರ್ ಆದಾಗ ಕೆಲಸ ಮಾಡ್ತಿರುವಾಗ ಅವರನ್ನು ಒಂದಿನ ನಾನು ನನ್ನ ಕೊಠಡಿಗೆ ಹೇಳೋದಕ್ಕೆ ವಿನಂತಿ ಮಾಡಿಕೊಂಡು ಅವರೆಲ್ಲ ಅಧಿಕಾರಿಗಳೊಂದಿಗೆ ಬರಲಿಕ್ಕೆ ಬಂದಿದ್ದರು. ಅವತ್ತು ಒಂದು ಮಾತು ಹೇಳಿದೆ, ನಮ್ಮ ಜಿಲ್ಲೆ 80ರಷ್ಟು ಅರಣ್ಯ ಜಿಲ್ಲೆ, ಅತಿಕ್ರಮಣದಾರರು ಜಾಸ್ತಿ ಇದ್ದಾರೆ. 80,000ಕ್ಕಿಂತ ಹೆಚ್ಚು ಅತಿಕ್ರಮಣದಾರರ ಕುಟುಂಬ ಇದೆ. ಬಡವರಿಗೆ ಅರಣ್ಯದಲ್ಲಿ ಮನೆ ಮಾಡಿಕೊಂಡವರಿಗೆ ನಮ್ಮ ಮನೆ ಕೊಡೋದಿಲ್ಲ, ಬಸವ ವಸತಿ ಮನೆ ಅಂದರೆ ತಪ್ಪಾಗತ್ತೆ, ಮಾನವೀಯತೆ ಇಲ್ಲ ಅಂತ ಆಗತ್ತೆ ಸರ್ಕಾರಕ್ಕೆ. ನಾವು ಬಡವರ ಪರವಾಗಿ ಯೋಚನೆ ಮಾಡಿ, ಯಾರು ಅರಣ್ಯದಲ್ಲಿ ಅತಿಕ್ರಮಣ ಮಾಡಿ ಮನೆ ಕಟ್ಕೊಂಡಿದ್ದಾರೋ, ಮನೆ ನಂಬರ್ ಇದೆಯೋ, ಟ್ಯಾಕ್ಸ್ ಕೊಡ್ತಿದ್ದಾರೋ, ಸರ್ಕಾರದ ಎಲ್ಲ ಸೌಲಭ್ಯ ಇದೆಯೋ, ಅವರಿಗೆಲ್ಲರಿಗೆ ಬಸವ ವಸತಿ ಮನೆಗಳನ್ನು ಕೊಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡಿಕೊಂಡಾಗ ಅವರು ಹೇಳಿದರು, ಸ್ಪೀಕರ್ ಅವರು ಬಡವರ ಪರವಾದ ವಿಷಯ ಹೇಳ್ತಿದ್ದಾರೆ, ಅವರು ಸೆಕ್ರೆಟರಿಗಳಿಗೆಲ್ಲ ಆದೇಶ ಮಾಡಿದರು, ಇನ್ನೇನೂ ಕಾಯ್ದೆ ಹುಡುಕ್ಬೇಡ್ರಿ, ಅದನ್ನು ಮಾಡಿ ಆದೇಶ ಮಾಡಿ ನಾನು ಕಳಿಸ್ರಿ ಅದನ್ನು ಅಂತ ಹೇಳಿ ಆದೇಶ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಅರಣ್ಯದಲ್ಲಿರುವಂಥವರಿಗೆ, ಆ ಕಾಡಿನ ಮಧ್ಯದಲ್ಲಿರುವಂಥವರಿಗೆ, ಅತಿಕ್ರಮಣದಾರರಿಗೆ ಮನೆ ಸಿಗೋದಕ್ಕೆ ಅವರು ಕಾರಣರಾಗಿದ್ದಾರೆ. ಹೀಗೆ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿರುವಂಥ ಹಿನ್ನೆಲೆಯನ್ನು ಹೊಂದಿರುವಂಥ ಸೋಮಣ್ಣ ಅವರು ಇವತ್ತು ರೈಲ್ವೆ ಇಲಾಖೆ ರಾಜ್ಯ ಸಚಿವರಾಗಿ ನಮ್ಮ ದಾಂಡೇಲಿಗೆ ಅವರ ಪರಿಶ್ರಮನೇ ಇಲ್ಲಿಗೆ ರೈಲ್ ಬರೋದಕ್ಕೆ ಕಾರಣ ಆಗಿರೋ. ಮಂಜೂರಾಗಿ ವೇಳಾಪಟ್ಟಿಯಾಗಿ ಹೆಚ್ಚು ಕಡಿಮೆ 2-3 ತಿಂಗಳುಗಳು ನಡೀತಾನೆ ಇತ್ತು. ಆದರೆ ಅದು ಸಮಯಾವಕಾಶ ಇವತ್ತೇ ಅದಾಗಬೇಕು ಅನ್ನುವಂಥ ಒಂದು ಶುಭ ದಿನ, ಶುಭ ಮುಹೂರ್ತದಲ್ಲಿ ಅದಾಗಿದೆ. ಈಗ ಅವರ ಭಾಷಣ ಮುಗಿದ ನಂತರದಲ್ಲಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, ನಾವೆಲ್ಲರೂ ಮೊದಲು ವೇದಿಕೆ ಮೇಲೆ ಇರುವಂಥ ಪ್ರಮುಖರು ನಾವೆಲ್ಲ ನಿಧಾನವಾಗಿ ರೈಲ್ವೆ ಹತ್ರ ಹೋಗಿ ರೈಲ್ವೆಯನ್ನು ನಾವು ಬೀಳ್ಕೊಟ್ಟು ಆಮೇಲೆ ಮತ್ತೆ ಇಲ್ಲಿ ವೇದಿಕೆಗೆ ಬಂದು ಮನವಿ ಸ್ವೀಕಾರ, ಸನ್ಮಾನ ಸ್ವೀಕಾರ ಮಾಡೋಣ. ಇಲ್ಲಾಂದರೆ ಸಮಯ ಬಹಳ ಗೊಂದಲ ಆಗತ್ತೆ. ಹಾಗಾಗಿ ಏನೂ ಸಮಸ್ಯೆಯನ್ನು ಮಾಡ್ಕೊಳ್ಳದೆ, ಗೊಂದಲ ಮಾಡ್ಕೊಳ್ಳದೆ, ಸೋಮಣ್ಣ ಅವ್ರ ಮಾತು ಮುಗಿದ ತಕ್ಷಣ ರೈಲ್ವೆಗೆ ಹೋಗಿ ರೈಲ್ವೆಯನ್ನು ನಾವು ಸ್ವಾಗತಿಸಿ ಬೀಳ್ಕೊಟ್ಟು ಅದರ ನಂತರ ಇಲ್ಲಿ ಬಂದು ಮನವಿ ತೆಗೆದುಕೊಂಡು ಅವರಿಗೆ ಸನ್ಮಾನಿಸುವಂಥವ್ರು ಸನ್ಮಾನಿಸೋಣ ಅನ್ನುವಂಥ ವಿನಂತಿಯನ್ನು ಮಾಡ್ಕೊಳ್ತೀನಿ. ದಾಂಡೇಲಿಯಲ್ಲಿ ಇಷ್ಟು ದೊಡ್ಡ ಸಭೆ ನಿಮ್ಮ ಸಂತೋಷವನ್ನು ತೋರಿಸಿರೋದಕ್ಕೆ, ನೀವು ನಮಗೆ ಬೇಕಿತ್ತು ರೈಲ್ವೆ ಅನ್ನುವಂಥ ನಿಮ್ಮ ಮಾತನ್ನು ನಾವು ರೈಲ್ವೆ ಸಚಿವರಿಗೆ ಏನು ಹೇಳಿದ್ವೋ ಅದು ಸತ್ಯ ಇದೆ ಅನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ದೀರಿ. ನಿಮ್ಗೆ ಅಭಿನಂದಿಸಿ, ಸೋಮಣ್ಣ ಅವರಿಗೆ ಅಭಿನಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಅನ್ನ ಆಶ್ರಯ ಅಕ್ಷರ ಬಿಟ್ಟು ಕರ್ನಾಟಕ ರತ್ನ ಮಹಾಸ್ವಾಮಿಗಳಾಗಿರ್ತ ಶಿವಕುಮಾರ ಸ್ವಾಮೀಜಿಗಳವರ ನಾಡಿನಿಂದ ಬಂದಿರತಕ್ಕಂಥ ನಮ್ಮ ಸನ್ಮಾನ್ಯ ಸಚಿವರು ಮಾತಾಡ್ತಾ ಇದ್ದಾರೆ. ಬಂಧುಗಳೇ, ಯಾರಪ್ಪ ಅದು ಒಂದು ಸ್ವಲ್ಪ ಪ್ಲೀಸ್. ಇದೊಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ. ನಾನು ರೈಲ್ವೆ ಇಲಾಖೆಯಲ್ಲಿ ದೇಶದ ಬಹುತೇಕ ಭಾಗಗಳಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತೀನಿ. ಆದರೆ ಇವತ್ತಿನ ಈ ಕಾರ್ಯಕ್ರಮ ವಿಶೇಷತೆ ಇದೆ. ಅವಿಸ್ಮರಣೀಯ ಕಾರ್ಯಕ್ರಮ ಅಂತ ಯಾಕೆ ಹೇಳಿದೆ ಅಂದರೆ, ರಾಜಕಾರಣನೇ ಬೇರೆ, ಆತ್ಮೀಯತೆಯೇ ಬೇರೆ. ಗುಣಕ್ಕೆ ಮತ್ಸರ ಇರಬಾರ್ದು ಅನ್ನುವ ಮನೋಭಾವನೆ ಇರ್ತಕ್ಕಂಥ ದಾಂಡೇಲಿಯ ಜನರ ಬಹುದಿನದ ನಿರೀಕ್ಷೆಯನ್ನು ಭಾರತ ಸರ್ಕಾರ, ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈಡೇರಿಸಿದ್ದಾರೆ. ನಾನು ನಿಮ್ಮೆಲ್ಲರ ಪರವಾಗಿ ಹಾಗೂ ಈ ಭಾಗದ ಜನತೆಯ ಪರವಾಗಿ, ಜನಪ್ರತಿನಿಧಿಗಳ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ತುಂಬ ಹೃದಯದ
ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ. ಹೊಡಿರಪ್ಪ ಜೋರಾಗಿ ಚಪ್ಪಾಳೆನ. ಏನೇ ಆಗಿದೆಯೋ ಇಷ್ಟೊಂದು ಸಾವಿರಾರು ಜನ ಇದ್ದೀರಿ. ಹಾಗಾಗಿ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಇಬ್ಬರು ಮಹನೀಯರು, ಮಾಜಿ ಮಂತ್ರಿಗಳು, ಲೋಕಸಭಾ ಸದಸ್ಯರಾದ ಸಹೋದರ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು, ಮತ್ತೊಬ್ಬರು ಅಜಾತ ಶತ್ರುವಾಗಿ 9 ಬಾರಿ ಲೋಕಸಭೆಯನ್ನು ಪ್ರವೇಶ ಮಾಡಿ, ವಿಧಾನಸಭೆಯನ್ನು ಪ್ರವೇಶ ಮಾಡಿ, ರಾಜ್ಯದ ಬಹುತೇಕ ಭಾಗಗಳಲ್ಲಿ ತಮ್ಮದೇ ಆದಂಥ ಅನುಭವವನ್ನು ಹಂಚಿಕೊಂಡು ಹಳಿಯಾಳ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮಾಜಿ ಮಂತ್ರಿಗಳು. ಮತ್ತು ಏನಿದ್ದಾರೆ ಇವಾಗ ಅದು ನಾನು ಹೇಳಕ್ಕೆ ತಯಾರಾಗಿಲ್ಲ, ಅದರ ಅವಶ್ಯಕತೆ ಇಲ್ಲ. ನಮ್ಮೆಲ್ಲರಿಗೂ ಕೂಡ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ದೇಶಪಾಂಡೆ ಸಾಹೇಬ್ರವರೇ, ಮಾಜಿ ಶಾಸಕರಾಗಿರ್ತಕ್ಕಂಥ ಸುನೀಲ್ ಹೆಗ್ಡೆ ಅವರೇ, ಮಾಜಿ ಶಾಸಕರಾದ ಸಹೋದರಿ ಶ್ರೀಮತಿ ಗೋಪಾಲಿ ನಾಯಕ್ರವರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಗೊಟ್ಟೇಕರ್ ಅವರೇ, ನಮ್ಮ ರೈಲ್ವೆ ಇಲಾಖೆಯ DRM ಅವರಾಗಿರ್ತಕ್ಕಂಥ ನನ್ನ ಸಹೋದರಿ ಸಮಾನರಾದ ಶ್ರೀಮತಿ ಮೀನಾ ಅವರೇ, ನನ್ನ ಸನ್ಮಿತ್ರರು ನಮ್ಮವರೇ ಆಗಿರ್ತಕ್ಕಂಥ ಈ ಒಂದು ರೈಲ್ವೆ ಎಲ್ಲ ಕಡೆಯಲ್ಲೂ ಹೋಗೋದಕ್ಕೆ ತಮ್ಮ ಭಾವನೆಗಳನ್ನು, ತಮ್ಮ ಅಧಿಕಾರವನ್ನು ಪ್ರಯತ್ನ ಮಾಡೋದ್ರ ಮುಖ್ಯನ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಾಸ್ತ್ರಿ ಅವರೇ, ಕೊಂಕಣ ರೈಲ್ವೆ ಅಧಿಕಾರಿ ಸಹೋದರಿ ಶ್ರೀಮತಿ ಆಶಾ ಶೆಟ್ಟಿ ಅವರೇ, ಪೇಪರ್ ಮಿಲ್ಸ್ನ ಮುಖ್ಯಸ್ಥರಲ್ಲಿ ಒಬ್ಬರಾಗಿರ್ತಕ್ಕಂಥ ರಾಜೇಂದ್ರ ಜೈನ್ ಅವರೇ, ಬಂದಿರ್ತಕ್ಕಂಥ ಎಲ್ಲ 2 ಪಕ್ಷಗಳ ಜನಪ್ರತಿನಿಧಿಗಳೇ, ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಸನ್ಮಿತ್ರರೇ, ನನಗನ್ನಿಸ್ತದೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ನನ್ನಂಗೆ ಒಂದೇ ಸಾರಿ ಹೋಯ್ತಾರೆ ಅಂತ ಇದ್ದೆ, ನೀನು ಒಂದು 5-6 ಸಾರಿ ಸೆಂಚುರಿ ಹೊಡಿತೀಯ ಅಂತ ಕಾಣಿಸ್ತದೆ ಇಲ್ಲಿ ಮಾತು ಕೇಳಿದ್ರು. ಜೋರಾಗಿ ಹೊಡಿರಪ್ಪ, ಜೋರಾಗಿ ಚಪ್ಪಾಳೆನ. ನೀನು ಮತ್ತೆ ಯಾರಿಗೂ MP ಆಗಿ ಬಿಟ್ಕೊಡೋಲ್ಲ ಅಂತ ಕಾಣಿಸ್ತದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡಲಿ. ಒಂದು ಸತ್ಯ, ಇದೊಂದು ಸಣ್ಣ ಕಾರ್ಯಕ್ರಮ, ಸಾಮಾನ್ಯ ಜನರಿಗೆ ಅವಶ್ಯಕತೆ ಇರತಕ್ಕಂಥ ಕಾರ್ಯಕ್ರಮ. ನಾನು ರೈಲ್ವೆ ಮತ್ತು ಜಲಶಕ್ತಿ ಮಂತ್ರಿಯಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ ಮೇಲೆ, ಅಧಿಕೃತವಾಗಿ ಆದೇಶ ಮಾಡಿದ ಮೇಲೆ, ನಮ್ಮ ಹಿರಿಯರಾಗಿರ್ತಕ್ಕಂಥ ಹಿರೇಮಠ ಇಲ್ಲಿ ಬಂದು ಕುಂತಿದ್ದಾರೆ. ಗಡ್ಡ ಮಾತ್ರ ತೆಗಿಬೇಡಿ ನೀವು. ಆಮೇಲೆ ಏನು ಮಾಡ್ತೀರಿ ಕೊನೆಯಲ್ಲ ಗಡ್ಡನ? ಇರಲಿ. ಅದಕ್ಕೆ ನನಗೆ ಫೋನ್ ಮಾಡಿ ಶುಭಾಶಯಗಳನ್ನು ಹೇಳಿದವರಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮೊದಲಿಗರಾದರೆ, ಎರಡನೇವರು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ದೇಶಪಾಂಡೆ ಸಾಹೇಬರು. ಅವರು ಒಂದು ಮಾತನ್ನು ಹೇಳ್ತಾರೆ ಅವತ್ತು ಮಾಡುವಾಗ, ನನ್ನದೊಂದು ದಾಂಡೇಲಿದೊಂದು ರೈಲು ನಿಂತೋಗಿದೆಯಪ್ಪ, ಅದಕ್ಕೇನಾದರೂ ಮಾಡು ಅನ್ನೋ ಮಾತನ್ನು ಕೂಡ ಅವತ್ತೇ ಹೇಳ್ತಾರೆ. ಬಂಧುಗಳೇ, ನಾನು ಆವಾಗಲೇ ಬಂದಾಗ ಅಲ್ಲಿ ರಿಸೀವ್ ಮಾಡೋಕ್ಕೆ ಬಂದಂಥ AC ಮತ್ತು ತಹಸೀಲ್ದಾರ್ ಹೊರಗಡೆ ಬನ್ನಿ ಅಂತ ಕೇಳಿದೆ. ಅವರೆಲ್ಲ ಅಲ್ಲಿ ಮಾತಾಡೋಕ್ಕಾಗಲಿಲ್ಲ, ತಡವಾಗಿದೆ, ದೇಶಪಾಂಡೆ ಅವರು ಕಾಯ್ತಾ ಇದ್ದಾರೆ ಅನ್ನೋ ಮಾತನ್ನು ಹೆಗಡೆ ಸಾಹೇಬರು ಹೇಳಿದ್ರು. ಆದ್ದರಿಂದ ದಯವಿಟ್ಟು ಅವ್ರು ಇದ್ದರೆ ಮೇಲ್ಗಡೆ ಬರಬೇಕು ಅವರು, ಅಸಿಸ್ಟೆಂಟ್ ಕಮಿಷನರು ಮತ್ತು ತಹಸೀಲ್ದಾರು. ಒಂದು, ನಿಮಗೆ ದೇಶದ ವ್ಯವಸ್ಥೆಯಲ್ಲಿ ರೈಲ್ವೆ ಇಲಾಖೆ ಒಂದು ಮಾತನ್ನು ರಾಷ್ಟ್ರದ ಪ್ರಧಾನಿಗಳು ಹೇಳ್ತಾರೆ, ರೈಲ್ವೆ ಈಸ್ ದಿ ಗ್ರೋತ್ ಇಂಜಿನ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು. ಇದು ಒಂದು ಅಭಿವೃದ್ಧಿಯ ಸಂಕೇತವಾದ ಒಂದು ಕುರುಹು. ಆ ಕುರುವನ್ನು ನಾವು ಇವತ್ತು ವ್ಯವಸ್ಥಿತವಾಗಿ ನಡೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ದೇಶಪಾಂಡೆ ಸಾಹೇಬರು ಅವರ ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಆ ಮಟ್ಟಕ್ಕೆ ಹೋಗಿದ್ದವರು ಕೂಡ ಇನ್ನೂ ಕೂಡ ಎಲ್ಲ ಒಂದು ಕಡೆ ಕೆಲಸ ಮಾಡಬೇಕು ಅನ್ನೋ ಅವರ ಬಯಕೆ, ಅವರ ಕಾರ್ಯತತ್ಪರತೆಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಾನು ಮತ್ತು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಒಂದೇ ನಾಣ್ಯದ 2 ಮುಖಗಳಾಗಿ ಕೆಲಸವನ್ನು ಮಾಡ್ಕೊಂಡು ಬಂದವರು. ನಾವಿಬ್ಬರು ಕೂಡ ಅನಂತ್ ಕುಮಾರ್ ಅವರ ಗರಡಿಯಲ್ಲಿ ಸಾಕಷ್ಟು ಪಳಗಿದವರು. ಒಂದು, ಏನು ತಮ್ಮ ಭಾವನೆಗಳಿದೆ, ತನ್ನ ಕೆಲಸಗಳಿದೆ, ಎಲ್ಲವನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಆದರೆ ದೇಶಕ್ಕೆ ಯಾಕ್ರಪ್ಪ ಹಿಂಗೆ ಮಾಡ್ತೀರಾ? ಯಾರು ಅದು? ಅಲ್ಲಿ ನೋಡ್ರಿ, ಪೊಲೀಸವ್ರು ಏನಿದ್ದಾರೆ ಅಲ್ಲಿ ಯಾರು, ದಯವಿಟ್ಟು ನೋಡ್ರಿ ಪ್ಲೀಸ್. ನಮ್ಮ RPF ನೋಡ್ರಪ್ಪ,
ಪೊಲೀಸರು ಹೋಗೋಕ್ಕಾಗಲಿಲ್ಲ ಅಂದರೆ. ಯಾಕೆ ಹೇಳ್ತೀನಂದರೆ ಈ ಒಂದು ವ್ಯವಸ್ಥೆ ರೈಲ್ವೆಯಲ್ಲಿ ಆಗೋದಕ್ಕೆ ದೇಶಪಾಂಡೆ ಸಾಹೇಬ್ರೆ ಕಾರಣ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ರೈಲ್ವೆ ಬಡ್ಜೆಟನ್ನು ಸಾಮಾನ್ಯ ಬಡ್ಜೆಟ್ಗೆ ಸೇರ್ಪಡೆಗೊಳಿಸಿ ರಾಷ್ಟ್ರದ ವಿವಿಧ ಮೂಲೆಗಳಲ್ಲೂ ಕೂಡ ಇದನ್ನು ಮಾಡೋದ್ರಿಂದ ಜನಸಾಮಾನ್ಯರಿಗೆ, ಬಡವರಿಗೆ, ಕಡು ಬಡವರಿಗೆ, ಧ್ವನಿ ಇಲ್ಲದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಜೀವನದ ಮಟ್ಟವನ್ನು ಸುಧಾರಣೆ ಮಾಡಬೇಕು ಅಂತ ಹೇಳಿ ಅವರು ಬಂದ ತಕ್ಷಣ 2014ರಲ್ಲಿ 11 ವರ್ಷದಲ್ಲಿ ರೈಲ್ವೆ ಇಲಾಖೆಯನ್ನು ಒಟ್ಟಿಗೆ ಸೇರಿಸಿ ನಮ್ಮ ಬಡ್ಜೆಟ್ ಸಾಹೇಬ್ರೆ ಇವತ್ತು 3 ಲಕ್ಷ ಕೋಟಿ ಸಾಹೇಬ್. 3 ಲಕ್ಷ ಕೋಟಿ ಎಂದೂ ಕೂಡ UPA ಗೌರ್ಮೆಂಟ್ನಲ್ಲಿ 1 ಲಕ್ಷ 10 ಮೇಲೆ ಹೋಗಿಲ್ಲ. ಒಂದೊಂದು ಜಿಲ್ಲಾ ಕೇಂದ್ರಗಳಿಗೆ ಒಂದು ಟಾಯ್ಲೆಟ್ ಮಾಡೋದಕ್ಕೆ 5 ಲಕ್ಷ ರೂಪಾಯಿ ಕೊಡೋಕ್ಕಾಗ್ತಾ ಇರಲಿಲ್ಲ. 5 ಲಕ್ಷನೂ ಕೂಡ ಕೊಡೋಕ್ಕಾಗ್ತಾ ಇರಲಿಲ್ಲ. ಏಪ್ಪ ಬಾರಪ್ಪ, ನೀನು ನಾಳೆ DC ಆಯ್ತಾ ಮತ್ತೊಂದು ಆಯ್ತು ತಗೊಂಡು ಬಾರೋ, ನೀವು ಆಮೇಲೆ ನಾಳೆ ಹೊಡಿತೀಯ ನಮಗೆ, ನೀವೆಲ್ಲ ಯಂಗ್ಸ್ಟರ್ಸಪ್ಪ. ಹಾಗಾಗಿ ಒಂದು ಚೇರ್ ಕೊಡಪ್ಪ, ನಂದೇ ಚೇರ್ ಇದೆ ಕುಟ್ಕೊ, ತಪ್ಪೇನಿಲ್ರಿ. ಒಬ್ಬ ಅಧಿಕಾರಿ ತನ್ನೆಲ್ಲ ತನವನ್ನು ಬಿಟ್ಟು ತಮ್ಮ ಕ್ಷೇತ್ರಕ್ಕೆ ಬಂದು ಕೆಲಸ ಮಾಡ್ತಾ ಇರ್ತಾರೆ. ಏನಾಯ್ತಪ್ಪ ತಹಸೀಲ್ದಾರ, ಏನಾಯ್ತಪ್ಪ? ಸಾರಿ. ಹಾಗಾಗಿ ನಮ್ಮ 2026-27 ರಾಷ್ಟ್ರದ ಪ್ರಧಾನಮಂತ್ರಿಗಳು ನೀವು ಯಾಕೆ ಇವೆಲ್ಲ ಮಾಡ್ತೀವಿ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ ಅಂದರೆ, ಸಾಹೇಬ್ರೆ ಬಿಡ್ರಪ್ಪ, ಕೂತ್ಕೊಡ್ರಿ, ಒಂದು ಚೇರ್ ಹಾಕ್ರಿ. ನಿಮಗೆ ದೇಶಪಾಂಡೆ ಸಾಹೇಬ್ರೆ ಒಂದು ಮಾತನ್ನು ಹೇಳ್ತೀನಿ. ಶಾಸ್ತ್ರಿಗಳೇ, ಈ ट्रेन ಇವತ್ತೇನು ಹೊರಡ್ತದೆ अम्मा DRM अम्मा आप ही थोड़ा एक्सरसाइज करना चाहिए. बाद में किधर किधर कैसा कैसा इंटरलिंक है ना कनेक्टिविटी, वो कनेक्टिविटी का बहुत ज़रूरी है. 3 टाइम नहीं 4 टाइम आया तो भी इधर बहुत कलेक्शन भी हो रहा है, होता है. इसीलिए विथिन 15 days शास्त्री जी ನಿಮ್ದು ಇನ್ನೂ 6 ತಿಂಗಳಿದೆ ರಿಟೈರ್ಡ್ ಆಗೋದು. ಮತ್ತೆ ಪೆನ್ಷನ್ ಬರ್ದಂಗೆ ಮಾಡಿಬಿಡ್ತೀನಿ ಇರೋದು ಹೇಳಿದ್ದೀನಿ. ಮೇಲೆ ನೀವು ಕುಳಿತುಕೊಂಡು ಈ ಒಂದು ಲೈನನ್ನು DRM ಅವರು ಭಾರಿ ಒಳ್ಳೆಯವರಿದ್ದಾರೆ. ಶಿ ಹ್ಯಾಡ್ ವೆರಿ ಗುಡ್ ಆಫೀಸರ್. ನಮ್ಮಲ್ಲಿ ಹಾನೆಸ್ಟಿ, ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ರೈಲ್ವೆ ಇಲಾಖೆ. ಹೊಡೀರಪ್ಪ ಜೋರಾಗಿ ಚಪ್ಪಾಳೆ. ನೀವು ಏನ್ರಯ್ಯ ಅಯ್ಯೋ, ನಿಮ್ಮ ಊರಿಗೆ ಬಂದು ನಾವು ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀವಿ, ನಿಮ್ಮನ್ನು ಮಾಡಿ ಒಂದಷ್ಟು ಕೆಲಸ ಮಾಡಿ ಹೋಗೋಣ. ಇದು ದೇಶಪಾಂಡೆ ಸಾಹೇಬರು ಸಿಕ್ಕಿದಾಗ ನೀನು ಹತ್ರಲ್ಲಿ 11 ಅಂದ್ಬಿಡ್ತಾರೆ. ಇದಾಗಬಾರ್ದು. ನನಗೋಸ್ಕರ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಭಾಗದ ಜನರಿಗೋಸ್ಕರ ಇಬ್ಬರು ಮಾನ್ಯರು ಇಲ್ಲಿ ಕಾಯ್ಕೊಂಡಿದ್ದಾರೆ. ಆದ್ದರಿಂದ ನಾವು ನೀರು ಕೊಡು ಮಂಜು. ಕರ್ನಾಟಕ ಸರ್ಕಾರ ಸಾಹೇಬ್ರೆ 52,950 ಕೋಟಿ ರೂಪಾಯಿಗಳ ಕೆಲಸವನ್ನು ರೈಲ್ವೆ ಇಲಾಖೆ ಮಾಡ್ತಾ ಇದೆ ಸರ್. ಇತಿಹಾಸದಲ್ಲಿ ಯಾವತ್ತೂ ಈ ಕೆಲಸ ಮಾಡಿರಲಿಲ್ಲ. ಸುಮಾರು 3,840 ಕಿಲೋಮೀಟ್ರು ಹೊಸ ರೈಲ್ವೆ ಯೋಜನೆಗಳು ಪ್ರಗತಿಯಲ್ಲಿದೆ ಸರ್. ನಾನು ತುಂಬ ಚೆನ್ನಾಗಿ ಹೇಳಿದೆ, ನಾನು ಭಾರಿ ಖುಷಿ ಆಯಿತು. ಸಿದ್ದರಾಮಯ್ಯನವರು ಅವ್ರೇನು ಸ್ಕೀಮ್ ಕೊಟ್ಟರೋ, ಮತ್ತೊಂದು ಕೊಟ್ಟರೋ, ಖಾಲಿ ಆಗಿದೆಯೋ ಮತ್ತೊಂದು ಆಗಿದೆಯೋ ಬೇರೆ ಬೇರೆ ಇದರೊಳಗೆ ನಾನು ಮಾತಾಡ್ತೀನಿ. ಇಲ್ಲಿ ಅತಿ ವಿಚಾರವನ್ನು ನಾನು ಮಾತನಾಡೋಕ್ಕೆ ತಯಾರಾಗಿಲ್ಲ. ಆದರೆ ಒಬ್ಬ ಕಾಂಗ್ರೆಸ್ಸಿನ ಮುಖ್ಯಸ್ಥರಾಗಿ ತುಂಬ ಸೀನಿಯರ್ ಆಗಿ ಅವರಲ್ಲೇ ಕೂಡ ಅಸಹಾಯಕತೆ ಇದೆ ದೇಶಪಾಂಡೆ ಸಾಹೇಬ್ರಲ್ಲಿ. ಅಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಕೆಲವು ಸ್ಕೀಮ್ಗಳಿಂದ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನಾಹುತವನ್ನು ಪ್ರಾಯಶಃ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದು ನಮ್ಮೆಲ್ಲರ ಕರ್ತವ್ಯವೂ ಕೂಡ ಆಗಿದೆ. ಅನಾಹುತನೇ ಸರ್, ಅದು ಇನ್ನೇನಾಗಿದೆ ಸರ್? ಇರಲಿ ಸರ್. ಹಾಗಾಗಿ ನಾನು ಒಂದು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಸರ್. ಸುಮಾರು 3,742 ಕಿಲೋಮೀಟ್ರು ಎಲ್ಲ ನಮ್ಮಲ್ಲಿ ಡೀಸೆಲ್ ಎಂಜಿನ್ಗಳಿದ್ದು ಬಗ 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 ಅಂತ ಇದ್ದವು ಸರ್. ಆ ಕಾಲದಲ್ಲಿ ಅದು ಬತ್ತು ಅಂದರೆ ಆ ಹೊಗೆ ಮೇಲಕ್ಕೆ ಹೋಗೋದು. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು UPA ಗೌರ್ಮೆಂಟ್ ಇದ್ದಾಗ 18% ಇತ್ತು ಎಲೆಕ್ಟ್ರಿಫಿಕೇಷನ್ನು. ಇವತ್ತು 99% ಆಗಿ ಇನ್ನು 1 ವರ್ಷದಲ್ಲೇ 100ಕ್ಕೆ 100% ನಾವು ಮಾಡಿ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಲೆಕ್ಟ್ರಿಕಲ್ ಇಂಜಿನ್ನು 1 ವರ್ಷಕ್ಕೆ 200 ತಯಾರು ಮಾಡೋರು ಹಿಂದೆ ಇದ್ದಂಥ ಸರ್ಕಾರದಲ್ಲಿ. ಇವತ್ತು 1 ವರ್ಷಕ್ಕೆ 1,500ಕ್ಕೂ ಮೇಲ್ಪಟ್ಟು ಇಂಜಿನ್ಗಳನ್ನು ತಯಾರು ಮಾಡಿ ವಿಶ್ವ ದಾಖಲೆಯನ್ನು ಮಾಡ್ತಾ ಇದ್ದೀವಿ ಸರ್. ಇದು ನನ್ನದಲ್ಲ,
ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಯಾರ್ದು ನರೇಂದ್ರ ಮೋದಿ ಅವ್ರದ್ದು. ಹಾಗಾಗಿ 707 ಮೇಲು ಸೇತುವೆ ಕೆಳ ಸೇತುವೆ ಮಾಡಿದ್ದೀವಿ ಸರ್ ಕರ್ನಾಟಕದಲ್ಲಿ. ಒಂದರಲ್ಲಿ ಸರ್ ಭಾರತ ದೇಶದಲ್ಲಿ 13,200 ಮೇಲು ಸೇತುವೆ ಕೆಳ ಸೇತುವೆ, ರೈಲ್ವೆ ಗೇಟ್ ಅಂತ ಅಲ್ಲಿ ಬಂದೆ ನಾನು. ಅಲ್ಲಿ ನಿಲ್ಲಿಸ್ತಾರೆ. ಅಲ್ಲಿ ನಮ್ಮ ರಾಜ್ಕುಮಾರ್ ಯಾರು ಇದ್ರು, ಫೋನ್ ಮಾಡಿದ್ರು ಯಾರೇನು ಇಲ್ಲ. ಅಲ್ಲಿ ಕಾನೂನು ಅನ್ನೋದನ್ನು ತುಂಬ ಚೆನ್ನಾಗಿ ಕಾರ್ಯರೂಪಕ್ಕೆ ತರ್ತಕ್ಕಂಥ ಇಲಾಖೆ ಭಾರತ ಸರ್ಕಾರದಲ್ಲಿ ಮೊದಲನೇದು ರಕ್ಷಣಾ ಇಲಾಖೆ, ಎರಡನೇದು ರೈಲ್ವೆ ಇಲಾಖೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ಅಂಥ ಗೇಟ್ಗಳು ಈಗಾಗಲೇ 707 ಇಲ್ಲಿ ಮಾಡಿದ್ದೀವಿ. ಭಾರತಾದ್ಯಂತ 13,420 ಮೇಲ್ ಸೇತುವೆ ಕೆಲ ಸೇತುವೆ ಮಾಡಿದ್ದೀವಿ. ಹಿರೇಮಠ ಸಾಹೇಬ್ರೆ, 50 ವರ್ಷದಿಂದ ಇದೇ ರೀತಿ ಮಾಡಿದರೆ ಈ ಕಾಯಿಲೆ ಬರ್ತಾ ಇತ್ತ ಸಾಹೇಬ್ರೆ? ಇವೆಲ್ಲ ಇರ್ತಾ ಇತ್ತಪ್ಪ? ಆಗಲಿಲ್ಲ, ದೂರದೃಷ್ಟಿ ಆಗಲಿಲ್ಲ. ಬಡ್ಜೆಟನ್ನು ಯಾವಾಗ ಹೊರತುಪಡಿಸಿ ಅದೇ ಬೇರೆ ಸಪ್ರೇಟ್ ಬಡ್ಜೆಟ್ ಮಾಡಿದ್ರು ಅವ್ರ ಹತ್ರ ದುಡ್ಡು ಮಾಡೋಕ್ಕಾಗಲಿಲ್ಲ. ಆ ದುಡ್ಡನ್ನು ತರಬೇಕಾದಾಗ ಏನು ಮಾಡಬೇಕು ಅನ್ನೋದನ್ನು ಮಾಡಿ ಇವತ್ತು 707 ಮೇಲು ಸೇತುವೆ ಕೆಲ ಸೇತುವೆ ನಮ್ಮಲ್ಲಾಗಿದೆ. 61 ರೈಲ್ವೆ ಸ್ಟೇಷನ್ಗಳು ಇವತ್ತು ನಿಮಗೆ ಏರ್ಪೋರ್ಟ್ ಯಾವ ರೀತಿ ಇದೆಯೋ ಆ ಮಟ್ಟಕ್ಕೆ ತರ್ತಾ ಇದ್ದೀವಿ. 2,100 ಕೋಟಿ ರೂಪಾಯಿಗಳನ್ನು ಕರ್ನಾಟಕದಲ್ಲಿ ಕೇವಲ 2 ವರ್ಷದಿಂದ ಈಚೆಗೆ ಖರ್ಚು ಮಾಡಿದ್ದೀವಿ. ಸುಮಾರು 61ರಲ್ಲಿ 27-28 ಮುಗಿದಿದೆ. ಇನ್ನೂ ಕೂಡ ಇನ್ನು ಒಂದೂವರೆ ವರ್ಷದಲ್ಲಿ ಎಲ್ಲವನ್ನು ಕೂಡ ಮುಗಿಸಿ ಬೇರೆ ಬೇರೆ ತಾಲೂಕಾ ಕೇಂದ್ರಗಳಲ್ಲಿ, ಹೋಬಳಿ ಕೇಂದ್ರಗಳಲ್ಲಿ, ಪಂಚಾಯತಿ ಕೇಂದ್ರಗಳಲ್ಲಿ ಎಲ್ಲೆಲ್ಲಿವೆ ಅಂತ ಹುಡುಕಿ ಕರ್ನಾಟಕ ರಾಜ್ಯದ ಮೂಲೆಗಳಿರ್ತಕ್ಕಂಥ ಎಲ್ಲ ರೈಲ್ವೆ ಸ್ಟೇಷನ್ಗಳನ್ನ ಆಧುನೀಕರಣ ಮಾಡಿ ಪ್ರಾಯಶಃ ಬರ್ತಕ್ಕಂಥ ಪ್ರಯಾಣಿಕರಿಗೆ ವಿಶ್ರಾಂತಿ ಕೊಟ್ಟರಿ, ಎಕ್ಸಿಲೇಟರ್ಸು, ಹಿರಿಯ ನಾಗರಿಕರು ಬಂದರೆ ಅವರು ಓಡಾಡೋದಕ್ಕೆ ಲಿಫ್ಟ್ಗಳು ಎಲ್ಲವನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಅದಲ್ದಿರ ಇವತ್ತು ಈಗಾಗಲೇ ನಾವು ಪ್ರಯಾಣಿಕರ ಸುರಕ್ಷತೆಗೋಸ್ಕರವಾಗಿ ಸುಮಾರು 12 ವಂದೇ ಭಾರತ್ ಟ್ರೈನನ್ನು 14 ಜಿಲ್ಲೆಗಳಲ್ಲಿ ಓಡಾಡ್ತಾ ಇದೆ ಸಾಹೇಬ್ರೆ. 14 ಜಿಲ್ಲೆಗಳಲ್ಲಿ ಓಡಾಡ್ತಾ ಇದೆ. 23 ಕಡೆ ಸ್ಟಾಫನ್ನು ಕೊಟ್ಟಿದ್ದೇವೆ. ನನಗನ್ನಿಸ್ತದೆ ಇವತ್ತಿಲ್ಲ ನಾಳೆ ಕಾರವಾರಕ್ಕೂ ತರಬೇಕು ಅನ್ನೋ ಭಾವನೆ. ಬೆಂಗಳೂರಿಂದ ಬರಬೇಕಂತೆ ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ. ಇಲ್ಲಿಂದ ಬರೋದು ಕೊಂಕಣ ರೈಲ್ವೆ ಬಂದರೆ ಬೇಡವಂತೆ, ಬೆಂಗಳೂರಿಂದನೇ ಬರಬೇಕು ಅಂತ. ಏನಪ್ಪ ಅನಿಲ, ನೀನು ಬರೋ ಕಿಲಾಡಿ ಇದೆಯಾ, ನೀನು ಹುಷಾರಿದೆಯಾ? ಹಾಗಾಗಿ ಅದೆಲ್ಲದ ವೆಚ್ಚವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಾವು ರೈಲ್ವೆ ಸುಧಾರಿತ ಕವಚ ಅನ್ನೋದನ್ನು ತಯಾರು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಒಂದು ರೈಲು ಇನ್ನೊಂದು ರೈಲು ಏನಾದರೂ ಅಜಾಗರೂಕತೆ ಆದರೆ ಅದನ್ನು ಕೂಡ ಎಷ್ಟೇ ಸ್ಪೀಡ್ನಲ್ಲಿ ಬಂದರೂ ಕೂಡ 50 ಮೀಟರ್ನಲ್ಲಿ ನಿಲ್ತಕ್ಕಂಥ ಅದಕ್ಕೆ ಹೊಸ ಟೆಕ್ನಾಲಜಿಯನ್ನು ತಂದು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥ ಯಾವುದಾದ್ರು ಸರ್ಕಾರ ಇದ್ದರೆ ಅದು ನರೇಂದ್ರ ಮೋದಿಯವರ ಸರ್ಕಾರ. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. 3 ಅಮೃತ್ ಭಾರತ್ ರೈಲುಗಳನ್ನು ಇಲ್ಲಿ ಓಡಾಡಿಸ್ತಾ ಇದ್ದೀವಿ. ನಮ್ಮ ರೈಲ್ವೆ ವ್ಯಾಪ್ತಿಯಲ್ಲಿ ಸುಮಾರು ಈಗಾಗಲೇ 835 CCTV ಹಾಕಿದ್ದೀವಿ. ಆದರೂ ಕೂಡ ನಮಗೆ ಮಾಹಿತಿ ಪೂರ್ತಿ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರವಾಗಿ ಇನ್ನು 2,750 CCTVಗಳನ್ನು ಕ್ಯಾಮ್ರಾಗಳನ್ನು ಅಳವಡಿಸೋದ್ರ ಮುಖೇನ ಯಾವ್ಯಾವ ಸ್ಟೇಷನಲ್ಲಿ ಎಲ್ಲೆಲ್ಲಿದೆ, ಏನೇನಿದೆ ಅನ್ನೋದನ್ನು ಯಾವ ರೀತಿ ಇವರು ಮಾನಿಟ್ರಿಂಗ್ ಮಾಡ್ತಾರೆ, ಲೈನ್ ಮಾನಿಟ್ರಿಂಗು ಆಯಾ ಸ್ಟೇಷನ್ ಮಾಸ್ಟರ್ಗಳು ಅದನ್ನು DRM ಅವರ ಲೆವೆಲ್ನಲ್ಲಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ತಕ್ಕಂಥ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಕೂಡ 62 ಕಡೆ ಲಿಫ್ಟ್ಗಳಿದೆ. ಅದನ್ನು 109 ಮಾಡಿ ಹಿರಿಯ ನಾಗರಿಕರಿಗೆ, ಡಿಸೇಬಲ್ಗೆ ದಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದಲ್ಲದಿರ ನಾವು ರಾಷ್ಟ್ರದ ಪ್ರಧಾನಮಂತ್ರಿಗಳು ಒಂದು ಮಾತನ್ನು ಹೇಳ್ತದೆ, ನೀನು ಎಷ್ಟು ಕೆಲಸ ಮಾಡ್ತೀಯ ಮುಖ್ಯ ಅಲ್ಲ, ಯಾವ್ಯಾವ ಭಾಗದಲ್ಲಿ ಏನೇನು ರೈತ ಬೆಳೀತಾನೆ ಆ ಬೆಳೆದಂಥ ಬೆಳೆಗಳಿಗೆ ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲಿ ಒಂದೊಂದು ಅಂಗಡಿಯನ್ನು ಮಾಡಿ, ಯಾರು ಅಂಗಡಿ ನಿರುದ್ಯೋಗಿ ಇರ್ತಾನೆ, ಡಿಸೇಬಲ್ ಇರ್ತಾನೆ, ಇನ್ನೊಬ್ಬ ಇರ್ತಾನೆ, ಅವನು ಕೊಡೋದ್ರ ಮುಖೇನ ಅವನ ಜೀವನವನ್ನು ಕೂಡ ಸುಧಾರಣೆ ಆಗಬೇಕು. ತಾನು ದೇಶೀಯ ವಸ್ತುಗಳನ್ನು ಬೆಳೆದಂಥವ್ರಿಗೂ ಕೂಡ ಎಲ್ಲ ಒಂದು ಕಡೆ ಜನ ಕೊಂಡ್ಕೊಂಡು ಹೋಗ್ಬೇಕು ಅನ್ನೋ ಭಾವನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ನನಗನ್ನಿಸ್ತದೆ ಸಾಹೇಬ್ರೆ, ಎಷ್ಟು ಜೋಡಿ ರಸ್ತೆಗಳು ಆಗ್ತಾ ಇದೆಯೋ ಸಾಹೇಬ್ರೆ, ಇದ್ಯಾವುದು ನಮ್ದಲ್ಲ ಸಾಹೇಬ್ರೆ. ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ನಿಜ ಏನು ದೇಶಪಾಂಡೆ ಸಾಹೇಬ್ರು ಹೇಳಿದ್ರು, ಅಪ್ಪ ನನಗೊಂದು ಗೊತ್ತಿಲ್ಲ ಕಣೋ, ಕನೆಕ್ಟಿವಿಟಿ ಇಲ್ಲದೆ ಹೋದ್ಮೇಲೆ ಮಾಡಬೇಡ ಸರ್. 3 ಸಾರಿ ಕೊಟ್ಟಿದ್ದೀವಿ ಸರ್. ಅಮ್ಮ आपका जिम्मेदारी है, मुझे मालूम नहीं,
अभी देश पांडे अभी 20 वर्ष ऐसा रहता है अभी ऐसा रहता है 20 वर्ष ಯಾಕೆ ರೀ ನೀವು ಸ್ವಲ್ಪ ಸರಿಯಾಗಿ ಇಟ್ಕೋ ಮೇಲೆ ದಯವಿಟ್ಟು ಯಾಕಂದರೆ ಅದು ಹಾಗಾಗಿ ಅಮ್ಮ वो क्या क्या बता कोई हमको होना चाहिए अन्नावर में भी कनेक्टिविटी वो तो दीजिए नहीं तो यही ट्रेन हुब्बಳ್ಳಿ को एक्सटेंड करने का वो भी चाहे भी उतना बहुत प्रॉब्लम नहीं है वो करने का कैसा करना क्या करना मुझे बताइए शास्त्री जी इधर है कोई सही नहीं डाले तो मुझे बताइए अम्मा मैं उसका सही डालने का मैं तैयारी करता हूँ मैं बात करता हूँ उससे भी बात करता हूँ बाद में शिवकार पर को भी मैं बात करता हूँ मैंने वो तो बोला मुझे होना चाहिए वही होना चाहिए ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡುವ ಅದಲ್ದಿರ ಏನಿವತ್ತು ನಾವು ಸುಮಾರು ರಾಜ್ಯ ಸರ್ಕಾರ 52,950 ಕೋಟಿ ರೂಪಾಯಿಗಳ ಕೆಲಸ ನಡೀತಾ ಇದೆ ಹಿರೇಮಠ್ರೆ ಯಾವ್ಯಾವ ಹಳೆ ಕೆಲಸಗಳು ಯಾವ ನಮ್ಮ ಕಾಲದವಲ್ಲ ಅದ್ರೊಳಗೆ ಏನೋ ಒಂದು 4-5 ತೊಗೊಂಡಿರ್ಬೇಕು ದೇಶಪಾಂಡೆ ಸಾಹೇಬ್ರೆ ಏನು ಹಿಂದೆ ಹೇಳಿದ್ರಲ್ಲ ಸಾಹೇಬರು ಮಾಡಿದ್ರು ಒಂದು DPR ಮಾಡೋದು ಹಾಕೋದು ಸರ್ವೆ ಮಾಡೋದು ಬಿಸಾಕೋದು ಅದರೊಳಗೆ ಯಾವ್ಯಾವ್ದಕ್ಕೆ ಆದ್ಯತೆ ಕೊಡಬೇಕು ಕೊಡಿ ಅಂತ ಹೇಳಿ ನಾನು ಇವತ್ತು ಬೆಂಗಳೂರಿನಿಂದ ನಾನು ಬೆಂಗಳೂರಿನವನು ನಾನೇನು ತುಮಕೂರಿನವನಲ್ಲ ತುಮಕೂರಿಂದ ನಿಂತ್ಕೋಬೇಕು ಅಂತ ಹೇಳಿದ್ಮೇಲೆ ಹೋದ್ಮೇಲೆ ಸುಮಾರು 36 ವರ್ಷಗಳ ತದನಂತರ ರಾಯದುರ್ಗ ತುಮಕೂರು ದಾವಣಗೆರೆ ಸಾಹೇಬ್ರೆ ಇನ್ನು 2 ವರ್ಷದಲ್ಲಿ 400 ಕಿಲೋಮೀಟರ್ ರೈಲನ್ನು ಕೂಡ ಮುಗಿಸಿ ಅಲ್ಲಿ ಹೊಸ ರೈಲುಗಳನ್ನು ಇಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಅದಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ಈಗಾಗಲೇ ಒಂದು ಹಂತಕ್ಕೂ ಕೂಡ ತಂದಿದ್ದೇವೆ ಅದಲ್ದಿರ ಸುಮಾರು 3,840 ಕಿಲೋಮೀಟರ್ ವ್ಯಾಪ್ತಿಯ 31 ಹೊಸ ರೈಲ್ವೆ ಯೋಜನೆಗಳು ನನಗನ್ನಿಸ್ತದೆ ಮೇಲ್ ಸೇತುವೆ ಕೆಳ ಸೇತುವೆ ಬೆಂಗಳೂರಿನಲ್ಲಿ ತಮಗೂ ಗೊತ್ತಿದೆ ಸರ್ ತಾವು ಬೆಂಗಳೂರಿನ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೀರಿ ಮತ್ತೊಂದಾಗಿದ್ದೀರಿ ಬೆಂಗಳೂರು ನಗರಾಭಿವೃದ್ಧಿ ಇದು HOD ಮಂತ್ರಿ ಆಗಿದ್ದವರು ನಾನು ಮಂತ್ರಿ ಇದ್ದೆ ತಾವು ಮಂತ್ರಿ ಇದ್ದವರು ಪ್ರಾಯಶಃ ಎಲ್ಲವೂ ಅನುಭವ ಇದೆ ಆದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಕೆಲವಾರು ವಿಚಾರಗಳನ್ನು ನನಗನ್ನಿಸ್ತದೆ ನಿಮ್ಮನ್ನು ಮಂತ್ರಿ ಮಾಡಿದರೆ ನಾನು ನಿಮ್ಮನ್ನು ಎತ್ಕೊಂಡು ಹೋಗ್ತಾ ಇದ್ದೆ ಯಾಕೆ ಎತ್ಕೊಂಡು ಹೋಗ್ತಾ ಇದೆ ರಾಜ್ಯದ ಅಭಿವೃದ್ಧಿ ಆಗಬೇಕಾಗಿದೆ ರಾಜಕಾರಣ ಚುನಾವಣೆಯಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮಗೆ ಎಲ್ಲ MOSಗಳನ್ನ ಕರೀತಾರೆ ಹಿರೇಮಠ್ರೆ ಹಿಂಗೆ ಕೂರಿಸ್ಕೋತಾರೆ ಮಧ್ಯದಲ್ಲಿ ಕೂಡ್ಕೋತಾರೆ ಆಪ್ಕಾ ಕ್ಯಾ ಹೈ ಬಜೆ ಬತಾಯಿ ಅಂತಾರೆ ನನಗೊಂದು ಚೂರು ಹಿಂದಿ ಬರ್ತಾ ಇರಲ್ಲ ಸಾಹೇಬ್ರೆ ನನಗೆ ಗಂಧನೇ ಗೊತ್ತಿರಲಿಲ್ಲ ಹಿಂದಿ ಅಂದ್ರೆ ಏನು ಅಂತ ಅಂಥವ್ರು ಇವತ್ತೆಲ್ಲ ಒಂದು ಕಡೆ ಒಂದು 15-20 ನಿಮಿಷ ಇಡೀ ದೇಶದಲ್ಲಿ ಹಿಂದಿ ಮಾತನಾಡುವಂಥ ವ್ಯವಸ್ಥೆ ಬಂದಿದ್ದೀನಿ ಅಂದರೆ ಅದರ ಕರ್ತವ್ಯ ನಿಷ್ಠೆ ಏನಿರ್ತದೆ ರಾಷ್ಟ್ರದ ನಾಯಕ ಯಾರಿದ್ದಾರೆ ಆ ನಾಯಕನಿಗೆ ಒಬ್ಬ ಕಾರ್ಯಕರ್ತನ ಬಗ್ಗೆ ಮುಖಂಡರ ಬಗ್ಗೆ ಒಬ್ಬ ಮಂತ್ರಿ ಬಗ್ಗೆ ಇರ್ತಕ್ಕಂಥ ಗೌರವ ನಮ್ಗೆ ಇವೆಲ್ಲಕ್ಕೂ ಕೂಡ ಕಾರಣ ಆಗ್ತದೆ ಆದ್ದರಿಂದ ಇವತ್ತು ನಾನು ಕೆಲವಾರು ವಿಚಾರಗಳನ್ನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಆದರೆ ಮುಂಜೂರಾಗಿರ್ತಕ್ಕಂಥದ್ದು ಮತ್ತೊಂದು ಆಗಬೇಕಾಗಿರೋದು ಸಾಕಷ್ಟಿದೆ ಕೆಲವು ವಿಚಾರಗಳನ್ನು ಏನು ಇವತ್ತು ಕಾಗೇರಿ ಸಾಹೇಬರು ಮತ್ತು ದೇಶಪಾಂಡೆ ಸಾಹೇಬರು ಹೇಳಿದ್ರು ಇವರಿಬ್ಬರದು ಒಂದೇ ಆಗಿರ್ತದೆ ಇವತ್ತು ಕೆಲವಾರು ವಿಚಾರಗಳು ಬಡ್ಜೆಕ್ಟ್ ಏನು ಅನ್ನೋದೇ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ನನಗೆ ಹೋದ ಸಾರಿ ಕೇರಳ ರಾಜ್ಯಕ್ಕೆ ಕೊಟ್ಟು 3 ದಿನ ಇಂಟ್ರಾಕ್ಟ್ ಮಾಡೋದಕ್ಕೆ ಕಳಿಸಿದ್ರು ಸಾಹೇಬ್ರೆ ಅಪ್ಪ ಒಂದು 5 ನಿಮಿಷ ಬಿಟ್ಬಿಡೋ ಸಾಹೇಬ್ರಿಗೆ ಒಂದು ಸುರು ನಮ್ಗೆ ಏನೋ ಅಪರೂಪಕ್ಕೆ ಸಿಕ್ಕವ್ರೆ ಕಣೋ ಅವರೆಲ್ಲ ಕಡೆ ಹೇಳ್ತಾರೆ ನಮ್ಮ ಹುಡುಗನ ಬುದ್ಧಿವಂತ ಇದ್ದಾನೆ ಅಂತ ಅಂದ್ಬಿಟ್ಟು ಯಾಕೆ ಹೇಳ್ತೀನಿ ಅಂದರೆ ಉಣಕ್ಕೆ ಮತ್ಸರ ಇರಬಾರ್ದು ಹಾಗಾಗಿ ಏನಿವತ್ತು ಬಡ್ಜೆಕ್ಟ್ ಇದೆ ಈ ಬಡ್ಜೆಕ್ಟನ್ನು ಹೋದ ಸಾರಿ ನಾನು ಕೇಳಕ್ಕೆ ಹೋದೆ ಸಾಹೇಬ್ ಎಲ್ಲ ಪತ್ರಿಕೆಯವ್ರು ನನ್ನ ಮೇಲೆ ಬಿದ್ದುಬಿಟ್ರು ये वो नहीं ये नो नहीं क्या हो गया अब कई को आ रहा इधर अब जाइए वापस ನಾನು ಹೋಗಕ್ಕೆ ತಯಾರಾಗಿದ್ದೀನಪ್ಪ ನಂದು ಒಂದು ಛೋಟಾ ಕ್ವಶನ್ ಇದೆ ಅದನ್ನು ನೀವು ಆನ್ಸರ್ ಮಾಡಿ ಅಂತ ಕೇಳಿದೆ ಏನು ಅಂತಾದರು ನಿಮ್ಮ ಕೇರಳದ ಮುಖ್ಯಮಂತ್ರಿ ಏನಿದ್ದಾರೆ ವಿಜಯ್ ಪಿಣರಾಯಿ ಅವರು 10 ನಿಮಿಷ ನನಗೆ ಇಂಟರ್ವ್ಯೂ ಕೊಡಿಸ್ಕೊಡಿ ಅಪಾಯಿಂಟ್ಮೆಂಟ್ ಕೊಡಿಸಿ ನಮ್ಮದೇನು ಅವ್ರದ್ದೇನು ಚರ್ಚೆ ಆಗಲಿ ನಿಮ್ಮ ಸಮಕ್ಷಮದಲ್ಲೇ ನಾನು ತೀರ್ಮಾನ ಮಾಡೋಣ ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ ನಾನು 2 ಗಂಟೆ ಬೇಕಾದ್ರೆ ಇಲ್ಲೇ ಕಾಯ್ತಾ ಇರ್ತೀನಿ ಒಂದು 8 ಜನ ಮಾಧ್ಯಮದವರು ನಾನು ಮಾಡ್ತೀನಿ ಅಂತ ಹೋದ್ರು ಸಾಹೇಬ್ ಅದಾದಮೇಲೆ 2-3 ಗಂಟೆ ಆಯಿತು ವಾಪಸ್ ಬಂದರು ಕ್ಯಾ ಹೋಗಯ ಅಂದೆ ಕುಚ್ ಭಿ ನೈ ಹುವಾ ಸಾಹಬ್ ಬಂದರು ಈ ಕೇರಳ ಆಯ್ ಅಂದೆ ಅದಕ್ಕೋಸ್ಕರವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಕೇಂದ್ರ ಸರ್ಕಾರದ ಸವಲತ್ತುಗಳನ್ನು ರಾಜ್ಯ ಸರ್ಕಾರ ಪಡಿಬೇಕಾದ್ರೆ ವಿಶಾಲವಾದ ಮನೋಭಾವನೆ ಬೇಕು ಹೃದಯ ಶ್ರೀಮಂತಿಗೆ ಬೇಕು ದೇಶ ಯಾವ ರೀತಿ ಹೋಗ್ತಾ ಇದೆ ಅನ್ನೋದು ಬೇಕು
ಇಂಥ ಎಲ್ಲವನ್ನು ಕೂಡ ಮಾಡತಕ್ಕಂಥದಕ್ಕೆ ದೇಶಪಾಂಡೆ ಅಂತ ಸಾಹೇಬ್ರಿಗೆ ಏನಾದರೂ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರ್ ಮಾಡಿದ್ರೆ ಕರ್ನಾಟಕಕ್ಕೆ ಸಾಹೇಬ್ರೆ ಇನ್ನೂ 1 ಲಕ್ಷ ಕೋಟಿ ಕೇಳಿದ್ರು ಕೂಡ ಕೊಡೋದಕ್ಕೆ ನಾವು ತಯಾರಾಗಿರ್ತೀವಿ. ನಮ್ಮ ನಾಯಕರು ತಯಾರಾಗಿದ್ದಾರೆ. ನಿಮ್ಗೆ ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಬರ್ತಾ ಇಲ್ಲ. ನಾನು 2-3 ಮೈಸೂರು, ಪಿರಿಯಾಪಟ್ಟಣ, ಹುಣಸೂರು, ಕುಶಾಲನಗರ ಒಂದು ಹೊಸ ರೈಲನ್ನು ಮಾಡೋಣ ಅಂತ ಹೇಳಿ ಹಿಂದೆ ನಮ್ಮ MP ಇದ್ದು ಪ್ರತಾಪ್ ಸಿಂಹ ತಮ್ಗೆ ಗೊತ್ತು ಸರ್, ಎಲ್ಲ ಮಾಡಿ ಅಲ್ಲಿಂದ DPRಗೆ ಸರ್ವೆಗೆ ಕಳಿಸಿದ್ರೆ ಅದೆಲ್ಲ ಆದಮೇಲೆ ನಾನು ಬಂದಮೇಲೆ ನಾನು ಅದನ್ನು ರಿವ್ಯೂ ಮಾಡಿ ರಾಜ್ಯ ಸರ್ಕಾರಕ್ಕೆ ದಯವಿಟ್ಟು ನಮ್ಗೆ ಅಕ್ವಿಜೇಷನ್ ಮಾಡಿಕೊಡಿ ಅಂತ ಕೇಳಿದ್ರೆ 6 ತಿಂಗಳಾದಮೇಲೆ ಸೋಮಣ್ಣ ನಿನಗೇನೋ ಬೇರೆ ಕೆಲಸ ಇಲ್ವೇನೋ, ನೀನು ಹೇಳ್ತೀಯಪ್ಪ ನಾನು ಹೆಂಗೆ ಮಾಡೋಕ್ಕಾಯ್ತದೋ, ನಮ್ಮ ಹತ್ರ ದುಡ್ಡಿಲ್ಲ, ನಾನು ವಿತ್ಡ್ರಾ ಮಾಡ್ತೀನಿ ಅಂತ ಇದೇ ಸಿದ್ದರಾಮಯ್ಯನವರು ವಿತ್ಡ್ರಾ ಮಾಡೋದು. ಇನ್ನೊಂದು ನಮ್ಮ DK ಶಿವಕುಮಾರ್ ಅವರು, ಗುರು ಕನಕಪುರದಿಂದ ಎಲ್ಲ ಪೂರ್ತಿ ಇದಕ್ಕಾಗೋಗಿದೆ, ಚಾಮರಾಜನಗರದವ್ರಿಗೂ ಟೆಂಡರ್ ಆಗಿ ಕೆಲಸ ಶುರು ಮಾಡಬೇಕು, ಯಾವತ್ತು ಮಾಡ್ತಾ ಹೇಳು ಅಂದರು. ಆ ಫೈಲಲ್ಲಿದೆ, ಕಳಿಸೋ ತಂದೆ ನಿನ್ನ ತಮ್ಮನ ಕಳಿಸು ಅಂದೆ. ಇವೆಲ್ಲ ಸತ್ಯವಾದ ಮಾತು ಸರ್, ನೊಂದು ಹೇಳ್ತಾ ಇದ್ದೀನಿ ಸರ್. ಅವಾಗ ಅವ್ರೇನು ಮಾಡಿದ್ರು, ನಾಳೆ ಬೆಳಿಗ್ಗೆ ಬರ್ತೀನಿ ಅಂದವರು 1 ವರ್ಷ 8 ತಿಂಗಳಾಯಿತು ಸರ್, ಇವತ್ತವರೆಗೂ ಕೈಯೇ ಇಲ್ಲ. ಆಗಿದ್ರಲ್ಲ ಎಲ್ಲ ವೈಂಡಪ್ ಆಗಿಬಿಟ್ಟಿವೆ. ಇದು ಯೋಜನೆಗಳು ಪುಸ್ತಕದಲ್ಲಿ ಎಷ್ಟು ಬೇಕಾದ್ರೂ ಇರ್ತವೆ ಸಾಹೇಬ್ರೆ. ಅದನ್ನು ಜನರಿಗೆ ತಂದು ತಲುಪಿಸಿ ಅದು ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅದಕ್ಕೆ ಈ ದೇಶದಲ್ಲಿ ಯಾರಿಗಾರು ನೈತಿಕತೆ ಇದ್ದರೆ ಅದು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮಾತ್ರ. ಇವತ್ತು ನಾವು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾವ ರೈಲುಗಳು ನಿಂತಿದೆಯೋ ಎಲ್ಲ ರೈಲುಗಳನ್ನು ಕೂಡ ಆದ್ಯತೆ ಮೇರೆಗೆ ಕಾಗೇರಿ ಸಾಹೇಬ್ರೆ, ದೇಶಪಾಂಡೆ ಸಾಹೇಬ್ರೆ, ಅವಶ್ಯಕತೆಗೆ ಅನುಗುಣವಾಗಿ ಇನ್ನೊಂದು 15-21 ತಿಂಗಳ ಒಳಗಡೆ ಈ ಶಾಸನ ಲೋಕಸಭೆ ಮುಗಿದ ಮೇಲೆ ತಮ್ಮನ್ನೆಲ್ಲರೂ ಕರಿತೀನಿ, ನಿಮ್ಮನ್ನು ಕರಿತೀನಿ, ಪೂಜಾರನ್ನು ಕರಿತೀನಿ. ಇನ್ನೊಬ್ಬ ಭಯಂಕರ ನಮ್ಮ MP ನಮ್ಮ ಯಾವ ಶ್ರೀನಿವಾಸ ಪೂಜಾರು, ಬೆಳಿಗ್ಗೆ ಯಾವುದು ರಾತ್ರಿ ಯಾವುದು ಗೊತ್ತೇ ಇಲ್ಲ ಆ ಮನುಷ್ಯನಿಗೆ. ನಾನು ಪೂಜಾರಿ ಅಂದ್ಕೊಂಡು ನಮ್ಮೆಲ್ಲಕ್ಕಿಂತ ಸೈಡ್ ಹೊಡಿತಾರೆ, ಅಷ್ಟು ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಅವ್ರನ್ನೂ ಕರೆಯೋಣ, ನಮ್ಮ ಚೌತ ಅವ್ರನ್ನೂ ಕರೆಯೋಣ, ದೇಶಪಾಂಡೆ ಸಾಹೇಬ್ರನ್ನೂ ಕರೆಯೋಣ, ಅವ್ರ ಮಾರ್ಗದರ್ಶನ ಪಡ್ಕೊಳ್ಳೋಣ. ಇದ್ರೊಳಗೆ ಯಾರ್ದೇನೂ ಇಲ್ಲ. ಏನಾದರೂ ನಮ್ಮ ದೊಡ್ಡವರು, ನಮ್ಮ ಹಿರಿಕರು, ಹಿಂದೆ ಇದ್ದಂಥ ಜನ ಮಾಡಿದಂಥ ಯೋಜನೆಗಳನ್ನು ಮಾಡೋದು ಬೇಡ ಅಂತ ಮೋದಿಯವ್ರು ಏನಾದ್ರು ಹೊಸ ಯೋಜನೆಗಳು ತಗೊಂಡಿದ್ರೆ ಕರ್ನಾಟಕಕ್ಕೆ ಇವತ್ತು ಕೂಡ 1 ರೂಪಾಯಿ ಕೊಡೋಕ್ಕಾಗ್ತಾ ಇರಲಿಲ್ಲ. ಮೋದಿಜಿಯವರ ದೂರದೃಷ್ಟಿಯ ಚಿಂತನೆ ಯಾವ ಮಟ್ಟಕ್ಕಿದೆ ಅಂತ ತಮ್ಗೆ ಗೊತ್ತಿದೆ. ಬಂಧುಗಳೇ, ಸರ್ ಧಾರವಾಡ, ಬೆಳಗಾಂ ಸರ್ 4 ಸಾರಿ ಹೋಗಿದ್ದೀನಿ ಸರ್. ಆ ಜಿಲ್ಲಾಧಿಕಾರಿ, ಬೆಳಗಾವಿನ ಜಿಲ್ಲಾಧಿಕಾರಿ ಒಬ್ಬ ಪ್ರಾಮಾಣಿಕ ಅಧಿಕಾರಿ, ಅವ್ರ ಪಾಪ ಎಲ್ಲ ಮುಗಿಸ್ಕೊಟ್ಟಿದ್ದಾರೆ ಸರ್. ಬರೀ 55 ಕಿಲೋಮೀಟ್ರಿಗೆ ಆ ಸಂತೋಷ್ ಲಾಡ್ಗೆ ನಾನು ಎಷ್ಟು ಸಾರಿ ಹೋಗಿದ್ದೀನಿ. MB ಪಾಟೀಲ್ ಸಾಹೇಬ್ರಿಗೆ ಕೇಳಿದೆ, ಚೀಫ್ ಸೆಕ್ರೆಟರಿಗೆ 16 ಕಾಗದ ಬರೆದೆ, ಇನ್ಫ್ರಾಸ್ಟ್ರಕ್ಚರ್ ಸೆಕ್ರೆಟರಿ ಕಾಗದ ಬರೆದೆ. ಯಾವುದೋ ಕತೆ ಹೇಳ್ಕೊಂಡು ಕುಳಿತುಕೊಂಡು ಅಕ್ವಿಜೇಷನ್ ಮಾಡ್ದಿರಾ ನೀವು ಹೇಳಿದ್ರಿ. ನನಗೆ ಎಷ್ಟು ಆನಂದ ಆಯಿತು. ಸುರೇಶ್ ಅಂಗಡಿಯವರು ಕೊಟ್ಟಂಥ ಯೋಜನೆ ಸರ್ ಇದು. ಪಾಪ ನಾನು ಇಷ್ಟೊತ್ತು ಮುಗಿಸ್ತಾ ಇದ್ದೆ ಸರ್. ಅದನ್ನು ನೀವೇನು ಮಾಡಬೇಡಿ ಸರ್, ನಿಮ್ಮ ಪಾದಗಳಿಗೆ ಬೇಕಾದ್ರೆ ನಮಸ್ಕಾರ ಮಾಡ್ತೀನಿ. ಆ ಸಂತೋಷ್ ಲಾಡನ್ನು ಒಬ್ಬನ ನಿಮ್ಮ ಭಾಷೆಯಲ್ಲಿ ಹೇಳಿ ನನಗೆ 55 ಎಕರೆ ನನಗೆ ಅಕ್ವಿಜೇಷನ್ ಮಾಡಿಸ್ಕೊಟ್ರೆ ಪ್ರಾಯಶಃ ನಾನು ನಿಮ್ಮನ್ನು ರುಡಿಯಾಗಿರ್ತೀನಿ. ನನ್ನ ಕೈಲಿ ಆಗಲಿಲ್ಲ ಸರ್, ತಾವೊಂದು ನನ್ನ ನೆರವಿಗೆ ಬರಬೇಕು ಅನ್ನೋ ಮಾತನ್ನು ಶಿವಮೊಗ್ಗ ರಾಣಿಬೆನ್ನೂರು ನೀರು ಕೊಟ್ಟು, ಶಿವಮೊಗ್ಗ ರಾಣಿಬೆನ್ನೂರು ಸರ್, ಶಿಕಾರಿಪುರ 96 ಕಿಲೋಮೀಟ್ರ್ ಅಕ್ವಿಜೇಷನ್ ಮುಗಿಸ್ತೆ ಸರ್. ಇನ್ನು ಕೇವಲ 36 ಕಿಲೋಮೀಟ್ರ್ ಆಗಬೇಕು, ಮಾಡ್ತಾ ಇಲ್ಲ ಸರ್. ಶಿವಮೊಗ್ಗ ಹರಿಹರ 53 ಕಿಲೋಮೀಟ್ರು ಸರ್. ಹಾಸನ ಬೇಲೂರು 32 ಕಿಲೋಮೀಟ್ರು ಸರ್. ಈ ಭೂ ಸ್ವಾಧೀನ ಮಾಡಿಕೊಡ್ರಿ ಅಂದರೆ ಒಂದು ನಾವು ಮಾಡದೆ ಹೋದರೆ ನಾವು ಯಾವ ರೀತಿ ಕೇಳೋದು? ನಮ್ಮ ಅಧಿಕಾರಿಗಳು ಹೇಳ್ತಾರೆ हम कुछ भी करने का नहीं होएगा, कोऑपरेट नहीं कर रही स्टेट गवर्नमेंट. इसलिए मैं देश पांडे जी का प्रणाम करता हूँ, सैल्यूट करता हूँ. कुछ तो भी कीजिए. वो सिद्धरामैया साहब को, मुख्यमंत्री को क्या तो भी गट्स में बोलने का अब एक ही आदमी है सर. अब एमपी इन द इंटरेस्ट ऑफ ಡೆವಲಪ್ಮೆಂಟ್, ನಾಟ್ ಅದರ್ವೈಸ್. ನಮಗೇನಾದರೂ ಅವಶ್ಯಕತೆ ಇಲ್ಲ, ಅದನ್ನು ಮಾಡ್ತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕಾಗಿದೆ. ಇವತ್ತು ನಾವು ಖಾನಾಪುರ, ಪಂಡ್ರಾಪುರದ್ದು ಸರ್, ನಾವು ಪಂಡ್ರಾಪುರಕ್ಕೆ ಟ್ರೈನ್ಗಳನ್ನು ವಿಶೇಷವಾಗಿ ಅದ್ಯಾವುದೋ ಕೆಲವು ಹಬ್ಬ ಹರಿದಿನಗಳು ಬರ್ತಾವೆ, ಏಕಾದಶಿ ಅವೆಲ್ಲ ಬರ್ತವೆ ಸರ್, ಕೊಡ್ತಾ ಇದ್ದೀವಿ ಸರ್. ಅದಕ್ಕೆ ನಾನು ಎಕ್ಸಾಮಿನ್ ಮಾಡಿಸ್ತೀನಿ ಸರ್.
बंद आगिದ್ರೆ शास्त्री जी कितने ट्रेन अभी बंद हो गए आपका डिवीजन में कर्नाटक में? अब कर्नाटक कंप्लीट आप ही आई, इसलिए मुझे थोड़ा रिव्यू करको मुझे बताइए। बाद में अम्मा का पास बात करता है, दूसरा कौन कौन है सबको भी पास बात करता है। शास्त्री सबको बात करने का मुझे मौका मिलता है। शास्त्री जी है ना हमारा कन्नड़ी का है, कुछ तो भी किया तो अभी एक डालता रहता है, वो शास्त्री है। लाल बहादुर शास्त्री नहीं है, वो अभी हमारा शास्त्री है। ಆದ್ರಿಂದ ಅದನ್ನು ನಾವು ತುಂಬ ಮಾಡ್ತಕ್ಕಂಥ ಕೆಲಸವನ್ನು ಆಗಿದ್ದಾಗ ಮಾಡೋಣ. ತುಂಬ ಜನರಿಗೆ ಕೆಲವು ಕೆಲಸಗಳಾಗಬೇಕು ಅಂತ ಆಸೆ ಇದೆ. ಕಾಗೇರಿ ಸಾಹೇಬರು ಒಂದು ಸಾರಿ ನೀನು MP ಆಗಿ 6 ಸಾರಿನೇನು MLA 6 ಸಾರಿ 5 ಸಾರಿನು 6 ಸಾರಿ ನೀನು ಇದಕ್ಕೂ 6 ಸಾರಿ ಮಾಡಬೇಕು ಅಂತ ಇದೆಯಾ? ಹಾಗಾಗಿ ಕೆಲಸ ಮಾಡೋಣ. ಒಂದು ಸತ್ಯ, ದೇಶದ ಬಡ್ಜೆಟ್ಟು ಇಡೀ ಇತಿಹಾಸವನ್ನು ಬದಲಾವಣೆ ಮಾಡ್ತಾ ಇದೆ ಹಿರೇಮಠ್ರೆ. ಇದು ಕೇವಲ 1 ವರ್ಷದ ಬಡ್ಜೆಟ್ ಅಲ್ಲ. ಭಾರತ ಸರ್ಕಾರ ವಿಕಸಿತ ಭಾರತ 2047ಕ್ಕೆ 100 ವರ್ಷಗಳಾಗ್ತಾ ಇದೆ. ರಾಷ್ಟ್ರದ ಪ್ರಧಾನಮಂತ್ರಿ 21 ವರ್ಷದಲ್ಲಿ ಯಾರಿರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸದೃಢವಾದ ಭಾರತವನ್ನು ಕಟ್ತಕ್ಕಂಥದಕ್ಕೆ ಇವತ್ತು ಪೀಠಿಗೆ ಆಗಿ ಏನು ನಮ್ಮ ಕರ್ತವ್ಯ ಭವನದಿಂದ ಸರ್ ಬ್ರಿಟಿಷ್ನವ್ರ ಬಿಲ್ಡಿಂಗ್ಗಳಿದ್ದವು ಸರ್ ಭಾರತ ಸರ್ಕಾರದಲ್ಲಿ, ಎಲ್ಲವನ್ನು ಕೂಡ ತೆಗೆದಾಕಿ ಹೊಸ ಕಟ್ಟಡಗಳನ್ನು ಕಟ್ಟಿ ಕರ್ತವ್ಯ ಭವನ ಅನ್ನೋದನ್ನು ಮಾಡಿ ಮೊದಲನೇ ಬಡ್ಜೆಟ್ 2026ಕ್ಕೆ ದೇಶಕ್ಕೆ ಸಮರ್ಪಣೆ ಮಾಡುವ ಕೆಲಸವನ್ನು ನಮ್ಮ ನಾಯಕರಾದ ರಾಷ್ಟ್ರದ ಪ್ರಧಾನಿಗಳು ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ದೇಶ ಇದ್ದರೆ ಮಾತ್ರ ನಾವು ದೇಶ ಇಲ್ಲ ಅಂದರೆ ನಾವು ಯಾರೂ ಕೂಡ ಇರೋಕ್ಕೆ ಸಾಧ್ಯತೆ ಇಲ್ಲ. ಮೊನ್ನೆ ಹೈ ಸ್ಪೀಡ್ ಕಾರಿಡಾರ್ 7 ಮಾಡಿದ್ದೀವಿ. ನನಗೆ ನಮ್ಮ ಮಂತ್ರಿಗಳು ಹೇಳಿದ್ರು अभी 7 हो कोई अब बात कीजिए. नहीं साहब मुझे बात करने का नहीं, थोड़ा डर होता है. क्या हो गया? कर्नाटक का कुछ भी हमको हेल्प नहीं हो रही, इसीलिए मुझे थोड़ा डर हो रही. बाद में मॉर्निंग बेड़े बंदो आप ही जोशी जी दोनों भी आइए. एक अभी आपका क्या है, हमको होना चाहिए अर्जेंटು ಬೆಂಗಳೂರು ಪುಣೆನೂ ಕೂಡ 7 ಏನಾಗಿದೆ, ಆ 7ರಲ್ಲಿ 8 ಕೂಡ ಆಗ್ತಕ್ಕಂಥದಕ್ಕೆ ಈಗಾಗಲೇ ನಾವು ಏನೇನು ಬೇಕೋ ಕ್ರಮವನ್ನು ವಹಿಸ್ತಾ ಇದ್ದೀವಿ, ಅದನ್ನು ಕೂಡ ಮಾಡ್ತೀವಿ. ಜೋರಾಗಿ ಹೊಡಿರಯ್ಯ ಚಪ್ಪಾಳೆ ನಿಮ್ಮ ಮನೆಕಾರಾಗಿ. ಏನ್ರಯ್ಯ ಅಯ್ಯೋ ಪ್ರಧಾನಿಗಳು ಕೇಳೋದು ಬೇಡವೇನಪ್ಪ, ಎಷ್ಟು ಸಾವಿರ ಕೋಟಿ ಆಯ್ತದೆ ಗೊತ್ತಿದೆಯೇನ್ರಿ? ನನಗೆ ತುಮಕೂರಿನಲ್ಲಿ ಒಬ್ಬ ಮಂತ್ರಿಗಳು ನಾನು ಹೋಗೋದು ಸ್ವಲ್ಪ ತಡವಾಗಿತ್ತು, ನಮ್ಮ ಸೋಮಣ್ಣ ರೈಲ್ ಬಿಡ್ತಾವನೆ ಅಂತ ಹೇಳಿದರು. ಯಾರೋ ಒಂದು 10-20 ಜನ ಮಕ್ಕಳು ಸಾರ್ ರೈಲ್ ಹೋಗೋದು ಟ್ರ್ಯಾಕ್ ಮೇಲೇನೆ ಸಾರ್, ಟ್ರ್ಯಾಕ್ ಇಲ್ದೇವ್ರು ರೈಲ್ ಹೋಗೋದಿಲ್ಲ ಸಾರ್, ನೀವೇ ಬಿಡ್ತಾ ಇರೋದು ಜಾಸ್ತಿ ಅಂತ ಅನ್ನೋ ಮಾತನ್ನು ಹೇಳಿದ್ರು. ಇದು ನಾವು ಹೇಳಿದಲ್ಲ. ಅದಾದಮೇಲೆ 1 ವಾರ 15 ದಿನ 1 ತಿಂಗಳಾದ್ಮೇಲೆ ಸಿಕ್ಕಿದ್ರು. ಗುರು ನಾನು ಟ್ರ್ಯಾಕ್ ಮೇಲೆ ರೈಲ್ ಬಿಡ್ತೀನಿ, ನೀವೇನೇನು ಬಿಡ್ತಾ ಇದ್ದೀರಂತ ನೋಡಿ ಹೇಳಿ. ದುರಂತ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶದ ಅಭಿವೃದ್ಧಿಯಲ್ಲಿ ಏಕಾಗ್ರತೆ ಬೇಕು, ವಿಶಾಲವಾದ ಮನೋಭಾವನೆ ಬೇಕು. ದೇಶ ಅಭಿವೃದ್ಧಿ ಆದರೆ ಎಲ್ಲಕ್ಕೂ ಕೂಡ ಬೇಕಾಗಿರ್ತಕ್ಕಂಥ ಸಂದೇಶಗಳು ಸಿಗ್ತವೆ ಅನ್ನುವ ದೂರದೃಷ್ಟಿ ಬೇಕು. ಈ ನಿಟ್ಟಿನಲ್ಲಿ 7 ಹೈ ಸ್ಪೀಡ್ ರೈಲ್ಗಳಾಗಿದೆ, 8ನೇದು ನಿಮ್ಮದು ಆಯ್ತದೆ ಹಿರೇಮಠ್ರೆ. ಹಿಂಗಾದ್ರೂ ನೀವು ಗಡ್ಡ ತೆಗಿತೀರ ಅಂದರೆ ನಾನು ಭಾರಿ ಖುಷಿ ಪಡ್ತೀನಿ. ಹಾಗಾಗಿ ನಾನು 1 ಗಂಟೆ 13 ನಿಮಿಷದಲ್ಲಿ ಚೆನ್ನೈಯಿಂದ ಬೆಂಗಳೂರು ಬರ್ತೀವಿ ಅಂದರೆ ಇದು ದೊಡ್ಡ ಕೆಲಸನ ಇಲ್ವಪ್ಪ? ದೊಡ್ಡ ಕೆಲಸ ಕಡಿಮೆನೇ ಸ್ವಾಮಿ. साहब आप बताइए मुझे, बड़ा सा काम है नहीं कहीं? अब जाइए एक दिन जम्मू कश्मीर को जाको आइए. 14th टनल बन को आई, कैसा बन को आई, क्या बन से कैसा वो काम हो रही, मोदी जी का विजन क्या है आपको देखिए उधर जाको. ये देश किधर डेवलपमेंट हुआ था बाद में नहीं, कुछ में भी उसको आंसर नहीं मिलता है. ಇದರಿಂದ ನಿಮಗೆ ವಿನಂತಿ ಮಾಡ್ಕೋತೀನಿ, ದಯಮಾಡಿ ಇವತ್ತು ಸಾಹೇಬರು ನಮಗೆ ಕಾಗೇರಿ ಸಾಹೇಬರು ಮತ್ತು ದೇಶಪಾಂಡೆ ಸಾಹೇಬರು 3-4 ಮನವಿಗಳನ್ನು ಕೊಟ್ಟಿದ್ದಾರೆ. ಎಲ್ಲರ ಮನವಿಯೂ ಕೂಡ ಒಂದೇ ರೀತಿ ಇದೆ. ಈ ಮನವಿಗಳನ್ನು ಪರಿಶೀಲನೆ ಮಾಡೋ ಜೊತೆಯಲ್ಲಿ ನನಗನ್ನಿಸ್ತದೆ ಕಾಗೇರಿ ನನಗೊಬ್ಬ ಸಹೋದರ, ಬುದ್ಧಿವಂತರಲ್ಲಿ ಬುದ್ಧಿವಂತನು. ಹೇಳ್ತಾ ಇದ್ರು ದೇಶಪಾಂಡೆ ಅವರು, ಮಾತಾಡೋಕ್ಕೆ ನಿಂತ್ಕೊಂಡ್ರೆ 2 ಗಂಟೆ 3 ಗಂಟೆ ಹೊಡಿತಾ ಇರ್ತಾರೆ, ಅದೇ ಅವರು ಗುಟ್ಟು ಅನ್ನೋ ಮಾತನ್ನು ಕೂಡ ಸಂತೋಷವಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ ನಾವು ಏನೇನು ಕೊಟ್ಟಿದ್ದೀವಿ ಸರ್, ಯಾವುದಕ್ಕೆ ಎಷ್ಟು ಆದ್ಯತೆ ಕೊಡಬೇಕು ಚೆಕ್ ಮಾಡ್ತೀನಿ ಸರ್. ಇವತ್ತೇ ಅಧಿಕಾರಿಗಳು ಇಲ್ಲೇ ಇದ್ದಾರೆ, ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ. ನನಗೆ ಒಂದು ಆನಂದ ಆಗಿದ್ದು ನಮ್ಮ ರೂಪಾಲಿ ನಾಯ್ಕ್, ಹುಬ್ಬಳ್ಳಿ ಅಂಕೋಲಮ್ಮ, ಎಷ್ಟು ವರ್ಷದ ಕಾಯಿದೆ ಸರ್? 35-36 ವರ್ಷದ ಕಾಯಿದೆ ಸರ್.
17,000 ಕೋಟಿ ರೂಪಾಯಿಗಳನ್ನು ನಾವು ಅದಕ್ಕೋಸ್ಕರವಾಗಿ ಖರ್ಚು ಮಾಡ್ತಾ ಇದ್ದೀವಿ. ಇನ್ನೊಂದು 2-3 ಸಣ್ಣ ಪುಟ್ಟ ಅಡಲ್ಸ್ ಇದೆ. ಅದ್ರ ಜೊತೆಯಲ್ಲೇ ನ್ಯಾಷನಲ್ ಹೈವೇನು ಕೂಡ ತೆಗೆದುಕೊಂಡು ಹೋಗೋದಕ್ಕೆ ನಮ್ಮ ರಾಷ್ಟ್ರೀಯ ನಮ್ಮ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಂತ್ರಿಗಳಾದ ಹಿರಿಯರಾದ ಗಡ್ಕರಿ ಸಾಹೇಬರು ಒಪ್ಕೊಂಡಿದ್ದಾರೆ. ಒಂದು ಕಡೆ ಟ್ರೈನು, ಎಲ್ಲೆಲ್ಲಿ ಟ್ರೈನ್ ಹೋಗ್ತದೆ ಪಕ್ಕದಲ್ಲೇ ನ್ಯಾಷನಲ್ ಹೈವೇ ಕೊಡ್ತಕ್ಕಂಥದ್ದು. ಅಕ್ವಿಜೇಷನ್ನು ಕೂಡ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಹಂತಕ್ಕೆ ಬಂದಿದೆ ಸರ್. ಅದಕ್ಕೋಸ್ಕರ ಅದು ನೋಡಲ್ ಆಫೀಸರ್ ಹಾಕಿದ್ದೀವಿ. 15 ದಿನ 20 ದಿನಕ್ಕೆ ಒಂದೊಂದು ಮೀಟಿಂಗ್ ಮಾಡ್ತಾ ಇದ್ದೀವಿ. ಕೇವಲ ಇದೊಂದೇ ಸಮಸ್ಯೆ ಅಲ್ಲ, ನಮ್ಮ ಭಾರಿ ತೊಲೆನೋವು ಇರೋದು ಅಕ್ವಿಜೇಷನ್ನು. ನೀವು ಹೇಳಿದ್ರೆ 80% ನಮ್ಮ ಫಾರೆಸ್ಟ್ ಇದೆ, ನಿಜ ಒಪ್ಕೊಂಡೆ. ಅವತ್ತಿನ ಕಾಲ ಇತ್ತು. ಎಷ್ಟಾಗಿದೆ ಇವತ್ತು? 2.5 ಕೋಟಿ ಇದ್ದ ಕರ್ನಾಟಕ 7.5-8 ಕೋಟಿ ಆಗ್ತಾ ಇದ್ದೀವಿ ಸರ್ ಜನಸಂಖ್ಯೆ. 7 ಕೋಟಿ ಕಡಿಮೆ ಅಂತೂ ಇಲ್ಲ ಸರ್. ನಾವು ಇವತ್ತು ಪ್ರವಾಸೋದ್ಯಮ ಬೆಳಿಬೇಕಾಗಿದೆ, ಸವಲತ್ತು ಕೂಡ ನಾವು ಕೊಡಬೇಕಾಗಿದೆ. ಸವಲತ್ತು ಕೊಡಬೇಕಾದ್ರೆ ಎಲ್ಲ ಒಂದು ಕಡೆ ಈ ಭಾಗದ ಜನರ ಹೃದಯ ಶ್ರೀಮಂತಿಗೆ ಹೋಗಬೇಕಾಗ್ತದೆ. ನಾನು ತುಮಕೂರಿಗೆ ಬಂದ ಮೇಲೆ ಲೋಕಸಭಾ ಸದಸ್ಯನಾಗಿ ಸುಮಾರು 30 ಮೇಲ್ಸೇತುವೆ, ಕೆಳಸೇತುವೆ, 400 ಕಿಲೋಮೀಟರ್ ಮೇಲ್ಪಟ್ಟು ರೈಲ್ವೆ ಲೈನು, ಸುಮಾರು 6,500 ಕೋಟಿ ರೂಪಾಯಿಗಳ PWD ನಮ್ಮ ರೋಡ್ ಟ್ರಾನ್ಸ್ಪೋರ್ಟಿಂದ ನಮ್ಮ ಗಡ್ಕರಿ ಸಾಹೇಬರಿಂದ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಇವೆಲ್ಲಕ್ಕಿಂತ ಮಿಗಿಲಾಗಿ PM ಕಿಸಾನ್ ಸನ್ಮಾನ್ ಯೋಜನೆ, RRR ಯೋಜನೆ, ಚೆಕ್ ಡ್ಯಾಮ್ಗಳು, ಎಲ್ಲೆಲ್ಲಿ ನೀರಿಲ್ವೋ ಅಲ್ಲೆಲ್ಲವೂ ಕೂಡ ರೈನ್ ಹಾರ್ವೆಸ್ಟಿಂಗ್ ವಾಟರ್ಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ದೇಶದ ಕೊನೆಯ ಹಂತದಲ್ಲಿರ್ತಕ್ಕಂಥ ಸಾಮಾನ್ಯರು ಕೂಡ ಮೇಲ್ಪಂಕ್ತಿಗೆ ಬರಬೇಕಾದ್ರೆ ಅವನ ಜೀವನದ ಮಟ್ಟದಲ್ಲಿ ಸುಧಾರಣೆ ಆಗಬೇಕಾಗಿದೆ, ರೈತರಿಗೆ ಅನುಕೂಲ ಆಗಬೇಕಾಗಿದೆ. ನಾನು ಕೇಳಿದೆ, ಕನ್ನಡದಲ್ಲಿ ರೈಲ್ವೆ ಎಕ್ಸಾಮ್ ಬರೆಯೋಕೆ ಏನು ಅಂತ ನಮ್ಮ ಕಾಗೇರಿ ಕೊಟ್ಟರು. ನಾನು ಹೋದ್ಮೇಲೆ ಸಾಹೇಬ್ರೆ ಒಂದು 10 ಸಾರಿ ಪ್ರೈಮ್ ಮಿನಿಸ್ಟ್ರಿಗೆ ಹೋಗಿ ಒಂದು ಕಾಗದ ಕೊಡ್ತಾ ಇದ್ದೆ. सोमण्णा आप क्या दे रहे गड़ी गड़ी अंदर सब एग्जाम में कन्नड़ में लिखने का थोड़ा परमिशन होना चाहिए. कितने टाइम देता है? नहीं सर, उधर जाने का मुझे बहुत प्रॉब्लम हो रहा है सर, इसलिए आपको विनंती कर रहा हूँ सर. ಅವರಂತ ದೊಡ್ಡ ಮನುಷ್ಯರು ಸರ್ 15 ಭಾಷೆಯಲ್ಲಿ ಯಾವುದೇ ಎಕ್ಸಾಮಿನೇಷನ್ ಬರೆಯೋದಕ್ಕೆ ಆಯಾ ರಾಜ್ಯದಲ್ಲಿರ್ತಕ್ಕಂಥ ಭಾಷೆಗಳಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಪರ್ಮಿಷನನ್ನು ಕೊಟ್ಟು ಎಲ್ಲ ರಾಜ್ಯಗಳಿಗೂ ಕೂಡ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ ಒಂದು ಪ್ರಾವಿಷನ್ ಮಾಡಿದ್ರು. ಇವಾಗ ಏನಾಗಿದೆ, 10 ವರ್ಷ 12 ವರ್ಷ 15 ವರ್ಷ 20 ವರ್ಷ ಆದಮೇಲೆ ಅವ್ರು ಪ್ರಮೋಷನ್ ಕೊಡಬೇಕಾಗಿದೆ. ಹಿರೇಮಠ್ರೆ, ನೀವು ವಕೀಲರಿದ್ದೀರಿ, ಅವ್ರು ಪ್ರಮೋಷನ್ ಕೊಡಬೇಕಾದ್ರೆ ನಮ್ಮ ರೈಲ್ವೆ ಇಲಾಖೆಯಲ್ಲಿ ವ್ಯವಹಾರ ಮಾಡ್ತಕ್ಕಂಥ 2 ಭಾಷೆ, ಒಂದು ಇಂಗ್ಲೀಷು ಮತ್ತೊಂದು ಹಿಂದಿ, ದೊನಮ್ಮ, ಈ 2 ಭಾಷೆ ಇರೋದು. ಈ 2 ಭಾಷೆಯಲ್ಲಿ ಮಾಡಬೇಕಾಗಿದೆ ಅಂತ ಅವರು. ನಾನು 3ನೇದೊಂದು ಕನ್ನಡ ಸೇರಿಸಿ ಅಂತ ನಾನು ಕನ್ನಡ ಸೇರಿಸಿ ಅಂದ ತಕ್ಷಣ ನಾನೆಲ್ಲಿ ಹೋಗ್ಬೇಕು ಕನ್ನಡ ಅಂದ್ಬಿಟ್ಟು ತಮಿಳ್ನಾಡು ನಾವು ಅಂತಾರೆ, ಕೇರಳದವ್ರು ನಾವು ಅಂತಾರೆ, ತೆಲಂಗಾಣದವ್ರು ನಾವು ಅಂತಾರೆ, ಆಂಧ್ರದವ್ರು ನಾವು ಅಂತಾರೆ. ಬೇರೆ ಬೇರೆ ರಾಜ್ಯಗಳು ಇದೇ ರೀತಿ ಗೊಂದಲ ಆಗಿದೆ. ಈ ಗೊಂದಲವನ್ನು ನಿವಾರಣೆ ಮಾಡ್ತಕ್ಕಂಥದ್ದಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಕಾಗೇರಿ ಸಾಹೇಬ್ರೆ. ಒಂದು ಸತ್ಯ, ಕನ್ನಡದಲ್ಲಿ ಎಕ್ಸಾಮಿನೇಷನ್ ಬರೆದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ತಕ್ಕಂಥದ್ದಕ್ಕೆ ನನಗೆ ಆನಂದ ಆಗಿರೋದು. ನನ್ನ ಹತ್ರನೇ 16 ಜನ ಬರ್ತಾರೆ, ಅಣ್ಣ ನಾನು ಪಾಸಾಗಿದೆಯಣ್ಣ, ಎಲ್ಲ ಆಗ್ತಾರೊಂದು ರಜಾ ಅಣ್ಣ, ಎಲ್ಲರೂ ಆಗ್ಲಣ್ಣ, ನಮ್ಮ 3 ಹತ್ರನೇ ಹಾಕ್ಸ್ಕೊಡೋಣ ಅಂತಾರೆ. ಅದೇ ಬಿಹಾರದವರು, ಉತ್ತರ ಪ್ರದೇಶದವರು, ನನ್ನ ಸಹೋದರಿ ಇಲ್ಲಿದ್ದಾರೆ, ಕೇಳಿದ್ರೆ ಕ್ರಿಸ್ತೋಬಿ ಕಾತೋಬಿ ದಾಲಿಯೇ ಮೈ ಜಾತಾವು ಅಂತ. ನಮಗೂ ಅವ್ರಿಗಿರೋ ವ್ಯತ್ಯಾಸ ಸರ್. ಇದೆಲ್ಲವೂ ನನಗೇನು ಬೇರೆ ತಲೆಯಲ್ಲೇ ಇಲ್ಲ. ಹಾಗಾಗಿ ಕೆಲವು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಏನಿ ಟ್ರೈನನ್ನು ನಾವು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ದೇಶಪಾಂಡೆ ಸಾಹೇಬ್ರೆ, ಕಾಗೇರಿ ಸಾಹೇಬ್ರೆ, 3 ಒಂದು ದಿನಕ್ಕೆ ಬರ್ತವೆ 10 ರೂಪಾಯಿ ಅಂದರು. ನಾನು ಇದನ್ನು ಇಂಟ್ರೊಡ್ಯೂಸ್ ಮಾಡಿ ಸಾಹೇಬ್ರೆ 1.5 ವರ್ಷ ಆಯಿತು. ತುಮಕೂರಿಂದ ಬೆಂಗಳೂರಿಗೆ 20 ರೂಪಾಯಿ ಮಾಡಿದ್ದೆ. ಮತ್ತು ಎಲ್ಲೇ ಹತ್ತಿದ್ರೆ ಎಲ್ಲಿ ಹೇಳಿದೆ 10 ರೂಪಾಯಿ. ಇದು ಕೂಡ ನಮ್ಮ ಶಾಸ್ತ್ರಿಯವರು ತುಂಬ ಬುದ್ಧಿವಂತಿಕೆಯಿಂದ ಮಾಡಿದ್ದ ನಮ್ಮ ರೈಲ್ವೆ ಇಲಾಖೆಯವರು. ಇಲ್ಲಿ 10 ರೂಪಾಯಿ. ಮೈಸೂರಿಂದ ಬೆಂಗಳೂರಿಗೆ 30 ರೂಪಾಯಿ ಸಾಹೇಬ್ರೆ. ಇವತ್ತು ನಮಗೆ ರೇಕ್ ಬರ್ತಾ ಇದೆ. ಅದು ಬಂದರೆ ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ 10 ರೂಪಾಯಿಗೆ ಒಂದೊಂದು ಟ್ರೈನ್ ಹಾಕಬೇಕು ಅಂತ ಯೋಚನೆ ಮಾಡ್ತೇವೆ. ಇಲ್ಲಿಂದ ಏನು 10 ರೂಪಾಯಿಗೆ ಹೋಗ್ತಾ ಇದ್ದೀರಿ ನಿಜ. ಇನ್ನು ಬಾಕಿದು ಸವಲತ್ತು ಮತ್ತೊಂದು ಇಬ್ಬರು ಬುದ್ಧಿವಂತರಿದ್ದಾರೆ, ಕಾಗೇರಿ ಸಾಹೇಬರು, ದೇಶಪಾಂಡೆ ಅವರು. ಅಭಿವೃದ್ಧಿ ಮಾಡುವಾಗ ನಾವು ಘರ್ಷಣೆ ಮಾಡ್ಕೊಳ್ಳೋದಾಗಲಿ ಗೊಂದಲ ಮಾಡ್ಕೊಳ್ಳೋದಾಗಲಿ ಅವಶ್ಯಕತೆ ಇಲ್ಲ. ನಮ್ಮನ್ನೆಲ್ಲ ಮಕ್ಕಳಿಗೆ ಪಾಠ ಹೇಳ್ತಾರೆ ರಾಷ್ಟ್ರದ ಪ್ರಧಾನಿಗಳು. ನಾನು ಒಂದು ಸಾರಿ ಛತ್ತೀಸ್ಗಢದ ಕೋರ್ಬಾ ಅಂತ ಅನ್ನೋ ಒಂದು ಜಿಲ್ಲೆಗೆ ಹೋಗಿದ್ದೆ. ಆ ಜಿಲ್ಲೆಯ ಲೋಕಸಭಾ ಸದಸ್ಯರು ಕಾಂಗ್ರೆಸ್ ಹೆಣ್ಣುಮಗಳು 4 ಸಾರಿ MP ಆಗಿದ್ದಾರೆ.
ಅಲ್ಲಿ ಹೋದಾಗ ಮೀಟಿಂಗ್ ಮಾಡಬೇಕಾದ್ರೆ ನಾನೆಲ್ಲ ಆದಮೇಲೆ ಆ ಅಮ್ಮ ಪ್ರೈಮ್ ಮಿನಿಸ್ಟ್ರಿಗೆ ಒಂದು ಪತ್ರ ಬರೀತಾರೆ. अब कौन की किसको भी भेज चुका है, वो कितने इंटेलिजेंट है मुझे मालूम नहीं, उसको भाषा का थोड़ा प्रॉब्लम है, वो तो भी उसका इंटेंशन क्या है मुझे बहुत खुश हो गया ಅಂತ ಅಂದ್ಬಿಟ್ಟು ಆ ಹೆಣ್ಮಗಳು ಕಾಗ ಬರೀತಾರೆ. ಅದನ್ನು ಪ್ರಧಾನಿಗಳು ಕರೆದು ನನಗೆ ಕ್ಯಾ ಬತಾಯ ಕ್ಯಾ ಕಿಯಾ ಕಾಯ್ಸಾ ಕಿಯಾ. ಇದು ರಾಷ್ಟ್ರದ ಪ್ರಧಾನಿಗಳ ಚಿಂತನೆ. ಬಡತನದ ರೇಖೆಯಲ್ಲಿರ್ತಕ್ಕಂಥ ಬಡವರನ್ನ ಮೇಲ್ಪಂಕ್ತಿಗೆ ತರಬೇಕಾದ್ರೆ ಏನೂ ಇಲ್ಲ, 3 ಸಾರಿ ಇಲ್ಲ ಅನ್ನಾವರ ಹೋಗ್ತಾ ಇರಲಿ ಬರ್ತಾ ಇರಲಿ, ಜನರ ಜೀವನದ ಮಟ್ಟದಲ್ಲಿ ಹೆಂಗಾಗ್ತದೆ ನೋಡಿ. ಇದಲ್ಲದೆ ಬೆಂಗಳೂರು ತುಮಕೂರು ಬೆಂಗಳೂರು ಬೇರೆ ಬೇರೆ ನಾವೆಲ್ಲ ಮಾಡ್ತೀವಿ. ತಾವು ಹೇಳಿದ್ರಿ ಮುನಿಯಪ್ಪನೂ ಇದ್ರು ಅಂತ. ಅಣ್ಣ ಮುನಿಯಪ್ಪಂದು ಕೋಲಾರ ಅಣ್ಣ, ಆ ಲೋಕಸಭಾ ಕ್ಷೇತ್ರ ಅಣ್ಣ. ಡೈರೆಕ್ಟಾಗಿ ಬೆಂಗಳೂರಿನ ಕೋಲಾರಕ್ಕೆ ಒಂದು ರೈಲ್ ಇಲ್ಲ ನೋವು, ಒಂದು ರೈಲ್ ಇಲ್ಲ ಡೈರೆಕ್ಟಾಗಿ ಬೆಂಗಳೂರಿಂದ ಕೋಲಾರಕ್ಕೆ ಒಂದು ರೈಲ್ ಇಲ್ಲ ನೋವು. ಅದು ಅವ್ರ ಸ್ಟೈಲು, ಇದು ಮೋದಿಯವ್ರ ಸ್ಟೈಲು. ಸಾಮಾನ್ಯ ಬಡವರು ಕಡಬಡವರು ತಲೆಗೆ ಇಳಿದವರು ಎಲ್ಲರಿಗೂ ಸಿಗಬೇಕು ಅನ್ನೋದು ಈ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ಮಾತನ್ನು ಹೇಳಿ ನಿಮಗೆಲ್ಲ ಒಳ್ಳೆಯದಾಗಲಿ. ಸಾಹೇಬ್ರೆ, ನೀವೇನೇನು ಕಳಿಸಿದ್ದೀರೋ ಎಲ್ಲವನ್ನು ಕೂಡ ನೋಡ್ತೀವಿ. ಒಂದು ನಿಮಗೆ ವಿನಂತಿ ಮಾಡ್ತೀನಿ, ಇಬ್ಬರು ಹಿರಿಯೋರಿದ್ದೀರಿ, ಮುತ್ಸದಿಗಳಿದ್ದೀರಿ, ಬುದ್ಧಿಜೀವಿಗಳಿದ್ದೀರಿ. ತಿಂಗಳಿಗೋ 2 ತಿಂಗಳಿಗೋ ಇಲ್ಲಿ ಬಂದಾಗ ಒಂದು ಕಡೆ 1-2 ಗಂಟೆ ಕುಳಿತುಕೊಳ್ಳಿ. ನಿಮ್ಮಿಂದ ಪ್ರಾರಂಭವಾಗಲಿ. ಸ್ವಾಭಿಮಾನಕ್ಕೆ, ಸಂಸ್ಕಾರಕ್ಕೆ ಮತ್ತು ಬದುಕನ್ನು ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋದಕ್ಕೆ ಈ ದಕ್ಷಿಣ ಕನ್ನಡದ ಕಾರವಾರ ಜಿಲ್ಲೆಯ ಈ ಭಾಗದ ಜನ ತಮ್ಮ ದೊಡ್ಡತನವನ್ನು ನಾನು ನೋಡಿದ್ದೇನೆ, ಕಂಡಿದ್ದೇನೆ, ಕೇಳಿದ್ದೇನೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ. ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿಯ ಚಿಂತನೆ. ಇವತ್ತೇನು ದಾಂಡೇಲಿ ಟ್ರೈನು ಮತ್ತೆ ಎಲ್ಲಿ ನಿಂತೋಯ್ತದು ಸೋಮಣ್ಣ ಅಂತ ಪದೇ ಪದೇ ನೀವು ಹೇಳ್ತೀರಿ ಸರ್. ನಿಲ್ಲೋದಕ್ಕೆ ಬಿಡೋದಿಲ್ಲ ಸರ್. ಅದಕ್ಕೇನೇನು ಬೇಕೋ ಶಕ್ತಿ ಕೊಡ್ತೀವಿ, ಮಾಡ್ತೀವಿ. ಇದು ನನ್ನ ಕೊಡುಗೆ ಅಲ್ಲ, ದೇಶಕ್ಕೋಸ್ಕರವಾಗಿ, ಈ ಭಾಗದ ಸಾಮಾನ್ಯ ಜನರಿಗೋಸ್ಕರವಾಗಿ ಮೋದಿಜಿಯವರು ಕೊಡ್ತಕ್ಕಂಥ ಒಂದು ದೊಡ್ಡ ಕೊಡುಗೆ. ಈ ಕೊಡುಗೆಯನ್ನು ನಾನು ಒಬ್ಬ ಬೆಟ್ಟಲಾಗಿ ನಿಮ್ಮ ಜೊತೆಯಲ್ಲಿ ನಿಂತು ಕೆಲಸವನ್ನು ಮಾಡ್ತೀನಿ. ಸಹೋದರ ಕಾಗೇರಿ ಪ್ರಾಯಶಃ ಲೋಕಸಭಾ ಸ್ಪೀಕರ್ ಆಗಿದ್ದೆ ಒಂದು ಕಾಲ, ಆದರೆ 1 ವರ್ಷ 8 ತಿಂಗಳಾಯಿತು ಲೋಕಸಭಾ ಸದಸ್ಯರಾಗಿ, ನಾನು ಮಂತ್ರಿಯಾಗಿ. ಅಲ್ಲಿಯ ಕಾರ್ಯವೈಖರಿ, ಆಡಳಿತ ವ್ಯವಸ್ಥೆ, ದುಡ್ಡಿದ್ರೆ ಮಾತ್ರ ಕೆಲಸ, ಎಡೆಮಟ್ರೆ ದುಡ್ಡು ಇಲ್ಲದ್ರ ಕೆಲಸ ಇಲ್ಲ. ಇಲ್ಲಿ 2 ವರ್ಷ 3 ವರ್ಷ ಬಿಲ್ ಇಲ್ದಿರ ಲಾಭ ಅಂತ ಇರ್ತಾರೆ. ನಮ್ಮಲ್ಲಿ ಆ ಪಾವನೆಗಳಿಲ್ಲ, ಆ ಥರದ ಕಂಡೀಷನ್ಗಳಿಲ್ಲ, ಆ ಥರದ ಇದಿಲ್ಲ ನಮ್ಮಲ್ಲಿ. ಮಾಡೋದಿಲ್ಲ. 100 ರೂಪಾಯಿ ಏನಾದರೂ ಒಂದು ಪ್ರಾಜೆಕ್ಟ್ಗೆ ಒಂದೇ ಒಂದು ದಿನಾನೂ ಕೂಡ ಗುತ್ತಿಗೆದಾರ ಮಾಡಿದ ಕೆಲಸಕ್ಕೆ ಅವನು ಬಿಲ್ಗೆ ಇದಾಗಬಾರ್ದು. 6 ವರ್ಷ ಕೆಲಸ ಮಾಡಿದೆ ಅಲ್ಲಿ. 1.25 ವರ್ಷ ಕೆಲಸ ಮಾಡಿದ್ದು ನನ್ನ ಜೀವನದ ಎಷ್ಟೊಂದು ಪುಣ್ಯವಾದ ಕೆಲಸ ಅನ್ನೋದನ್ನು ನನಗೆ ನರೇಂದ್ರ ಮೋದಿಯವರು ತೋರಿಸ್ಕೊಟ್ಟಿದ್ದಾರೆ. ಅದನ್ನು ನಿಮ್ಮೆಲ್ಲರಿಗೂ ಕೂಡ ವಿನಿಯೋಗ ಮಾಡೋದಕ್ಕೆ ನಾವು ಬಂದಿದ್ದೀವಿ. ದೇಶ ಇದ್ದರೆ ಮಾತ್ರ ನಾವು, ಈ ದೇಶ ಇಲ್ಲ ಅಂದರೆ ನಾವು ಯಾರು ಇರೋಕ್ಕಾಗೋದಿಲ್ಲ. ಈ ದೇಶದ ವ್ಯವಸ್ಥೆಯನ್ನು ಬಲಪಡಿಸ್ತಕ್ಕಂಥದಕ್ಕೆ, ಮುಂದಿನ ಪೀಳಿಗೆಗೆ, ಮುಂದಿನ ಯುವ ಜನಾಂಗಕ್ಕೆ ಹೊಸ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥದಕ್ಕೆ ವಿಕಸಿತ ಭಾರತದ 2047 ಏನಿದೆ, ಇದು ರಾಷ್ಟ್ರಕ್ಕೆ ವಿಶೇಷವಾದ ಅಭ್ಯುದಯಕ್ಕೆ ಒಂದು ಕಾರಣ ಆಗ್ತಕ್ಕಂಥ ಕೆಲಸವನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ, ರಾಜ್ಯದ ಜನತೆ ಪರವಾಗಿ, ಅವರ ದೂರದೃಷ್ಟಿಯ ಪರವಾಗಿ ಶ್ರೀಮತಿ ನಿರ್ಮಲಾ ಸೀತಾರಾಮ್ ಅವರಿಗೆ, ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಏನಿವತ್ತು ನಾವು ಇಲ್ಲಿ ಟ್ರೈನ್ ಕೊಟ್ಟಿದ್ದೀವಿ, ಯಾವ್ಯಾವ್ದು ಯೋಜನೆಗಳಿವೆ ಎಲ್ಲ ಯೋಜನೆಗಳನ್ನು ಆದ್ಯತೆ ಮೇಲೆ ಕೊಡೋದ್ರ ಮುಖೇನ ಕೊಂಕಣ್ ರೈಲ್ವೆಯು ಕೂಡ ಈ ದೇಶದ ಒಂದು ಅವಿಭಾಜ್ಯ ಅಂಗ ಅನ್ನೋದನ್ನು ಎತ್ತಿ ತೋರಿಸಿ ಎಲ್ಲರೂ ಕೂಡ ಒಟ್ಟಾಗಿ ಸಮನ್ವಯತೆಯಿಂದ ಕೆಲಸ ಮಾಡೋದಕ್ಕೆ ಕಾರ್ಯೋನ್ಮುಖರಾಗೋಣ ಅನ್ನೋ ಮಾತನ್ನು ಹೇಳಿ ವೇದಿಕೆಯಲ್ಲಿ ಇರ್ತಕ್ಕಂಥ ನಿಮ್ಮೆಲ್ಲರಿಗೂ ವಂದಿಸಿ ಮತ್ತೊಮ್ಮೆ ನನ್ನ ಮಾತನ್ನು ಮುಗಿಸ್ತೀನಿ. ಮಾಧ್ಯಮದವರಿಗೆ, ಹಿರಿಯರಿಗೆ, ತಾಯಂದಿರಿಗೆ, ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರಿಗೆ, ನಮ್ಮ ಅಧಿಕಾರಿಗಳಿಗೆ ತಡವಾಗಿ ಒಂದು ಅರ್ಧ ಗಂಟೆ ತಡವಾಗಿ ಬಂದಿದ್ದಕ್ಕೆ ನಿಮ್ಮ ಕ್ಷಮೆಯನ್ನು ಕೂಡ ಕೋರಿ ನನ್ನ ಮಾತು ಮುಗಿಸ್ತೀನಿ. ಭಾರತ್ ಮಾತಾ ಕಿ ಸನ್ಮಾನ. ಅವರು ತಮ್ಮ ಅನುಭವದ ಬುತ್ತಿಯಿಂದ ಅಭಿವೃದ್ಧಿ ಯೋಜನೆಗಳ ಕುರಿತು ಬಹಳ ಸುದೀರ್ಘವಾಗಿ ಕರ್ನಾಟಕ ರಾಜ್ಯಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳನ್ನು, ರಾಷ್ಟ್ರಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳನ್ನು, ಅನ್ನ, ಆಶ್ರಯ, ಅಕ್ಷರವನ್ನಿಟ್ಟ ತ್ರಿಬೋಧ ದಾಸೋಹಿಯಾಗಿರ್ತಕ್ಕಂಥ ಕರ್ನಾಟಕ ರತ್ನ ಶಿವಕುಮಾರ ಮಹಾಸ್ವಾಮೀಜಿಗಳವರ ಒಂದು ಪುಣ್ಯನಲ್ಲಿಂದ ಬಂದಿರತಕ್ಕಂಥ ಈ ಒಂದು ನಮ್ಮ ಹೆಮ್ಮೆಯ ರಾಜ್ಯ ರೈಲ್ವೆ ಮತ್ತು ಜಲಶಕ್ತಿ ಸಚಿವರಿಗೆ ದೇಶಪಾಂಡೆ ಸಾಹೇಬ್ರೆ, ಸಂಡೇನೂ ಕೂಡ ರನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಂಡೇನೂ ಮಾಡ್ತಾರೆ.